ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಅಷ್ಟಮ ಸ್ಕಂಧದಲ್ಲಿ ಗಜೇಂದ್ರ ಮೋಚನೆಯ ಕಥೆಯನ್ನು ಬೆಳಗ್ಗೆ ನಾವು ಶ್ರವಣ ಮಾಡ್ತಾ ಬಂದ್ವಿ. ಗಜೇಂದ್ರ ನಾರಾಯಣನನ್ನು ಕೂಗಿ ಕರೆದ. ನಾರಾಯಣ ತನ್ನ ಕೈಯಲ್ಲಿದ್ದ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಮೊಸಳೆಯನ್ನು ತುಂಡರಿಸಿದ. ಮೊಸಳೆಯ ರೂಪದಲ್ಲಿ ಒಬ್ಬ ಗಂಧರ್ವ ಇದ್ದ ಅಂತದೆ ಭಾಗವತ. ಅದು ಸಾಮಾನ್ಯ ಮೊಸಳೆ ಅಲ್ಲ, ಒಬ್ಬ ಗಂಧರ್ವ ಮೊಸಳೆ ಆಗಿದ್ದ. ಚಕ್ರದಿಂದ ತುಂಡರಿಸಿದ ಕೂಡಲೇ ಮೊಸಳೆ ಗಂಧರ್ವನ ರೂಪಕ್ಕೆ ಮರಳಿತಂತೆ. ಆನೆಯೂ ಕೂಡ ಸಾಮಾನ್ಯ ಆನೆ ಅಲ್ಲ. ಕಾಲಾಂತರದಲ್ಲಿ ಅದು ತನ್ನ ಆನೆ ಶರೀರವನ್ನು ಬಿಟ್ಟು ಅದು ಗಂಧರ್ವ ಲೋಕದಲ್ಲಿ ಹೋಗಿ ಗಂಧರ್ವ ಆಯ್ತಂತೆ. ಆ ಇಬ್ಬರ ಹೆಸರೇನು ಗಂಧರ್ವರದ್ದು ಅಂದರೆ, ಒಬ್ಬನ ಹೆಸರು ಹಾಹ ಅಂತ ಗಂಧರ್ವ, ಇನ್ನೊಬ್ಬನ ಹೆಸರು ಹೂಹು ಅಂತ ಗಂಧರ್ವ ಅಂತದೆ ಭಾಗವತ. ಅವರಿಗೆ ದೇವಲೋಕದಲ್ಲಿ ಗಂಧರ್ವ ಲೋಕದಲ್ಲಿ ಅದೇ ಕೆಲಸ. ಗಾನ ಮಾಡುವಾಗ ಎರಡು ಥರ ಇದೆ ಅಂತೆ. ಹಾ ಅಂತ ಆಲಾಪನೆ ಮಾಡೋದು ಒಂದು ಸಂಗೀತದಲ್ಲಿ, ಹೂ ಅಂತ ಇನ್ನೊಂದಿದೆ ಅಂತೆ. ನಮಗೆ ಗಾಂಧರ್ವ ಶಾಸ್ತ್ರದ ಪರಿಚಯ ಅಷ್ಟಿಲ್ಲ. ಗಾಂಧರ್ವ ಶಾಸ್ತ್ರ ಬಹಳ ಅದ್ಭುತ. ಸಂಗೀತ ಶಾಸ್ತ್ರ ಅಂತೀವದನ್ನು ಗಾಂಧರ್ವ ಶಾಸ್ತ್ರ. ಮುಕ್ತೋ ದೇವಲ ಶಾಪೇನ ಹೂಹೂರ್ ಗಂಧರ್ವ ಸತ್ತಮಃ ಅಂತ ಭಾಗವತ ಹೇಳ್ತದೆ. ಮೊಸಳೆಯಾಗಿ ಯಾರು ಬಂದಿದ್ದಲ್ಲ ಅವನು ಹೂಹೂ ಅನ್ನೋ ಹೆಸರಿನ ಗಂಧರ್ವ ಅಂತೆ. ಆನೆಯಾಗಿ ಬಂದವನಿದ್ನಲ್ಲ ಅವನ ಹೆಸರು ಹಾಹ ಅಂತ ಹೆಸರಂತೆ. ನೋಡಿ, ಒಬ್ಬ ಹೂಹು ಇನ್ನೊಬ್ಬ ಹಾಹ ಅಂತ. ಹೀಗಿಬ್ಬರು ಗಂಧರ್ವರು ಪುನಃ ಗಾಂಧರ್ವ ಲೋಕವನ್ನು ಪಡೆದರು ಅನ್ನೋದು ಈ ಕಥೆಯ ಕೊನೆಯಲ್ಲಿ ಬರುವಂಥ ಒಂದು ಅಂಶ. ಈ ಹೂಹು ಅನ್ನೋ ಗಂಧರ್ವ ಮೊಸಳೆ ಯಾಕಾಗಿದ್ದ? ದೇವಲರ ಶಾಪ ಬಂತು ಯಾಕವನಿಗೆ? ಅದನ್ನು ಹೇಳ್ತಾರೆ. ದೇವಲ ಅನ್ನೋರು ಬ್ರಹ್ಮರ್ಷಿಗಳು. ಅವರು ನದಿಗೆ ಸ್ನಾನಕ್ಕೆ ಅಂತ ಬರ್ತಿದ್ರಂತೆ. ಸ್ನಾನಕ್ಕೆ ಇನ್ನು ನೀರಿಗೆ ಇಳಿಬೇಕು ಅಂದಾಗ ಈತ ಮೊಸಳೆಯಾಗಿ ಅವರನ್ನು ಪೀಡಿಸ್ತಿದ್ದಂತೆ. ಮೊಸಳೆ ಬಂದರೆ ಯಾರು ತಾನೇ ನೀರಿಗೆ ಇಳಿತಾರೆ?
ಅರೆ ಮೊಸಳೆ ಬಂತಲ್ಲ ಅಂತ ಮತ್ತೊಂದು ದಡಕ್ಕೆ ಹೋಗಿ ಸ್ನಾನಕ್ಕೆ ಹೋಗೋಣ ಅಂತ ಮತ್ತೊಂದು ದಡಕ್ಕೆ ಹೋಗ್ತಿದ್ರು. ಅಲ್ಲಿಯೂ ಪುನಃ ಈ ಮೊಸಳೆ ಬರ್ತಿತ್ತಂತೆ. ಇನ್ನೊಂದು ದಡಕ್ಕೆ ಹೋದ್ರೆ ಅಲ್ಲಿ ಬರ್ತಿತ್ತು. ನೋಡೋ ತನಕ ನೋಡಿದರು ಬ್ರಹ್ಮರ್ಷಿಗಳು, ಈತ ಗಂಧರ್ವನನ್ನು ಸ್ನಾನಕ್ಕೆ ಇಳಿಲಿಕ್ಕೆ ಬಿಡ್ತಾ ಇಲ್ಲ, ಇವನಿಗೆ ಬುದ್ಧಿ ಬರಲ್ಲ, ಹೀಗೆ ಬಿಟ್ಟರೆ ಬುದ್ಧಿ ಬರಲ್ಲ, ಇನ್ನೆಷ್ಟು ಜನ ಋಷಿಗಳಿಗೆ ಸ್ನಾನಕ್ಕೆ ಹೀಗೆ ವಿಘ್ನ ಮಾಡ್ತಾನೋ ಏನೋ. ಕೆಲವರಿಗೆ ಕೆಲವು ವ್ಯಸನ ಶುರು ಆಗಿಬಿಟ್ರೆ ಬಿಡಲ್ಲ ಅವರು. ಅವರಿಗೇನಾದರೂ ಶಿಕ್ಷೆ ಹಾಕಿ ಆ ವ್ಯಸನ ಬಿಡಿಸ್ಬೇಕಾಗ್ತದೆ. ಹಾಗಾಗಿ ಅವನಿಗೊಂದು ಶಿಕ್ಷೆ ಹಾಕಿದರು, ನೀನು ಹೀಗೆ ನನ್ನನ್ನು ಆಟ ಆಡಿಸ್ತಾ ಇದ್ದಿ, ನೀ ಮೊಸಳೆಯಾಗೇ ಉಳಿದು ಬಿಡು ಅಂತ ಶಾಪ ಹಾಕಿಬಿಟ್ರಂತೆ. ವಿಚಿತ್ರ ಅಂದರೆ ಇನ್ನೊಂದು ಕಥೆ ಹೇಳ್ತಾರೆ ಆವಾಗಲೇ, ಮಹಾಭಾರತದಲ್ಲಿ ಬರುವ ಅಂಶ ಇದು. ಸರಿ, ಸ್ನಾನಕ್ಕೆ ಇಳಿದ್ರೆ ಈ ಥರ ತೊಂದರೆ ಕೊಡ್ತಾನಲ್ಲ ಅಂತ ದೇವಲರು ಸ್ನಾನ ಆಮೇಲೆ ಮಾಡಿದ್ರೆ ಆಯಿತು, ಮೊಸಳೆ ಸ್ವಲ್ಪ ದೂರ ಎಲ್ಲಾದರೂ ಹೋಗಲಿ ಅಂತ ಬಿಟ್ಟು ಮನೆ ಕಡೆಗೆ, ಆಶ್ರಮದ ಕಡೆಗೆ ಹಿಂತಿರುಗ್ತಾ ಇದ್ದರೆ ಅಲ್ಲ ಆನೆಯಾಗಿ ಪೀಡಿಸ್ತಿದ್ದಂತೆ ಇನ್ನೊಬ್ಬ, ಅವನ ಹಾಹಾ ಅನ್ನೋ ಗಂಧರ್ವ. ಆನೆ ಆಗೋದು, ಮುಂದೆ ಮುಂದೆ ಬರೋದು, ಮತ್ತೆ ಅವರನ್ನು ಹಿಂದೆ ಹಿಂದೆ ಕಳಿಸೋದು. ಅರೆ ಆನೆ ಬಂತಲ್ಲ, ಬೇಡ ಬಿಡು, ಹೋಗಿ ನೀರಿಗೆ ಇಳಿದು ಸ್ನಾನಕ್ಕೆ ಹೋಗೋಣ ಅಂತ ನೀರಿಗೆ ಇಳಿಲಿಕ್ಕೆ ಹೋದ್ರೆ ಮೊಸಳೆ ಬರೋದು. ಆನೆನೂ ಹೀಗೆ ಪೀಡಿಸ್ತಾ ಇದೆ, ಮೊಸಳೆ ಹೀಗೆ ಪೀಡಿಸ್ತಾ ಇದೆ. ನೀರಿಗೆ ಇಳಿಲಿಕ್ಕೆ ಮೊಸಳೆ ಸಮಸ್ಯೆ, ಮನೆ ಕಡೆಗೆ ಹೋಗಲಿಕ್ಕೆ ಆನೆ ಸಮಸ್ಯೆ. ದಿವ್ಯ ದೃಷ್ಟಿಯಿಂದ ನೋಡಿದ್ರು ಎರಡೂ ಗಂಧರ್ವರೇ, ಇದು ಸಾಮಾನ್ಯ ಮೊಸಳೆ ಆನೆಗಳಲ್ಲ, ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಆನೆಗೂ ಶಾಪ ಹಾಕಿದ್ರು, ನೀನು ಆನೆಯಾಗೇ ಇದ್ದುಬಿಡು ಅಂತ ಶಾಪ ಹಾಕಿದ್ರಂತ. ಆನೆ ಆಗು ಅಂತ ಅವನಿಗೆ ಶಾಪ, ಮೊಸಳೆಯಾಗೇ ಇದ್ಬಿಡು ಅಂತ ಇವನಿಗೆ ಶಾಪ, ಎರಡೆರಡು ಶಾಪ ಬಂದ್ಬಿಡ್ತು. ಅವೆರಡಕ್ಕೂ ಬುದ್ಧಿ ಬಂತು. ಅನ್ಯಾಯವಾಗಿ ಹೋಗಿ ನಾವು ಋಷಿಗಳನ್ನು ತಡುಕೊಂಡ್ವಲ್ಲ, ಸಾಮಾನ್ಯರಲ್ಲ ಅವರು, ಸಾಮಾನ್ಯರನ್ನು ತಡುವಿದರೆ ಏನು ಪರಿಸ್ಥಿತಿ ಬರ್ತಿರ್ತದೆ, ಇನ್ನು ಋಷಿಗಳಂಥ ಬ್ರಹ್ಮರ್ಷಿಗಳನ್ನು ತಡುವಿದರೆ ಏನಾಗಬೇಡ, ಮಹಾತ್ಮರನ್ನು ಅವರಿಗೆ ಕೇಳ್ಕೊಂಡ್ರಂತೆ. ಮತ್ತೆ ನಮ್ಮಿಂದ ತಪ್ಪಾಗಿದೆ, ಏನಾದರೂ ಇದಕ್ಕೊಂದು ಉಪಾಯ ಹೇಳ್ರಿ ಅಂತ ಅವರನ್ನು ಕೇಳ್ಕೊಂಡ್ರು. ಆಗ ಆ ಋಷಿಗಳವರಿಗೆ ಉಪಾಯ ಹೇಳ್ತಾರೆ, ಬಹಳ ಪಶ್ಚಾತ್ತಾಪ ಪಟ್ರಲ್ಲ ಅಂತ, ನೀನು ಆನೆಯಾಗೇ ಉಳಿದು ಬಿಡು, ನೀನು ಮೊಸಳೆಯಾಗೇ ಇರು, ಒಂದಿಷ್ಟು ವರ್ಷಗಳ ಕಳೆದ ಮೇಲೆ ನಿಮಗೆ ಶಾಪ ಮುಕ್ತಿ ಹೇಗೆ ಆಗಬೇಕು ಅಂದರೆ, ಆನೆ ಕಾಳು ಮೊಸಳೆ ಹಿಡಿತದೆ, ಆವಾಗ ಆನೆಗೆ ಜನ್ಮದ ಸ್ಮರಣೆ ಬರ್ತದೆ ಹಿಂದಿಂದು, ದೇವರನ್ನು ಮೊರೆ ಹೋಗ್ತದೆ, ದೇವರು ಬಂದು ನಿಮ್ಮಿಬ್ಬರನ್ನು ಈ ಜನ್ಮದಿಂದ ಮುಕ್ತಿ ಕೊಡಿಸ್ತಾನೆ ಅಂತ ಹೇಳಿಬಿಟ್ರು. ಆಯಿತು ಅಂತ ಅಷ್ಟು ವರ್ಷಗಳ ಕಾಲ ಆನೆಯಾಗೇ ಉಳಿಬೇಕಾಯ್ತು, ಮೊಸಳೆಯಾಗೇ ಉಳಿದ್ಬಿಡ್ತು. ಹೀಗೆ ಗಂಧರ್ವರು ಆನೆ ಮೊಸಳೆ ಆದ ಕಥೆಯನ್ನು ಮಹಾಭಾರತದಲ್ಲಿ ಬರ್ತದೆ, ಅದನ್ನು ಹೇಳ್ತಾರೆ ಹಿರಿಯರು. ಆದರೆ ಭಾಗವತದಲ್ಲಿ ಏನು ಮಾಡಿದೆ, ಆನೆ ಯಾಕಾಗಿದ್ದ ಅನ್ನಲಿಕ್ಕೆ ಬೇರೆ ಕಥೆ ಹೇಳ್ತದೆ. ಆನೆ ಆದದ್ಯಾರು? ಭಾಗವತದ ಕಥೆ ನೋಡಿದರೆ ವಿಶೇಷ, ಇಲ್ಲೊಂದು ರೀತಿ ಬೇರೆ ರೀತಿ ವರ್ಣನೆ ಇದೆ. ದ್ರವಿಡ ದೇಶದಲ್ಲಿ ಒಬ್ಬ ರಾಜ ಇದ್ದ, ಇಂದ್ರದ್ಯುಮ್ನ ಅಂತ. ಇಂದ್ರದ್ಯುಮ್ನ ರಾಜ ವಿಷ್ಣು ಭಕ್ತ, ದೇವರನ್ನು ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ದವನು. ಮೌನವ್ರತವನ್ನು ಧಾರಣೆ ಮಾಡಿದ್ದಂತೆ. ದೇವರನ್ನು ಆರಾಧಿಸಬೇಕು, ಮೌನವ್ರತದಲ್ಲಿ ಯಾರಾದರೂ ಒಬ್ಬರು ಮಾತಾಡಿಸ್ತಾರೆ, ಏನಾದರೂ ಒಂದು ರೀತಿ ಪ್ರಶ್ನೆ ಮಾಡ್ತಾರೆ, ಏನೋ ಕೇಳ್ತಾರೆ, ಪೂಜೆ ಎಲ್ಲ ಭಗ್ನ ಆಗ್ತದೆ, ಭಕ್ತಿ ಎಲ್ಲ ಚಿನ್ನ ಆಗ್ತದೆ, ಹಾಗಾಗೋದು ಬೇಡ ಅಂತ ಅನ್ನಿಸ್ತು. ಇವತ್ತೆಲ್ಲ ಪೂಜೆಗಳು ಚಿನ್ನವೇ ಇವತ್ತು ನಮ್ಮದೆಲ್ಲ, ಮೊಬೈಲ್ ಬಂದಾಗಿಂದ ಏನೇನೋ ಒಂದು ರೀತಿ ನಮಗೆ ನಿಶ್ಚಿಂತತೆ ಉಳಿಸಲ್ಲ ಅದು. ಅಲ್ಲ, ಕೆಲವರು ಈಗಲೂ ನಿಶ್ಚಿಂತತೆ ಇಟ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಅಲ್ಲ. ಅಂತೂ ಸಾಧಾರಣವಾಗಿ ನಮಗೆಲ್ಲ ವಿಘ್ನಗಳು ಜಾಸ್ತಿ. ಮೌನವ್ರತ ಧಾರಣೆ ಮಾಡಿಬಿಟ್ಟ. ಸರಿ, ದೇವರನ್ನು ಆರಾಧನೆ ಮಾಡ್ತಾ ಇದ್ದಾನೆ, ಪುಷ್ಪಾರ್ಪಣೆ, ತುಳಸಿ ಅರ್ಪಣೆ, ಆರಾಧನೆ ಮಾಡ್ತಾ ಇದ್ದಾನೆ. ಅವನು ಪೂಜೆ ಮಾಡುವಾಗಲೇ ಅವನಿಗೊಂದು ಪರೀಕ್ಷೆ. ಏನು ಪರೀಕ್ಷೆ ಬಂತು ಅಂದರೆ, ದೇವರೇ ಪರೀಕ್ಷೆ ಮಾಡಿಸ್ತಾನೆ. ಇಂಥವೆಲ್ಲ ಪರೀಕ್ಷೆ ಕಾದಿತ್ತು. ಮಹಾನುಭಾವರಾದಂತಹ ಋಷಿಗಳು ಜಟಾಧಾರಣೆ ಮಾಡಿಕೊಂಡು ಅಗಸ್ತ್ಯರು ಇವನನ್ನು ನೋಡೋಣ ಅಂತ ಇವನ ಮನೆಗೆ ಬಂದ್ರಂತೆ. ನೋಡಿ, ವ್ರತ ಮಾಡುವಾಗ ಇದೊಂದು ಪರೀಕ್ಷೆ.
ಅವರು ತಮ್ಮ ಶಿಷ್ಯ ಸಮೇತರಾಗಿ ಇಂದ್ರದ್ಯುಮ್ನ ರಾಜನ ಮನೆಗೆ ಬಂದುಬಿಟ್ರು. ಇಂದ್ರದ್ಯುಮ್ನ ರಾಜ ಪೂಜೆ ಮಾಡ್ತಾ ಇದ್ದಾನೆ, ಮೌನ ವ್ರತದಲ್ಲಿ ಬೇರೆ ಇದ್ದಾನೆ. ಋಷಿಗಳು ಬಂದಿದ್ದಾರೆ ಅಂತ ವಿಷಯ ತಿಳಿತು. ಅವರನ್ನು ಆಧರಿಸ್ಬೇಕೋ ಬೇಡೋ, ನಾನು ಮೌನ ವ್ರತ ಅವ್ರನ್ನ ಮಾತಾಡಿಸಲ್ಲ ಅಂತ ಅಹಂಭಾವ ತೋರಿದ. ನೋಡಿ ಎಂಥೆಂಥ ಸ್ಥಿತಿ ಬರ್ತದೆ ಜೀವನದಲ್ಲಿ ನಮಗೆ. ಮಹಾತ್ಮರು ಬಂದಾಗ ಅವರಲ್ಲಿ ಭಗವಂತ ಇರ್ತಾನಲ್ವ. ಎಲ್ಲೆಡೆ ವ್ಯಾಪಿಸಿರುವ ಶ್ರೀಹರಿ ಬಂದಂಥ ಅಗಸ್ತ್ಯ ಋಷಿಗಳಲ್ಲಿ ಇರಲ್ವೇ? ಅವನಿಗದು ಬುದ್ಧಿಯಲ್ಲಿ ಹೊಳಿಲೇ ಇಲ್ಲ. ಸ ಏಕದಾರಾಧನ ಕಾಲ ಆತ್ಮವಾನ್ ಗೃಹೀತ ಮೌನವ್ರತ ಈಶ್ವರಂ ಹರಿಂ ಜಟಾಧರಸ್ತಾಪಸಾಪ್ಲುತೋಚ್ಯುತಂ ಸಮರ್ಚಯಾಮಾಸ ಕುಲಾಚಲಾಶ್ರಮ. ಹೇಗಿದೆ ಭಾಗವತ? ಆರಾಧನ ಕಾಲೇ ಗೃಹೀತ ಮೌನವ್ರತಃ ಜಟಾಧರಸ್ತಾಪಸಃ ಆಗತಃ. ಆರಾಧನ ಕಾಲೇ ಆಗತಃ. ಗೃಹೀತ ಮೌನವ್ರತಃ. ಇವನು ನೋಡಿದರೆ ಮೌನವ್ರತ ಧರಿಸಿದ್ದಾನೆ, ದೇವರನ್ನು ಆರಾಧನೆ ಮಾಡೋ ಕಾಲ ಬೇರೆ. ಜಟಾಧರ ತಾಪಸ ಆಗತಃ. ಜಟಾಮಂಡಿತರಾದಂಥ ತಪಸ್ವಿಗಳಾದ ಮಹಾನುಭಾವರಾದ ಅಗಸ್ತ್ಯ ಋಷಿಗಳು ಬಂದ್ಬಿಟ್ರು. ಅವರು ಬಂದಾಗ ಅವರನ್ನು ಆಧರಿಸಬೇಕಾಗಿತ್ತು, ಆಧರಿಸಲಿಲ್ಲ. ತಂ ವೀಕ್ಷ್ಯ ತೂಷ್ಣೀಂ ಅಕೃತಾರ್ಹಣಾಧಿಕಂ ರಹಸ್ಯುಪಾಸೀನ ಮೃಷಿಶ್ಚುಕೋಪಃ. ಏನು ಮಾತನಾಡಲಿಲ್ಲ, ಸ್ವಾಗತ ಕೋರಲಿಲ್ಲ, ಪಾದಕ್ಕೆ ನೀರು ಹಾಕಲಿಲ್ಲ, ಅರ್ಘ್ಯ ಕೊಡಲಿಲ್ಲ, ಆಸನ ಕೊಡಲಿಲ್ಲ. ನಾನು ದೇವರನ್ನು ಆರಾಧಿಸ್ತಿದ್ದೇನೆ, ಮೌನವ್ರತ ಮೌನವ್ರತ ಮೌನವ್ರತ. ನೋಡ್ರಿ, ಯಾಕೆ ಇಷ್ಟು ವಿವರಣೆ ಕೊಟ್ಟು ಹೇಳ್ತಾ ಇದ್ದೇನೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ತಾವು ಮಾಡೋ ವ್ರತಗಳು ಎಲ್ಲಿಗೆ ಮುಟ್ತಾ ಇದೆ ಇತ್ತೀಚೆಗೆ ಅಂದರೆ, ಮನೆಯಲ್ಲಿದ್ದವರಿಗೆಲ್ಲ ಸಮಸ್ಯೆ ಆಗ್ಲಿಕ್ಕೆ ಶುರು ಆಗಿಬಿಟ್ಟಿದೆ. ನಾನು ವ್ರತ ಮಾಡ್ತಿದ್ದೇನೆ ಅಂತ ಹೇಳಿ ಮನೆ ಸದಸ್ಯರನ್ನೆಲ್ಲ ಗೋಳಾಡಿಸಿದ್ರೆ ಹೆಂಗಪ್ಪ? ಅರೆ, ನಿನ್ನ ಹಣೆ ಬಾರಕ್ಕೆ ನೀನು ವ್ರತ ಮಾಡು, ನೀನು ಪರೀಕ್ಷೆ ಕಟ್ಟು, ನೀನು ಸರ್ಟಿಫಿಕೇಟ್ ತೊಗೊಂಡು ಬಾ, ಮನೆಯಲ್ಲಿರೋ ಸದಸ್ಯರನ್ನು ಗೋಳಾಡಿಸಿಬಿಟ್ರೆ ಇದ್ಯಾವ ಸೀಮೆ ವ್ರತ, ಇದ್ಯಾವ ಸೀಮೆ ಪರೀಕ್ಷೆಗಳು, ಇದ್ಯಾವ ಸೀಮೆ ಸರ್ಟಿಫಿಕೇಟು? ಇದರಿಂದ ಏನು ದೇವ್ರ ಪ್ರೀತನಾಗ್ತಾನೆ? ಭಾಳ ಯೋಚನೆ ಮಾಡಬೇಕು ನಮ್ಮ ಜೀವನದಲ್ಲಿ. ನಾವು ಸ್ವವಿಹಿತ ವೃತ್ತಿ, ಸ್ವವಿಹಿತವಾದ ಕರ್ತವ್ಯ, ಆ ಪ್ರಜ್ಞೆಗಳಿಂದ ನಾವು ದೂರ ಆದರೆ ಹೇಗೆ? ಮನುಷ್ಯನಿಗೆ ಸಾಧನೆಯ ದಾರಿಗಳು ತಾನು ಹುಡುಕೊಂಡದ್ದೇ ಒಂದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಅದು ಸಾಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಆವಾಗ. ನೋಡಿ, ಎಂಥ ಶಿಕ್ಷೆ ಕೊಟ್ಟರು. ನೀನು ದೇವರನ್ನೇ ಆರಾಧಿಸ್ತಿರ್ಬೋದು, ಮೌನವ್ರತನೇ ಧಾರಣೆ ಮಾಡಿರ್ಬೋದು, ಆದರೆ ಬಂದವನು ಯಾರು ಅನ್ನೋ ಎಚ್ಚರಿಕೆ ನಿನಗೆ ಮೈ ಮೇಲಿಲ್ಲಲ್ಲ ಅಂತಂದ್ರಂತೆ. ಎಷ್ಟು ಯೋಚನೆ ಮಾಡಿದ್ದಾರೆ ನೋಡಿ. ಬಂದವನು ಯಾರು ಅನ್ನೋ ಎಚ್ಚರಿಕೆ ನಿನಗಿಲ್ಲಲ್ಲ. ತಸ್ಮಾಯಿಮಂ ಶಾಪಮದಾತ ಸಾಧುರಯಂ ದುರಾತ್ಮಾ ಕೃತ ಬುದ್ಧಿರದ್ಯ. ತಸ್ಮಾತ್ ಇಮಂ ಶಾಪಮದಾತ್. ತಸ್ಮಾ ಇಮಂ ಅಂದರೆ ತಸ್ಮೈ ಶಾಪಂ ಅದಾತ್. ಈ ಕಾರಣಕ್ಕಾಗಿ ಶಾಪ ಕೊಟ್ಟರಂತವನಿಗೆ. ಬುದ್ಧಿ ಸರಿ ಇಲ್ಲ ನಿನಗೆ, ಅಹಂಭಾವ ಬಂದ್ಬಿಟ್ಟಿದೆ. ನಿನಗೆ ಇಂತಿಂಥ ಯೋನಿಯಲ್ಲಿ ಹುಟ್ಟಿದರೆ ಸರಿ ಹೋಗೋದಿಲ್ಲ, ಆನೆ ಯೋನಿಯಲ್ಲೇ ಹುಟ್ಟಬೇಕು ನೀನು ಅಂತ ಆನೆ ಯೋನಿಯಲ್ಲಿ ಹುಟ್ಟಿಸ್ಬಿಟ್ರಂತ. ಈ ರೀತಿ ಆನೆ ಆದ ಇಂದ್ರದ್ಯುಮ್ನ ರಾಜ. ಈ ಕಥೆಯನ್ನು ಭಾಗವತ 8ನೇ ಸ್ಕಂದ ಹೇಳ್ತದೆ. ನೋಡಿ, ಭಾಗವತದೊಳಗೆ ಹೇಳಿದ ಕಥೆ ಈ ರೀತಿ. ಆಗಲೇ ಹೇಳಿದೆ ಮಹಾಭಾರತದೊಳಗೆ ಹೇಳಿದ ಕಥೆ ಹೇಗೆ ಅಂತ. ಈಗ ಹಾಹಾ ಅನ್ನೋ ಗಂಧರ್ವ ಆನೆ ಆಗಿದ ಅಂತನ್ನೋ ಮಹಾಭಾರತದ ಅಭಿಪ್ರಾಯವನ್ನು ನಂಬೋಣವೋ, ಅಥವಾ ಭಾಗವತದಲ್ಲಿ ಈಗ ತಾನೇ ಹೇಳಿದ ಶ್ಲೋಕಗಳಲ್ಲಿ ಇಂದ್ರದ್ಯುಮ್ನ ರಾಜ, ದ್ರವಿಡ ದೇಶದಾತ, ಅಗಸ್ತ್ಯ ಋಷಿಗಳು ಬಂದಾಗ ಆತ ಮಾಡಿದ ಅಪರಾಧಕ್ಕೆ ಶಾಪ ಕೊಟ್ಟರು ಅಂತ ಗಜರಾಜ ಆದ ಅಂತ ನಂಬೋಣವೋ? ಭಾಗವತ ಎಷ್ಟು ಕಠಿಣ ಅಲ್ಲ. ಭಾಗವತ ಸುಲಭನೂ ಹೌದು, ಆದರೆ ಭಾಗವತ ಕಠಿಣನೂ ಆಗಿದೆ ನೋಡ್ರಿ. ಈಗಾಗಲೇ ನಾವು 1ರಿಂದ 7 ಸ್ಕಂದ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೇವೆ ಆಗಲೇ ನಾವು ಭಾಗವತ. ಈಗ 8ನೇ ಸ್ಕಂದಕ್ಕೆ ಬಂದಿದೆ ನೋಡಿ. ಇಂಥ ಎಷ್ಟೋ ಸಮಸ್ಯೆಗಳು 1ನೇ ಸ್ಕಂದದಿಂದ ಶುರು ಆಗಿದೆ ನಮಗೆ. ಭಾಗವತ ಅಧ್ಯಯನಶೀಲರಿಗೆ
ಕೇವಲ ಭಾಗವತದ ಅಧ್ಯಯನ ಸಾಲದು. ಹಲವು ಮುಖವಾಗಿ ವ್ಯಾಸರ ಸಾಹಿತ್ಯವನ್ನು ಅಧ್ಯಯನ ಮಾಡಿದವನಿಗೆ ಮಾತ್ರ ಭಾಗವತ ನೋಡಿದಾಗ ಇದಕ್ಕೆ ಹೀಗೆ ಅರ್ಥ ಮಾಡ್ಬೋದು ಅಂತ ನಮಗೊಂದು ಹೊಳಿತದೆ. ಇಲ್ಲದೆ ಹೋದಾಗ ಇಂಥ ಅನೇಕ ಸಂದರ್ಭಗಳಲ್ಲೆಲ್ಲ ವಿರೋಧ ಕಂಡುಬರಲಿಕ್ಕೆ ಶುರುವಾಗ್ತದೆ. ಜವಾಬ್ದಾರಿ, ಅದನ್ನು ವಿರೋಧ ಪರಿಹಾರ ಮಾಡೋ ಜವಾಬ್ದಾರಿ ಮಹಾತ್ಮರು ಹೊತ್ತಿರ್ತಾರೆ. ಭಕ್ತರು ಅದನ್ನು ಅನುಸಂಧಾನಕ್ಕೆ ತರಬೇಕು. ಸಮಸ್ಯೆ ಏನು ಅಂದರೆ, ಈ ಮಹಾಭಾರತ ಪ್ರವಚನ ಇಡಿಸಿದ್ವಿ ಅಂತ ಇಟ್ಕೊಳ್ಳೋಣ. ಆವಾಗ ಆ ಕಥೆ ಬರ್ತದೆ, ಅದು ಯುಧಿಷ್ಠಿರನ ಸಂವಾದದಲ್ಲಿ ಬರ್ತದೆ. ಆವಾಗ ಇದು ನೆನಪಿರಲ್ಲ. ಹಾಗಾಗಿ ಅದನ್ನು ಹೇಳುವಾಗ ಅದನ್ನು ಹೇಳಿಬಿಡೋದು. ಸರಿ, ಈಗ ಭಾಗವತ ತಾನೇ ಇಡಿಸಿದ್ದು, ಇವಾಗ ಮಹಾಭಾರತ ನೆನಪಿರಲ್ಲ, ಇದನ್ನು ಹೇಳುವಾಗ ಇದನ್ನೇ ಹೇಳ್ಕೊಂಡು ಹೋಗ್ಬಿಡೋದು. ಹಿಂಗೂ ಮಾಡೋ ಅಭಿಪ್ರಾಯ ಕೆಲವು ಕಡೆ ನಡೀತದೆ. ಅದು ಸರಿಯಲ್ಲ. ಮನುಷ್ಯನಿಗೆ ಜ್ಞಾನಂ ಸಂಸ್ಥಾಪಯಾಮಾಸ, ಎಲ್ಲ ಕಡೆಯಲ್ಲಿರೋದನ್ನು ಸಾಧ್ಯವಾದಷ್ಟು ಹೀಗೆ ವಿರೋಧ ಬರೋ ಹಾಗೆ ಕಾಣಿಸ್ತದೆ. ಅದರ ಏಕವಾಕ್ಯತೆಯನ್ನು, ಏಕಮುಖತೆಯನ್ನು, ಐದಂಪರ್ಯವನ್ನು ಚೆನ್ನಾಗಿ ನಾವು ಸಾಧ್ಯವಾದಷ್ಟು ನಮಗೆ ಹಿರಿಯರು ಕೊಟ್ಟ ಮಾರ್ಗದರ್ಶನದಲ್ಲಿ ಲೋಕಕ್ಕೆ ಪ್ರಚಾರಪಡಿಸಿ, ಎಂಥ ಅದ್ಭುತ ಅಲ್ಲ ಅಂತ ವೇದವ್ಯಾಸರ ಬಗ್ಗೆ, ಭಾಗವತದ ಬಗ್ಗೆ ಮತ್ತಷ್ಟು ಸ್ಯಾಂಟಿಟಿ, ಶ್ರದ್ಧೆ ಹೆಚ್ಚು ಮಾಡುವ ಪ್ರಯತ್ನ ಮಾಡಬೇಕು. ಕೆಲವರು ಏನು ಮಾಡ್ತಿದ್ದಾರೆ, ಇದನ್ನೇ ಮಿಸ್ಗೈಡ್ ಮಾಡಿ, ವೇದವ್ಯಾಸರು ನೋಡ್ರಿ ಅಲ್ಲೊಂದು ಕಡೆ ಅದೊಂದು ರೀತಿ ಹೇಳ್ತಾರೆ, ಇಲ್ಲೊಂದು ಕಡೆ ಇನ್ನೊಂದು ಹೇಳ್ಬಿಡ್ತಾರೆ, ಅವ್ರದ್ದು ಏನು ಅರ್ಥನೇ ಆಗಲ್ಲ ನಮಗೆ ಅಂತ ವೇದವ್ಯಾಸರನ್ನೂ ಬೈದು, ಅವ್ರು ಬರೆದ ಪುರಾಣ ಮಹಾಭಾರತಗಳನ್ನು ಬೈದು, ಅಂತೂ ಇಂತೂ ಅದ್ರ ಮೇಲೆ ಅಶ್ರದ್ಧೆ ಹುಟ್ಟಿಸೋದು, ಇದು ಭಾರತೀಯರು ಮಾಡಬಾರ್ದು ಇಂಥ ಕೆಲಸ. ರಾಮಾಯಣದ ಬಗ್ಗೆನೂ ಹೀಗೆ ಮಾಡೋದು, ಮಹಾಭಾರತದ ಬಗ್ಗೆ ಹೀಗೆ, ಪುರಾಣಗಳ ಬಗ್ಗೆ ಹೀಗೆ, ಮನುಸ್ಮೃತಿಗಳ ಬಗ್ಗೆ ಹೀಗೆ, ವೇದಗಳ ಬಗ್ಗೆ ಹೀಗೆ. ನಿನ್ನ ಮೂಗಿನ ನೇರದಲ್ಲಿ ಯಾವುದೋ ಒಂದು ಅಭಿಪ್ರಾಯ ವಿರುದ್ಧವಾಗಿ ಕಂಡು ಕೂಡಲೇ ಅದೂ ಬೇಡ ಇದೂ ಬೇಡ ಅಂತ ಅನಿಸಿ ಲೋಕಕ್ಕೆಲ್ಲ ಇಂಟರ್ಪ್ರಿಟೇಟ್ ಮಾಡಿಬಿಟ್ರೆ ಯಾರಿಗೆ ಮೋಸ ಮಾಡಿದಾಗ ನಾವೆಲ್ಲ ಹಾಗೆ ಮಾಡಬಾರ್ದು. ಇನ್ನು ಕೆಲವರಲ್ಲಿ ಏನಾಗ್ತದೆ, ಈ ಥರದ ಕಥೆಗಳನ್ನು ನೋಡಿದಾಗ ಅವರು ಒಂದು ರೀತಿ ಗುಟ್ಟಿಟ್ಕೊಂಡಿದ್ದಾರೆ. ಏನು ಅಂದರೆ, ಇಲ್ಲ ಅದು ಬೇರೆ ಕಲ್ಪದಲ್ಲಿ ಹಾಗೆ ನಡೆದಿತ್ತು ಅಂತ. ಅಲ್ಲಲ್ಲಿ ಇದೊಂದು ಸಹಜವಾಗಿ ಸಿಕ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆಯಲ್ಲಿ. ಅದೊಂದು ಕಲ್ಪದಲ್ಲಿ ಹಂಗೆ ಕತೆ ನಡೆದಿತ್ತು, ಇದು ಇನ್ನೊಂದು ಕಲ್ಪದಲ್ಲಿ ಹಿಂಗೆ ಕತೆ ನಡೆದಿದೆ, ಹಾಗಾಗಿ ಏನು ವಿರೋಧ ಇಲ್ಲ ಅಂತ ಕಲ್ಪಭೇದ ಅಂತ ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಅದನ್ನು ಇಲ್ಲಿ ಕೂಡಿಸ್ಲಿಕ್ಕೆ ಬರಲ್ಲ. ಕಲ್ಪಭೇದದ ವ್ಯವಸ್ಥೆ ಎಲ್ಲ ಕಡೆಯಲ್ಲಿ ಹೇಳಬಾರ್ದು, ಇಂತಿಂಥ ಕಡೆಯಲ್ಲಿ ಮಾತ್ರ ಹೇಳಲಿಕ್ಕೆ ಬರ್ತದೆ. ವಿಶೇಷ ಪ್ರಮಾಣ ಬೇಕದಕ್ಕೆ ಹೇಳಬೇಕಾದ್ರೆ. ಭಾಗವತ ಕೇಳ್ತಾ ಬಂದ್ವಲ್ಲ ಈಗ ಹಿಂದೆ, ಎಷ್ಟೋ ಪ್ರಸಂಗಗಳಲ್ಲಿ ನೋಡಿ ಒಂದು ಸಂದರ್ಭ ಹೇಳ್ತೀವಿ. ಭಗವಂತ ವಾಮನನಾಗಿ ಅವತಾರ ಮಾಡಿದ. ಭಾದ್ರಪದ ಮಾಸದಲ್ಲಿ ವಾಮನನ ಸ್ಮರಣೆ ವಿಶೇಷ. ಮೊನ್ನೆ ದ್ವಾದಶಿ ದಿವಸ, ಹೋದ ದ್ವಾದಶಿನೇ ವಾಮನನನ್ನು ನಾವು ಆರಾಧನೆ ಮಾಡಬೇಕು, ಸ್ಮರಣೆ ಮಾಡಬೇಕು. ವಾಮನ ಆದಮೇಲೆ ತ್ರಿವಿಕ್ರಮನಾಗಿ ಬೆಳೆದಾಗ ತ್ರಿವಿಕ್ರಮನಾದಾಗ ಭೂಮಿಯನ್ನೆಲ್ಲ 3 ಪಾದದಲ್ಲಿ ಆಳಿದು ಬಲಿಚಕ್ರವರ್ತಿಯನ್ನು ನಿಗ್ರಹಿಸಿದ ಅಂತ ಕಥೆ. ಭಾಗವತ 5ನೇ ಸ್ಕಂದದಲ್ಲಿ ತ್ರಿವಿಕ್ರಮನ ಕಥೆ ಹೇಳುವಾಗ 5ನೇ ಸ್ಕಂದದ ಒಂದು ಭಾಗೀರಥಿ ಗದ್ಯ ಅಂತ ಬರ್ತದೆ. ಅಲ್ಲಿ ಭಗವಂತ ತ್ರಿವಿಕ್ರಮನಾಗಿ ಪಾದ ಮೇಲೆ ಅಳಿಯುವಾಗಿ ಎತ್ತಿದ್ದ ಅಂದರೆ ಯಾವ ಪಾದ ಅಂದರೆ ದಕ್ಷಿಣ ಪಾದ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ವಾಮಪಾದ ಅಂತ ಹೇಳಿದ್ದಾರೆ. ವಾಮಪಾದಾಂಗುಷ್ಠನಕ ನಿರ್ಭಿನ್ನ. ನೋಡ್ರಿ, ವಾಮಪಾದ ಅಂದರೆ ನಿಮಗೆ ಅರ್ಥ ಆಗ್ತದೆ ಎಡಪಾದ. ಎಡಪಾದವನ್ನು ಬೇಲ್ ತನಕ ಎತ್ತಿದ್ದಂತೆ ಬ್ರಹ್ಮಾಂಡ ಕಟಾಹಕ್ಕೆ ಹೋಗಿ ತಗಿಲ್ತಂತೆ, ಅದು ಸ್ಫೋಟ ಆಯ್ತಂತೆ ಅಂತ ಕಥೆ ಹೇಳ್ಬಿಟ್ಟು ವಾಮಪಾದ. ಇನ್ನೊಂದು ಪುರಾಣದಲ್ಲಿ ದಕ್ಷಿಣ ಪಾದ, ಬಲಪಾದ ಅಂತ ಹೇಳ್ಬಿಟ್ಟಿದೆ. ಈಗ ಭಾಗವತದಲ್ಲಿ ಹೇಳಿದಂತೆ ವಾಮಪಾದಾಂಗುಷ್ಟ ನಖ ನಿರ್ಭಿನ್ನ ಅಂತ ಭಾಗೀರಥಿ ಗದ್ಯ ಭಾಗವತದ ಮಾತಿನಂತೆ ಎಡಪಾದ ಎತ್ತಿದ ಅಂತ ತಿಳ್ಕೊಳ್ಬೇಕಾ, ಅಥವಾ ಇನ್ನೊಂದು ಕಡೆ ಹೇಳಿದ ಹಾಗೆ ಬಲಪಾದ ದಕ್ಷಿಣ ಪಾದ ಎತ್ತಿದ ಅಂತ ತಿಳ್ಕೊಳ್ಬೇಕಾ? ತ್ರಿವಿಕ್ರಮ ಅವತಾರದಲ್ಲಿ ಕಥೆ ಹೇಳುವಾಗ 2 ಥರ ಹೇಳಿದ್ದಕ್ಕೆ ವಿರೋಧ ಕಂಡು ಬರ್ತದೆ ನಮಗೆ. ಹೇಗೆ ಬಗೆಹರಿಸ್ಕೊಳ್ಬೇಕಿಂಥವನ್ನ ಭಗವತ್ಪಾದರು ಹೇಳ್ಕೊಡ್ತಾರೆ. ಅಂಥ ಸಂದರ್ಭಗಳು ಕಂಡು ಬಂದಾಗ
ಪುರಾಣಗಳ ಮೇಲೆ ಅಶ್ರದ್ಧೆ ಮಾಡಿಕೊಳ್ಬೇಡಿ. ಅಲ್ಲೊಂದು ಬುದ್ಧಿವಂತಿಕೆ ಇದೆ. ವಾರಾಹೇ ವಾಮಪಾದಂತು, ಕಲ್ಪ ಎರಡಿದೆ. ವಾರಾಹ ಕಲ್ಪ ಅಂತ ಒಂದು, ಆವಾಗ ಭಗವಂತ ವಾಮಪಾದನ್ನೇ ಎತ್ತಿದ್ದ. ತದಿತರ ಬೇರೆ ಕಲ್ಪದಲ್ಲಿ ವೈವಸ್ವತ ಮನ್ವಂತರದಲ್ಲಿಯೂ ಭಗವಂತ ವಾಮನನಾದಾಗ ಆವಾಗ ದಕ್ಷಿಣ ಪಾದ ಅಂತ ವ್ಯಾಖ್ಯಾನಿಸ್ಕೊಳ್ಳಿ ಅಂತ. ಹೀಗೆ ಭಾಗವತದ ಇತರ ಪುರಾಣಗಳ ವೈರುಧ್ಯವನ್ನು ಸರಳವಾದ ರೀತಿಯಲ್ಲಿ ನಮಗೆ ಪರಿಹರಿಸಿಕೊಂಡು ಕಲ್ಪಭೇದದ ಒಂದು ನಿಯಮವನ್ನು, ವ್ಯವಸ್ಥೆ ಹೇಳಿ ಚಿಂತನೆ ಮಾಡಿಸೋದು ಇದೆ. ಆದರೆ ಈ ಗಜೇಂದ್ರನ ಕಥೆ ಹೇಳುವಾಗ ಈಗ ಇಲ್ಲಿ ಕೂಡಲೇ ನೀವು ಕಲ್ಪಭೇದದ ವ್ಯವಸ್ಥೆ ಹೇಳಲಿಕ್ಕೆ ಬರೋಲ್ಲ. ಏನು ಮಾಡಬೇಕಾಗಾದ್ರೆ ಅದಕ್ಕೊಂದು ವಿವರಣೆ ಕೊಡ್ತಾರೆ ಮಹಾನುಭಾವರು. ಹಾಹಾ ಅನ್ನೋ ಗಂಧರ್ವನೇ ಗಜೇಂದ್ರನಾಗಿ ದೇವಲರನ್ನು ಕಾಡಿದ್ದೇನೋ ಸರಿಯಂತೆ. ಆತನೇ ಗಂಧರ್ವ ಮೊದಲೇ ಆನೆ ಆಗಿ ಹುಟ್ಟಲಿಲ್ಲ. ದೇವಲರ ಶಾಪ ಕೊಟ್ಟದ್ದು ನಿಜವೇ, ದೇವಲರ ಶಾಪನೇ ಕೊಟ್ಟಿಲ್ಲ ಅಂತ ತಿಳಿಬಾರ್ದು. ಮಹಾಭಾರತದ ಮಾತಿನಂತೆ ನಿರವಕಾಶ. ಅವನು ಗಜೇಂದ್ರನಾದ. ಗಜೇಂದ್ರನಾಗೋ ಮೊದಲು ಮಧ್ಯದಲ್ಲಿ ಇಂದ್ರದ್ಯುಮ್ನ ಅಂತ ಒಂದು ರಾಜ ಜನ್ಮನೂ ಅನುಭವಿಸಿ ಗಜೇಂದ್ರನಾದ ಅಂತ. ಮೊದಲು ಹಾಹಾ ಗಂಧರ್ವ ದೇವಲರನ್ನು ಪೀಡಿಸಬೇಕು ಅಂತ ಬಂದ ಆನೆಯಾಗಿ ಶಾಪ ಕೊಟ್ಟರು. ಇಂದ್ರದ್ಯುಮ್ನ ಅಂತ ದ್ರವಿಡ ದೇಶದಲ್ಲಿ ರಾಜನಾದ. ದೇವಲರ ಶಾಪದಿಂದ ರಾಜನಾದಾಗಲೇ ಆವಾಗ ಅಗಸ್ತ್ಯ ಋಷಿಗಳು ಮನೆಗೆ ಬಂದಿದ್ದರು. ಮೌನವ್ರತ ಧರಿಸಿದ್ದ. ಶಾಪ ಬಂತು. ಮತ್ತೆ ಎರಡನೇ ಶಾಪ ಬಂದ ಮೇಲೆ ಮತ್ತೆ ಪುನಃ ಅವನು ಗಜೇಂದ್ರನಾಗಬೇಕಾಯ್ತು. ದೇವಲರ ಶಾಪನು ಅವನಿಗೇನೆ, ಅಗಸ್ತ್ಯರ ಶಾಪನು ಅವನಿಗೇನೆ. ಆನೆ ಆದವನು ಅವನೇನೆ, ಇಂದ್ರದ್ಯುಮ್ನ ರಾಜನಾದವನು ಅವನೇ ಅಂತ. ಆದರೆ ದೇವಲರ ರಾಜನಾಗುವಂತ ಶಾಪ ಕೊಟ್ಟಿಲ್ಲ. ದೇವಲರ ಶಾಪ ಕೊಟ್ಟದ್ದೇನಂತ? ಆನೆ ಆಗು, ಗಜನಾಗು ಅಂತ. ನೋಡಿ, ಮಹಾಭಾರತದ ಮಾತನ್ನು ಹೇಳ್ತೇನೆ ನಿಮ್ಮ ಮುಂದೆ. ಈಗ ದೇವಲರ ಶಾಪ ಕೊಡುವಾಗ ಅವರ ಬಾಯಲ್ಲಿ ಬಂದ ಮಾತೇನು ಅಂದರೆ ಗಜರಾಜೋಭವ ಅಂತ ಶಾಪ ಕೊಟ್ರಂತವನಿಗೆ. ಸಂಸ್ಕೃತದಲ್ಲಿ ಗಜರಾಜೋಭವ ಅಂತ ಅವರು ಶಾಪ ಆಡಿದ್ದ ಮಾತು ಮಹಾಭಾರತದಲ್ಲಿದೆ. ಅದರ ಅರ್ಥ ಹೇಗೆ ಬಿಡಿಸ್ಬೇಕು ಅಂದರೆ ಗಜೋಭವ ರಾಜಾಭವ ಅಂತ ಬಿಡಿಸ್ಬೇಕಂತೆ. ಅಂದರೆ ನೀನು ಗಜನಾಗು, ನೀನು ರಾಜನೂ ಆಗು ಅಂತ. ಹಾಗಾದರೆ ದೇವಲರ ಶಾಪ ಕೊಡುವಾಗಲೇ ಹಾಕಿ ಕೊಟ್ಬಿಟ್ಟಿದ್ರಂತೆ. ಮತ್ತೆ ಪ್ರಶ್ನೆ ಕೇಳ್ಬೋದು, ಅಲ್ಲ ಹೋಗಿ ಹೋಗಿ ಆಟ ಆಡಿಸ್ಲಿಕ್ಕೆ ಬಂದಂಥ ಗಂಧರ್ವನಿಗೆ ರಾಜನಾಗು ಅಂತ ಅಂದರೆ ಯಾಕವರು ಅಂತ. ರಾಜನಾಗು ಅಂತನ್ನೋ ಶಾಪನ? ಲೋಕದಲ್ಲಿ ರಾಜನಾಗು ಅನ್ನೋದು ವರ ಅಲ್ವೇನು? ಶಾಪ ಹೇಳುವಾಗ ಆನೆ ಆಗು ಅನ್ಬೇಕೋ ಬೇಡ, ಇಷ್ಟೇ. ಗಜ ಭವ, ರಾಜ ಆಗು ಅಂತ ಯಾಕಂದಿದ್ರು ಅಂದರೆ ಮಹಾಭಾರತದಲ್ಲಿ ಕಥೆ ಹೇಳುವಾಗ ಸ್ವಲ್ಪ ಹೆಚ್ಚಿಂದ ಹೇಳಿದ್ದಾರೆ. ಇವರು ನದಿಗೆ ಬೇಡ ಇಳಿಯೋದು, ಹಾಗಾದರೆ ಮೊಸಳೆ ಬಂದು ಪೀಡಿಸ್ತದಲ್ಲ ಅಂತ ಆಶ್ರಮದ ಕಡೆಗೆ ಹಿಂತಿರುಗುವಾಗ ಈತ ಮುನ್ಮುಂದೆ ಬಂದು ಸೊಂಡಿಲ್ ಚಾಚ್ತಿದ್ದಂತ. ಅವ್ರ ಮುಂದೆ ಸೊಂಡಿಲ್ ಹೀಗೆ ಮುಂದೆ ಮಾಡ್ತಿದ್ದ. ಅವರು ಸೊಂಡಿಲ್ ಮುಂದೆ ಮಾಡಿದ್ದಕ್ಕೆ ಆ ಸೊಂಡಿಲ್ ಮೇಲೆ ಹೋಗಿ ಹತ್ತಿ ಕೂತ್ಕೊಂಡ್ಬಿಡ್ತಿದ್ರಂತ ದೇವಲರು. ಆವಾಗ ಆನೆ ಸ್ವಲ್ಪ ಹೊತ್ತು ಹೀಗೆ ಜೋಕಾಲಿ ಥರ ಆಡಿಸ್ತದೆ. ಈ ಆನೆ ಸೊಂಡಿಲ್ ಮೇಲೆ ಕೂತ್ಕೊಂಡ್ರೆ ಒಂದು ರೀತಿ ಅದು ವಿಹಾರ ಮಾಡಿಸ್ತದೆ. ಅದು ಇತ್ತೀಚೆಗೆಲ್ಲ ನೆನಪಾಗಲ್ಲ, ಕೆಲವ್ರಿಗೆ ಗೊತ್ತಿರ್ತದೆ. ಆನೆ ಸೊಂಡಿಲ್ ಮೇಲೆ ಕೂತ್ಕೊಂಡು ಒಂದು ವಿಹಾರ ಮಾಡ್ತದೆ. ಅದು ಅವ್ರಿಗೆ ಖುಷಿ ಕೊಡ್ತಿತ್ತಂತೆ ದೇವಲರಿಗೆ. ಈ ಆನೆ ಸೊಂಡಿಲ್ ಹೀಗೆ ಕುಡಿಸ್ಕೊಂಡು ವಿಹಾರ ಮಾಡಿದ್ದು ಖುಷಿ ಕೊಡ್ತಿದ್ದಕ್ಕೆ ಅವರ ಮನಸ್ಸಿನೊಳಗೆ ಇಷ್ಟು ಸಂತೋಷ ಆದರೂ ಕೊಟ್ಟನಲ್ಲ ಸ್ವಲ್ಪ ಹೊತ್ತು ಅಂತ ರಾಜನಾಗಲಿ ಅಂತ ಶಾಪ ಕೊಟ್ಟಿದ್ರಂತೆ. ನೋಡಿ, ಸೊಂಡಿಲ್ ಮೇಲೆ ಕುಡಿಸ್ಕೊಂಡು ಅಷ್ಟು ಆಟ ಆಡಿಸಿದ್ದಕ್ಕೇನೆ ರಾಜೋಭವ. ಆದರೆ ಮಾಡಿದ್ದಂತೂ ಅಪರಾಧನೆ ಅನ್ನೋದಕ್ಕೆ ಗಜೋಭವ. ಹಿರಿಯರನ್ನು ಎಷ್ಟು ನಾವು ಪೀಡಿಸ್ತೇವೆ, ಎಷ್ಟು ಸಂತೋಷ ಪಡಿಸ್ತೇವೆ, ಅದಕ್ಕೆ ತಕ್ಕ ಫಲನೇ ಕೊಡ್ತಾರಂಥವ್ರು. ಹೀಗಾಗಿ ಅವರಿಗೆ ಗಜರಾಜೋಭವ ಅಂತಂದು. ಮತ್ತೂ ಪ್ರಶ್ನೆ ಮಾಡ್ತಾರೆ ಹಿರಿಯರು, ಅಲ್ಲ ಏನೇ ಆಗಲಿ ಮೊದಲು ಬಂದದ್ದು ಗಜ ಜನ್ಮನೋ ರಾಜ ಜನ್ಮನೋ? ಮೊದಲು ಬಂದದ್ದು ಯಾವ ಜನ್ಮ? ರಾಜ ಜನ್ಮ. ಮೊದಲು ರಾಜನಾದ ಇಂದ್ರದ್ಯುಮ್ನ. ಆವಾಗ ಅಗಸ್ತ್ಯರು ಶಾಪ ಕೊಟ್ಟರು ಅಂತ ತಾನೇ ಮುಂದೆ ಗಜನಾದ ಅಂತ
ಹಾಗಾದರೆ ದೇವಲರ ಬಾಯಲ್ಲಿ ಶಬ್ದ ಆಡುವಾಗ ಮಾತ್ರ ರಾಜಗಜೋಭವ ಅನ್ನಬೇಕಾಗಿತ್ತಲ್ವ? ಹಾಗನ್ಲಿಲ್ಲ, ಗಜ ರಾಜೋಭವ ಅಂತಂದ್ರಂತೆ. ಮೊದಲು ಗಜೋಭವ ಅನ್ನಬಾರ್ದು, ರಾಜೋಭವ ಅನ್ನಬೇಕಿತ್ತು. ಅದಕ್ಕೆ ಹಿರಿಯರು ಹೇಳ್ತಾರೆ, ಅವರಿಗೆ ರಾಜ ಜನ್ಮ ಬಹುಕಾಲ ಇರೋದು ಬೇಡ ಅಂತಿತ್ತಂತೆ. ರಾಜ ಜನ್ಮ ಸ್ವಲ್ಪ ಕಾಲ ಮಾತ್ರ, ಗಜ ಜನ್ಮ ಮಾತ್ರ ಅವನಿಗೆ ಬಹುಕಾಲ ಇರಲಿ ಅಂತ ಅಪೇಕ್ಷೆ. ಅದಕ್ಕೆ ಶಬ್ದ ಆಡುವಾಗ ಯಾವಾಗಲೂ ಏನಾಗ್ತದೆ, ಯಾವ ಜನ್ಮ ಅವನಿಗೆ ಬಹಳ ಕಾಲ ಇರಬೇಕಿತ್ತಲ್ಲ ಅದು ಮೊದಲು ಬಂದ್ಬಿಡ್ತದೆ. ಈಗ ನಮಗೂ ಅಷ್ಟೇ, ತರಕಾರಿ ತರಲಿಕ್ಕೆ ಅವ್ರು ಹೋಗುವಾಗ ಮೊದಲು ಯಾವ ತರಕಾರಿ ಬಹಳ ಬೇಡಿಕೆ ಇರ್ತದಲ್ಲ ಅದು ಮೊದಲು ಶಬ್ದ ಬಾಯಲ್ಲಿ ಬರ್ತದೆ. ಉಳಿದೆಲ್ಲ ಆಮೇಲೆ ಬರ್ತದೆ ತಾನೆ ಶಬ್ದ. ಕೊತ್ತಂಬರಿ ತೊಗೊಂಡು ಬಾ, ಕರಿಬೇವು ಪ್ರತ್ಯೇಕ ಹೇಳಲ್ಲ ಅದು. ಕೊತ್ತಂಬರಿ ಕರಿಬೇವೆಲ್ಲ ಅದು ತರಲೇಬೇಕದು ಅಷ್ಟೇ. ಅದು ಹಂಗಿದ್ದಂಗೆ ಪ್ರಧಾನ ಯಾವುದು ಮನಸ್ಸಲ್ಲಿರ್ತದೆ ಶಬ್ದ ಅದು ಬಂದ್ಬಿಡ್ತದೆ. ಅವರಿಗೆ ನೈರ್ಭರ್ಯ ಇದ್ದದ್ದು ಗಜನಾಗಲಿ ಅಂತ ಹೇಳಿ. ರಾಜನಾಗಲಿ ಅನ್ನೋದು ಅದರ ಬಗ್ಗೆ ನೈರ್ಭರ್ಯ ಇರಲಿಲ್ಲ, ಅಲ್ಪ ಕಾಲದ್ದದು. ಅದಕ್ಕೆ ಗಜ ಶಬ್ದ ಮೊದಲು ಆಡಿದ್ರಂತೆ, ರಾಜ ಶಬ್ದ ಆಮೇಲೆ ಆಡಿದ್ರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಮತ್ತೊಂದು ಪ್ರಶ್ನೆ ನೋಡಿ, ನಮ್ಮ ಮಹಾಭಾರತ ಭಾಗವತಗಳೆಲ್ಲ ಹೇಗಿದ್ದಾವೆ ಅನ್ಲಿಕ್ಕಿದು. ಅಲ್ಲ, ಅಗಸ್ತ್ಯರ ಶಾಪ ಕೊಟ್ಟದ್ದಕ್ಕೆ ಆನೆ ಆದ ಅಂತ ಇಟ್ಕೊಳ್ಬೇಕೋ, ದೇವಲರ ಶಾಪ ಕೊಟ್ಟದ್ದಕ್ಕೆ ಆನೆ ಆದ ಅಂತ ಇಟ್ಕೊಳ್ಬೇಕೋ? ಶಾಪ ಎರಡಾಯ್ತಲ್ಲ ಮತ್ತೆ, ಇದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು? ಅದಕ್ಕೂ ಅನುಸಂಧಾನ ಮಾಡಿಸ್ತಾರೆ. ಶಾಪ ಇಬ್ಬರದು, ಆದರೆ ಇಷ್ಟೇ, ಅಗಸ್ತ್ಯರಿಗೂ ಗೊತ್ತಿತ್ತಂತೆ ಈತ ದೇವಲರ ಶಾಪಕ್ಕೆ ಒಳಪಟ್ಟು ಬಂದಿದ್ದಾನೆ, ನಾನು ಪ್ರತ್ಯೇಕ ಶಾಪ ಕೊಡಬೇಕಾದದ್ದಿಲ್ಲ, ಹೀಗೆ ರಾಜನ ಜನ್ಮದಲ್ಲಿ ಮುಂದುವರಿಬೇಕು ಅನ್ನೋದು ದೇವಲರಿಗೆ ಅಭಿಪ್ರಾಯ ಇಲ್ಲ, ಅದಕ್ಕೆ ನನ್ನ ಶಾಪವೂ ಕೂಡ ಬೆರಕೆ ಆಗಲಿ ಅಂತ ಶಾಪ ಕೊಟ್ರಂತಷ್ಟೇ ಅವರು. ಹಾಗಾಗಿ ಅಗಸ್ತ್ಯರ ಶಾಪ ಅನ್ನೋದು ಪ್ರಧಾನ ಅಲ್ಲ. ಪ್ರಧಾನ ಶಾಪ ಯಾರ್ದಂತಿಲ್ಲಿ? ದೇವಲರ ಶಾಪ ಪ್ರಧಾನ ಅಂತ. ಹೀಗೆ ಮಹಾಭಾರತಕ್ಕೂ ಭಾಗವತಕ್ಕೂ ವಿರೋಧ ಬರದಂತೆ ಎರಡೂ ಕಥೆಗಳಿಗೆ ಹೊಂದಾಣಿಕೆ ಆಗೋ ಹಾಗೆ ನಾವು ಈ ಗಜರಾಜಭವ ಅನ್ನೋ ಶಾಪದ ವೃತ್ತಾಂತವನ್ನು ಅನುಸಂಧಾನ ಮಾಡಲಿ. ಅಗಸ್ತ್ಯರ ಶಾಪನೂ ಸರಿ, ದೇವಲರ ಶಾಪನೂ ಸರಿ, ಗಜ ಜನ್ಮವು ಅವನಿಗೆ ಬಂದದ್ದು, ರಾಜ ಜನ್ಮವು ಅವನಿಗೆ ಬಂದದ್ದು, ಮುಕ್ತನಾದ ಮೇಲೆ ಅವನೇ ಮುಂದೆ ಹಾಹಾ ಅನ್ನೋ ಗಂಧರ್ವ ಲೋಕವನ್ನು ಪತ್ತೆ ಸೇರಿದ್ದು ಅಂತ ತಿಳಿಬೇಕಂತ. ಭಾಗವತ ಅಧ್ಯಯನದ ಶೈಲಿ, ಭಾಗವತ ಪ್ರವಚನವನ್ನು ಬಹಳ ಕಡೆಯಲ್ಲಿ ನಡೆಸಿದ್ದಾರೆ. ಭಗವತ್ಪಾದರು ಭಾಗವತ ವ್ಯಾಖ್ಯಾನ ವಿಶೇಷವಾಗಿ ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ಈ ಭಾಗವತದ ಅನುಸಂಧಾನ ಮಾಡ್ತಾ ಬರಬೇಕು. ಆವಾಗ ಭಾಗವತದ ರಸ ಏನು ಅಂತ ಆಸ್ವಾದನೆ ಮಾಡಲಿಕ್ಕಾಗ್ತದೆ. ಇನ್ನಿದರ ಸಂದೇಶ ಏನು? ಬೆಳಗ್ಗೆ ಕಥೆ ಕೇಳಿದ್ವಿ, ಸಂದೇಶ ಏನು? ಎಷ್ಟು ಥರದ ಸಂದೇಶ ನೀವು ಹುಡುಕ್ಬೋದು ಇದರೊಳಗೆ ನೋಡಿ. ಮೊದಲು ಒಂದು ಸಂದೇಶ ತಿಳ್ಕೊಳ್ಳೋಣ ಸ್ಥೂಲವಾಗಿ. ಆನೆಯ ಕಥೆ ಭಾಗವತ ಹೇಳಿ ನಮಗೆಲ್ಲ ನಮ್ಮನ್ನು ಎಚ್ಚರಿಸ್ತದೆ. ನಾವು ಒಂದು ಆನೆ ಇದ್ದಾಗಂತೆ, ನಾವು ಆನೆನೇ ಅಲ್ವೇನು, ಗಜರಾಜನೇ. ವ್ಯತ್ಯಾಸ ಏನು ಆನೆಗೂ ನಮಗೂ? ಆನೆಗೆ ಯಾವಾಗಲೋ ಒಮ್ಮೆ ಒಂದು ಮದ ಬರ್ತದೆ, ನಮಗೆ ಯಾವಾಗಲೂ ಒಂದಲ್ಲ ಒಂದು ಮದ ಇದ್ದೇ ಇರ್ತದೆ. ಇಷ್ಟೇ ವ್ಯತ್ಯಾಸ. ಅನ್ನ ಮದ, ಅರ್ಥ ಮದ, ಅಖಿಳ ವೈಭವದ ಮದ, ಮುನ್ನ ಪ್ರಾಯದ ಮದ ಅಂತ ದಾಸರು ಒಂದು ಕಡೆ ಮದದ ಲೆಕ್ಕಾಚಾರ ಕೊಟ್ಟಿದ್ದಾರೆ. ಅದನ್ನು ಇಟ್ಕೊಳ್ಬೋದು. ಇನ್ನೊಂದು ರಹಸ್ಯ ಏನು ಅಂದರೆ, ಭಾಗವತದಲ್ಲಿ ಭಾಗವತದಿಂದಲೇ ವ್ಯಾಖ್ಯಾನ ಮಾಡಲಿಕ್ಕೆ ಬರ್ತದೆ. ಆದರೆ ತುಂಬ ಅಧ್ಯಯನ ಮಾಡಿರಬೇಕು. ಒಂದ್ಸಲಿ ಭಾಗವತ ಅಧ್ಯಯನ ಮಾಡಿದರೆ ಗೊತ್ತಾಗಲ್ಲ. ಬಹಳ ಬಾರಿ ಭಾಗವತವನ್ನು ಕರತಲಾಮಲಕ ಮಾಡಿಕೊಂಡ ಹಾಗೆ ಭಾಗವತ ಶ್ಲೋಕಕ್ಕೆ ಭಾಗವತದಲ್ಲೇ ವ್ಯಾಖ್ಯಾನ ಸಿಗ್ತದೆ ನಿಮಗೆ. ನೋಡಿ, ಆನೆಗೆ ಮದ ಬಂದಿತ್ತು. ಮದ ಎಷ್ಟು ತರಹ, ಯಾವುದು ಮದಗಳು ಅನ್ನೋದನ್ನು 4ನೇ ಸ್ಕಂದದಲ್ಲಿ ಹೇಳ್ತಾರೆ. ನೀವು 4ನೇ ಸ್ಕಂದ ಈಗಾಗಲೇ ಪ್ರವಚನ ಕೇಳಿರ್ಬೋದು. ಅಲ್ಲಿ ಮದಗಳ ಪಟ್ಟಿ ಮಾಡುವಾಗ 6 ಅಂತಂದಿದ್ದಾರೆ. ಕೆಲವು ಕಡೆ 8 ಮದ ಅಂತ ಪರಿಚಯಿಸ್ತಾರೆ. ಆ 8ರೊಳಗೆ ಇನ್ನು 3, 7, 8 ಇನ್ನು 2 6ರಲ್ಲೇ ಸೇರಿಸೋ ಪದ್ಧತಿನೂ ಇದೆ. 6 ಮದಗಳು ಯಾವುದು? 4ನೇ ಸ್ಕಂದ ಕೇಳಿದ್ರಿಂದ ನೆನಪಿಸ್ಕೊಂಡ್ರೆ ಗೊತ್ತಾಗ್ತದೆ. ವಿದ್ಯಾ ತಪೋ ವಿತ್ತವ ಪೂರ್ವಯ ಕುಲೈ ಸತಾಂ ಗುಣೈ ಷಡ್ಭಿರ ಸತ್ತಮಾಮದೈ
ವಿದ್ಯಾ, ತಪಸ್ಸು, ವಿತ್ತ, ಅದ್ರ ಜೊತೆಗೆ ಮದ ಅಂತ ನೀವು ಸೇರಿಸ್ಕೊಳ್ಬೇಕು ಹೇಳುವಾಗ. ವಿದ್ಯಾ, ತಪಸ್ಸು, ವಿತ್ತ, ವಪುಹು, ವಯಃ. ವಪುಹು ಅಂದರೆ ಶರೀರ ಅಂತ ಅರ್ಥ, ಶರೀರ ದೇಹದ ಮದ. ವಯಃ ವಯಸ್ಸು, ಕುಲ ಅಂದರೆ ಕುಲದ ಮದ. ವಿದ್ಯಾ, ತಪೋ, ವಿತ್ತ, ವಪುಹು, ವಯಃ, ಕುಲೈಹಿ. ಇಷ್ಟು ಮದಗಳಿದ್ದಾವೆ. ಇಂಥ ಮದಗಳಲ್ಲಿ ಒಂದಲ್ಲ ಒಂದು ಮದ ಮನುಷ್ಯನಿಗೆ ಬರ್ತಾ ಇರ್ತದೆ. ಆವಾಗ ಅವನು ಆನೆನೇ ಆದ್ನಲ್ಲ, ಮತ್ತೆ ಆನೆ ಮದಕ್ಕಲ್ವೇ ಸಂಕೇತ. ಇಂಥ ಮದಭರಿತ ಆನೆ ತ್ರಿಕೂಟ ಪರ್ವತದಿಂದ ಉದ್ಯಾನವನಕ್ಕೆ ಬಂತು ಅಂತ ಕಥೆ ಬಂತು. ತ್ರಿಕೂಟ ಪರ್ವತದಿಂದ ಉದ್ಯಾನವನ ಅಂದರೆ ಅಭಿಪ್ರಾಯ ಏನು? ತ್ರಿಕೂಟ ಅನ್ನೋದು 3 ಶಿಖರಗಳಿಂದ ಕೂಡಿದ ಬೆಟ್ಟ. ನಾವು ಕೂಡ ಈ ಭೂಮಿಗೆ ಬರುವಾಗ ಸೃಷ್ಟಿಗೆ 3 ಶಿಖರಗಳ ಸಂಪರ್ಕಪಟ್ಟೇ ಬಂದ್ವಂತೆ. ಸಾತ್ವಿಕ, ರಾಜಸ, ತಾಮಸ ಅನ್ನೋ ಪ್ರಕೃತಿಯ ಶಿಖರ, ಪ್ರಕೃತಿ ಗುಣಗಳ ಶಿಖರದ ಸಂಪರ್ಕವನ್ನು ಪಡೆದುಕೊಂಡೇ ಲಿಂಗ ಶರೀರ, ಸ್ಥೂಲ ಶರೀರ, ಏನು ಇಷ್ಟು ಶರೀರಗಳನ್ನು ಹೊದಿಸಿ ನಮ್ಮನ್ನು ದೇವಭೂಮಿಗೆ ಕಳಿಸಿದ. ವನಕ್ಕೆ ಬಂತು. ಋತುಮನ್ನಾಮ ಉದ್ಯಾನವನಂ ಅಂತ ಭಾಗವತ. ಋತುಮತ್ ಅಂತ ಹೆಸರಿಟ್ಟಿದ್ದಂತೆ. ವರುಣನ ಉದ್ಯಾನವನ ಅದು. ಆ ಋತುಗಳಿಗೆ ಸಂಬಂಧಪಟ್ಟ ಮರಗಿಡಗಳು, ಆ ಋತುಗಳಿಗೆ ಸಂಬಂಧಪಟ್ಟ ಹೂ ಹಣ್ಣುಗಳನ್ನು ಚೆನ್ನಾಗಿ ಬಿಡ್ತಿದ್ದಕ್ಕೆ ಆ ಉದ್ಯಾನವನಕ್ಕೆ ಋತುಮತ್ ಅಂತ ನಾಮಕರಣ ಮಾಡಿದ್ದಂತೆ, ಹೆಸರಿಟ್ಟಿದ್ದ. ಈಗೆಲ್ಲ ರಾಜಕಾರಣಿಗಳ ಹೆಸರಿಡಬೇಕು ಉದ್ಯಾನವನಕ್ಕೆ, ನೆನಪಿಟ್ಟುಕೊಳ್ರಿ. ಅಂದರೆ ಯಾವುದೂ ಮರ ಬೆಳೆದಿರಬಾರ್ದು ಅಂತನೋ ಏನೋ ಗೊತ್ತಿಲ್ಲ ಅಲ್ಲಿ. ಅದು ವರುಣನ ಉದ್ಯಾನವನ, ಋತುಮತ್ ಅಂತ ಹೆಸರಿಟ್ಟಿದ್ರಂತದಕ್ಕೆ. ಆ ಋತುಚಕ್ರಕ್ಕೆ ಸರಿಯಾಗಿ ಅದೇ ಹೂ ಬಿಡ್ತಿತ್ತಂತೆ. ವಸಂತ ಋತು ಬಂದರೆ ಯಾವ ಹೂವು ಯಾವ ಹಣ್ಣು ಅದೇ ಬಿಡ್ತಿತ್ತಂತೆ. ಅಂಥ ಒಂದು ವನಕ್ಕೆ ಬಂದ ಅಂತ ಕತೆ ಹೇಳಿದ್ವಿ. ವನಕ್ಕೆ ಬಂದ ಅಂದರೆ ಗೊತ್ತಾಯ್ತು ಈಗ ಉದ್ಯಾನವನ. ನಾವೆಲ್ಲ ಜೀವರು ಆ ತ್ರಿಕೂಟ ಪರ್ವತದಿಂದ ವನಕ್ಕೆ ಬರ್ತೇವೆ ಅಂದರೆ ಸಂಸಾರ ಅನ್ನೋ ಋತುವನಕ್ಕೆ ಬರ್ತೇವೆ ಅಂತ ಅರ್ಥ. ಸಂಸಾರವೇ ಒಂದು ವನ ಅಲ್ವೇ? ಸಂಸಾರವನ್ನು ನಾವು ನೋಡಿದರೆ ಸಿಲಿಕಾನ್ ಸಿಟಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಸಂಸಾರ. ಇದು ಭಾಗವತ ಇದನ್ನು ಕಾಡು ಅಂತ ಹೇಳ್ತದೆ. ನಾವು ಗ್ರೀನ್ ಸಿಟಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಅಥವಾ ಇನ್ನೇನೇನೋ ಸ್ಮಾರ್ಟ್ ಸಿಟಿ ಅಂತ ಇತ್ತೀಚಿನ ಶಬ್ದ ಅದು ಬೇರೆ ಬಂದಿದೆ. ಏನೆಲ್ಲ ಹೆಸರು, ಹೊಸ ಹೆಸರಿಡೋ ಮಾತ್ರದಿಂದ ಅನುಭವಿಸೋ ದುಃಖ ಮಾತ್ರ ಪರಿಹಾರ ಆಗ್ತಾ ಇಲ್ಲಲ್ಲ. ಅದನ್ನು ಕಳ್ಕೊಳ್ಳಿಕ್ಕೆ ಎಲ್ಲಿ ಸ್ಮಾರ್ಟ್ ಆಗ್ತಾ ಇದ್ದೇವೆ ನಾವು? ಅಥವಾ ಕಳ್ಕೊಳ್ಳಿಕ್ಕೆ ಏನಾದರೂ ಉಪಾಯ ಹುಡುಕಿದ್ದೇವಾ ಹೆಂಗೆ? ಅಥವಾ ಹುಡುಕ್ತಿದ್ದೇವಾ? ಹುಡುಕಿದ್ರೆ ಸಿಗ್ತಾ? ಅಲ್ಲಿ ಸ್ಮಾರ್ಟ್ ಆಗಿಲ್ಲ. ಮೊಬೈಲ್ ಸ್ಮಾರ್ಟ್ ಆಯಿತು, ಟಿ ವಿ ಸ್ಮಾರ್ಟ್ ಆಯ್ತು. ಈಗ ಟಿ ವಿ ಸ್ಮಾರ್ಟು, ಲ್ಯಾಪ್ಟಾಪ್ ಸ್ಮಾರ್ಟು, ಕಾರ್ ಸ್ಮಾರ್ಟು. ಜೀವ ಮಾತ್ರ ಒಳಗಿನಿಂದ ತನ್ನನ್ನು ತಾನು ಈ ಸಂಸಾರದಿಂದ ಪಾರುಗಾಣಿಸ್ಕೊಳ್ಳಿಕ್ಕೆ ಸ್ಮಾರ್ಟ್ ಆಗ್ತಾ ಇಲ್ಲ. ಇದೇ ವಿಚಿತ್ರ. ಅದೇ ವನದಲ್ಲಿದ್ದೇವೆ ನಾವೆಲ್ಲ. ವನದಲ್ಲಿ ದಾಹ, ನೀರಡಿಕೆ, ಎಲ್ಲಿ ನೀರು ಸಿಗ್ತದೋ ಅಂತ ದಾಹ. ಈ ದಾಹದ ಅರ್ಥ ಏನು? ಧಾವಿಸಿ ಬಂದ ಮದಭರಿತವಾದ ಆನೆ ನೀರು ಬೇಕು ಅಂತ ಧಾವಿಸಿ ಬಂದು ಒಂದು ಕೆರೆಯ ಬಳಿಗೆ ಬಂದು ನೀರು ಕುಡಿತು ಅಂತ ತಾನೇ ಕತೆ ಕೇಳಿದ್ವಿ. ಇದರ ಸಂದೇಶ ಏನು? ಜೀವರೆನಿಸಿದ ನಾವು ಸಂಸಾರದ ವನದೊಳಗೆ ಬಂದಾಗ ಇಲ್ಲಿರುವ ವಿಷಯ ಪದಾರ್ಥಗಳು, ಅವುಗಳನ್ನು ನೋಡಿ ಅವುಗಳ ಅನುಭವಿಸಿ ಮತ್ತಷ್ಟು ಅದು ಬೇಕು ಅಂತ ಹೋಗ್ತೇವಲ್ಲ, ಇದೇ ದಾಹ ಅಂತ ಅರ್ಥ. ಎಂದು ಕಡಿಮೆ ಆಗ್ತದಪ್ಪ ಇಲ್ಲಿ ನಮ್ಮದು ದಾಹ? ಅದು ಏನದು? ನಮ್ಮ ಕೂದಲು ಬೆಳ್ಳಗಾಗಿರ್ತದೆ ನಿಜ, ಅದು ನಮಗೆ ಗೊತ್ತಿರ್ತದೆ, ಬೇರೆಯವರಿಗೂ ಗೊತ್ತಾಗ್ತಿರ್ತದೆ. ಆದರೆ ಅದು ಕಪ್ಪು ಕಾಣಿಸ್ಲಿ ಅನ್ನೋ ಆಸೆ ನನಗೆ. ಇದು ನನ್ನ ಆಸೆ. ಅದು ನಮಗೆ ಗೊತ್ತಾಗಿದೆ, ಅದು ಮುರಿದೋಗಿದೆ, ಅದು ಹಲ್ಲು ಭಾಳ ದಿವಸ ಆಯಿತು. ಅದು ಅಳಗಾಡಿ ಏನೋ ಚಕ್ಲಿ ತಿನ್ಲಿಕ್ಕೆ ಹೋಗಿ ಕೊನೆಗೆ ಅದೇ ಮುರಿದೋಯ್ತು. ಆದರೂ ಒಂದು ಪ್ಲ್ಯಾಸ್ಟಿಕ್ ಇರಲಿ ಅಂತ ನನ್ನ ಆಸೆ. ಇದು ಮನುಷ್ಯನಿಗೆ. ತನಗೆ ವಯಸ್ಸಾಗ್ತಿದೆ, ಅದು ಒಳಗಿನಿಂದ ಗೊತ್ತಾಗ್ತಿದೆ, ಹೊರಗೆ ನೋಡೋರಿಗೂ ಗೊತ್ತಾಗ್ತಿರ್ತದೆ. ಆದರೂ ಅವ್ರು ನನಗೆ ವಯಸ್ಸಾಗಿದೆ ಅಂತ ಅವ್ರು ಅಂದಿರಬಾರ್ದು, ನಾನು ನನ್ನನ್ನು ವಯಸ್ಸಾಗಿದೆ ಅಂತ ತೋರಿಸ್ಕೊಂಡಿರಬಾರ್ದು. ಅಷ್ಟು ವಿಚಿತ್ರವಾದ ಮನುಷ್ಯನ ಮನಸ್ಥಿತಿಗಳು ಇದಲ್ವೇ? ಯಾವ ಕಾರಣಕ್ಕೂ ನನ್ನನ್ನು ಯಾರೂ ಮುದುಕ ಅಂತ ಕರಿಬಾರ್ದು. ಇದೆಲ್ಲ ಮನುಷ್ಯನ ಮನಸ್ಸಿನೊಳಗೆ ಇಲ್ಲೀದ ಪ್ರಾರಂಭ ಆದದ್ದು. ಅದು ಹೋಗೋದೇ ಇಲ್ಲ, ನಮಗೆ ಹೋಗೋದೇ ಇಲ್ಲ.
ಇದೇ ವಿಷಯ ತೃಷೆಗೆ ಬೀಳ್ತೀವಿ. ಆ ವಿಷಯ ತೃಷೆಗೆ ಬೀಳುವಾಗ ಏನಾಗ್ತದೆ, ಒಂದು ಕೆರೆ ಕಾಣಿಸ್ತು, ನೀರಿತ್ತು, ಕಮಲ ಅಲ್ಲಲ್ಲಲ್ಲಿ ಅರಳಿತ್ತು, ಅದರೊಳಗಿದ್ದ ಪರಾಗ ನೀರುಗಳಿಗೆ ಬಿದ್ದು ಸುಗಂಧಮಯವಾಗಿತ್ತು, ಸುರಸೋಪೇತವಾಗಿತ್ತು, ತಂಪಿತ್ತು, ಚಂದಿತ್ತು, ಕಣ್ಣಿಗೆ ತಂಪಾಯಿತು, ಮನಸ್ಸಿಗೆ ತಂಪಾಯಿತು. ನೀರು ಕುಡಿಯೋಣ ಅಂತ ಸೊಂಡಿಲಿನಿಂದ ನೀರು ಎಳೆದ ಅಂತ ತಾನೇ ಕಥೆ ಕೇಳಿದ್ವಿ. ಅದರ ಅರ್ಥ ಏನು? ಇವತ್ತಿನ ಏನು ಆವಿಷ್ಕಾರದ ಪ್ರಪಂಚ ಇದೆ ಅದು ಕೆರೆ ಇದ್ದ ಆಗಿದೆ ಅಂತೆ. ಆ ಕೆರೆ ಒಳಗೆ ಕಮಲ, ಪರಾಗು ಅದು ಆಕರ್ಷಣೆ ಮಾಡ್ತದೆ. ವಿಷಯ ಪದಾರ್ಥಗಳೆಲ್ಲ ಅದರಂತೆ ನಮ್ಮನ್ನು ಆಕರ್ಷಣೆ ಮಾಡ್ತವೆ. ಎಲ್ಲ ಆಕರ್ಷಣೆ. ಅವು ಎಷ್ಟು ಆಕರ್ಷಣೆ ಮಾಡ್ತವೆ ಅಂತ ನಾವು ನೀವು ಅನುಭವಿಸ್ತಾನೇ ಇದ್ದೇವೆ ಇವತ್ತು. ಅದು ತಗೊಳ್ಳ, ಇದನ್ನು ತಗೊಳ್ಳ, ಇದನ್ನು ಪರ್ಚೇಸ್ ಮಾಡಲ, ಇದನ್ನು ಸೇಲ್ ಮಾಡಲ, ಇದನ್ನು ಬೈ ಮಾಡಲ, ಏನೂ ಗೊತ್ತಾಗಲ್ಲ. ಹೀಗೆ ಮನುಷ್ಯ ಆಕರ್ಷಿತನಾಗ್ತಾನೆ. ಸ್ವಲ್ಪ ಕುಡಿತು ನೀರನ್ನು ಆನೆ ಸೊಂಡಿಲಿನಿಂದ ನೀರು ಸೆಳೆದು. ವಿಚಿತ್ರ ಅಂದರೆ ಮತ್ತಷ್ಟು ಕುಡಿಬೇಕು ಅಂತ ಅನ್ನಿಸ್ತು, ಮತ್ತೆ ಕುಡಿತು, ಮತ್ತಷ್ಟು ಬೇಕು ಅನ್ನಿಸ್ತು. ಎಲ್ಲಿಗೆ ಹೋಯ್ತು ಕೊನೆಗೆ ಅಂದರೆ, ಬರೀ ನೀರು ಕುಡಿದ್ರೆ ಏನಂತೆ ಉಪಯೋಗ ಆಗಲ್ಲ, ಮೈ ಮುಳುಗಿಸೋಣ ಅಂತ ಮೈಯೇ ಮುಳುಗಿಸ್ಬಿಡ್ತು. ನಮ್ಮನ್ನು ನಾವು ಈ ಭೌತಿಕ ಪ್ರಪಂಚದಲ್ಲಿ, ಈ ಅಡ್ವರ್ಟೈಸ್ಮೆಂಟ್ ಜಗತ್ತಿನಲ್ಲಿ ಬಹಳ ಆಕರ್ಷಿತರಾಗಿ ಅನೇಕ ವಸ್ತುಗಳ ಕೆರೆಗಳಲ್ಲಿ ನೀರಿನಂತೆ ನಮ್ಮನ್ನು ಆಕರ್ಷಿಸಿದ್ರಿಂದ ನಾವು ಅಲ್ಲೇ ಮುಳುಗಿ ಹೋಗ್ತಾ ಇದ್ದೇವೆ. ಎಷ್ಟು ಮೈಮರೆತು ಬಿಡ್ತೇವೆ, ಎಲ್ಲಿದ್ದೇವೆ ಅಂಥೇಳಿ ಗೊತ್ತಿಲ್ಲ, ಮೈಮರೆತು ಬಿಟ್ಟಿದ್ದೇವೆ. ಇಷ್ಟು ಮೈಮರೆತಾಗಿ ಮತ್ತೆ ಮೊಸಳೆ ಬಂದು ಹಿಡಿದೇ ಇರ್ತದ? ಸಂಸಾರದ ಕಾಡಿನಲ್ಲಿ ವಿಷಯದ ನೀರಿನ ಕೆರೆ ಒಳಗೆ ಮೈಮರೆತ ನಮ್ಮಂಥವರನ್ನು ಮೊಸಳೆ ಹಿಡಿದು ಮತ್ತಿನ್ನೇನು ಮಾಡ್ತದೆ ಹೇಳ್ರಿ? ಯಾವುದು ಮೊಸಳೆ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ಮೊಸಳೆಗಳಿದ್ದ. ಇದು ಹಿಡಿದು ಎಳೀತದೆ ಹೇಳ್ತೀನಿ ನಮ್ಮನ್ನು. ನಾವು ಬಿಡು ಅಂತೇವೆ, ನಾ ಬಿಡಲ್ಲ ಅಂತದಂಥದ್ದು. ಕಾಮ ಮೊಸಳೆ, ಕ್ರೋಧ ಮೊಸಳೆ, ಲೋಭ ಮೊಸಳೆ, ಮದ ಮೊಸಳೆ ಎಲ್ಲ ಮೊಸಳೆ ಹಿಡಿದಾಗ ಎಳಿತಾ ಇದ್ದಾವಂತೆ. ಇಷ್ಟರ ಮಧ್ಯದಲ್ಲಿ ಗಜೇಂದ್ರನಿಗೆ ಏನು ಮಾಡಿದರೂ ಬಿಡಿಸ್ಕೊಳ್ಳಿಕ್ಕಾಗದಿದ್ದಾಗ ಹಿಂದಿನ ಜನ್ಮದ ಸ್ಮರಣೆ ಬಂತವನಿಗೇನೋ. ಆತ ನಾರಾಯಣ ಕಿಲಗುರು ಭಗವನ್ ನಮಸ್ತೆ ಅಂತ ದೇವರನ್ನು ಕೂಗಿದ. ಹಾಗಾಗಿ ಆತನಿಗೆ ಭಗವಂತ ಬಂದು ಸುದರ್ಶನ ಚಕ್ರ ಬಿಟ್ಟು ಮೊಸಳೆಯನ್ನು ತುಂಡರಿಸಿದ ಅಂತ ಕಥೆ ಬಂತು. ನಾವು ಸಂಸಾರದ ಕಾಡಿನೊಳಗೆ ಕಾಮಕ್ರೋಧಗಳ ಮೊಸಳೆಗೆ ತುತ್ತಾದಾಗ ನಮ್ಮ ಪ್ರಯತ್ನದಿಂದಲೇ ಅದನ್ನು ಬಿಡಿಸ್ಕೊಂಡು ಹೋಗ್ತೇವೆ ಅಂದರೆ ಸುಲಭ ಸಾಧ್ಯ ಇಲ್ಲ. ಜಹಿ ಶತ್ರುಂ ಮಹಾಬಾಹೋ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಗೀತೆ ಅಂತ ಅದ್ಭುತವಾದ ಮಾತು ಹೇಳ್ತದೆ. ಕಾಮ ಬಹಳ ದೊಡ್ಡ ಶತ್ರು ಅಪ್ಪ. ಹಿತಕಾಮ ಅಲ್ಲ, ಅಹಿತ ಕಾಮ. ಮನುಷ್ಯರ ಒಳಗಿರುವ ಅಭಿಲಾಷೆ, ವಿಷಯಗಳ ಅಭಿಲಾಷೆ ಅತಿಯಾದಾಗ ಅದು ದೊಡ್ಡ ಶತ್ರು ಆಗಿಬಿಡ್ತಾನೆ. ಅವನನ್ನು ಗೆಲ್ಲಬೇಕು ಅರ್ಜುನ, ಅವನನ್ನು ಗೆಲ್ಲಬೇಕು ನೀನು ಅಂತ ಹೇಳ್ತಾನೆ. ಹಾಗೆ ನಾವೆಲ್ಲ ಈ ಮೊಸಳೆಯನ್ನು ಗೆಲ್ಲೋ ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಸಾಲಲ್ಲ, ದೇವರನ್ನೇ ಮೊರೆ ಹೋಗಬೇಕು. ದೇವರು ಯಾವುದರಿಂದ ಕತ್ತರಿಸಿದ ಆ ಮೊಸಳೆಯನ್ನು? ಭಾಗವತ ಹೇಳ್ತದೆ, ಸುದರ್ಶನ ಚಕ್ರದಿಂದ ಕತ್ತರಿಸಿದ್ದಂತ. ನಕ್ರನನ್ನು ಚಕ್ರದಿಂದ ಕತ್ತರಿಸಿದ ಅಂತಾರೆ. ನಕ್ರವದನಂ ಚಕ್ರೇಣ ವಿನಿಪಾಟ್ಯ ವೀರ. ದೇವರ ಚಕ್ರಕ್ಕಿರುವ ಶಕ್ತಿ ನೋಡ್ರಿ ಅದು. ಚಕ್ರ ಅಂದರೆ ಏನದು? ಅದರ ಹೆಸರೇನು? ಸುದರ್ಶನ ಅಂತ ಕರೀತಾರೆ. ನಮಗೊಂದು ಅನುಸಂಧಾನ ಕೊಡ್ತು ಭಾಗವತ. ಭಗವಂತ ಸುದರ್ಶನ ಚಕ್ರದಿಂದಲೇ ಆ ಮೊಸಳೆಯನ್ನು ಕತ್ತರಿಸಿ ನಮಗೇನು ತಿಳುವಳಿಕೆ ಕೊಟ್ಟ ಅಂದರೆ, ಸಂಸ್ಕೃತದಲ್ಲಿ ಸುದರ್ಶನ ಅಂದರೆ ಜ್ಞಾನ ಅಂತ ಅರ್ಥ. ನೀನು ಎಷ್ಟು ಜ್ಞಾನದ ಚಕ್ರವನ್ನು ಸಂಪಾದಿಸ್ತಿ, ನಿನ್ನನ್ನು ಮೊಸಳೆಗಳು ಪೀಡಿಸದಂತೆ ಅವುಗಳನ್ನು ಕತ್ತರಿಸಿ ದೂರ ಮಾಡಲಿಕ್ಕಾಗ್ತದೆ ಅಂತ ಅರ್ಥ. ಗೀತೆಯಲ್ಲಿ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಚಿತ್ವ, ಅಸಂಗ ಶಸ್ತ್ರೇಣ ಚಿತ್ವ, ದೃಢೇನ ಚಿತ್ವ ಅಂತ. ನಾವೇನು ಮಾಡಿದ್ದೇವೆ? ನಮ್ಮ ಒಳಗಿರುವ ಅಹಿತ ಕಾಮವನ್ನು ಗೆಲ್ಲಿಕ್ಕೆ ಏನು ಮಾಡಿದ್ದೇವೆ? ಮಾಡಿದರೆ ಏನು ಆಗ್ತದೆ? ನಮ್ಮ ಕೈಯಲ್ಲಿ ಗೆಲ್ಲಿಕ್ಕೆ ಆಗ್ತದ? ಸಾಧಾರಣ ಪ್ರಯತ್ನದಿಂದ ಆಗ್ತದ? ಆಗಲ್ಲ.
ಅದಕ್ಕೆ ಜ್ಞಾನ ಸಂಪಾದನೆ ಆಗಬೇಕಂತ. ಮನುಷ್ಯ ಎಷ್ಟೆಷ್ಟು ಅದ್ಭುತವಾದ ಜ್ಞಾನದ ಚಕ್ರ ಸುದರ್ಶನ ಹಿಡ್ಕೊಳ್ತಾನೆ, ಆ ಕೈಯಲ್ಲಿ ಇದೆ ಆಯುಧ ಅಂದರೆ ಕಳ್ಳರ ಹತ್ರ ಬರಲಿಕ್ಕೆ ಹೆದರ್ತಾರೆ. ಹಾಗೆ ಸುದರ್ಶನ ಇದೆ ಅಂದರೆ ಸಾಕು, ಆ ಕಾಮಕ್ರೋಧಗಳು ಮನುಷ್ಯನ ಹತ್ರ ಬರಲಿಕ್ಕೆ ಹೆದರ್ತಾವಂತ. ಹಾಗಾಗಿ ಪ್ರಯತ್ನಪಟ್ಟು ಮನುಷ್ಯ ಜ್ಞಾನಿ ಆಗಬೇಕು. ಅದಕ್ಕೆ ಕೃಷ್ಣ ಜ್ಞಾನೀಭವ ಅರ್ಜುನ ಅಂತನ್ನಂತೆ. ನೀನು ಜ್ಞಾನಿ ಆಗೋ ಮೊದಲು, ಯಾಕೆ ಅಂದರೆ ನನಗೆ ಜ್ಞಾನಿಗಳನ್ನು ಕಂಡ್ರೆ ಬಹಳ ಪ್ರೀತಿ ಅಂತಂತಾನೆ ಭಗವಂತ. ಹಾಗಾಗಿ ಸಾಧ್ಯವಾದಷ್ಟು ವಿಶೇಷ ತತ್ವಜ್ಞಾನವನ್ನು, ಜ್ಞಾನಿ ಆಗೋದು ಅಂದ್ರೆ ಏನಿವತ್ತು ಎಲ್ಲರೂ ಜ್ಞಾನಿಗಳೇ. ಇವತ್ತು ಮೊಬೈಲು ಗೂಗಲ್ ಬಂದಾಗಿಂದ ಯಾರಿಗೇನು ಗೊತ್ತಿಲ್ಲ ಹೇಳ್ರಿ ನೋಡೋಣ. ಏನೇ ಪ್ರಶ್ನೆ ಕೇಳ್ರಿ ಮನೆ ಒಳಗೆ ಚಕ್ಕಂತ ಮೊಬೈಲ್ ತೊಗೊಂಡು ಹೀಗೆ 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 ಟೈಪು ಮಾಡಲ್ಲ, ವಾಯ್ಸ್ ರೆಕಗ್ನೈಸ್ ಮಾಡ್ತದೆ. ಈಗ ಅದು ನೋಡಿ, ನೀವು ಈ ಪ್ರಶ್ನೆ ಕೇಳಿದ್ರಲ್ಲ ಇಲ್ಲಿದೆ ನೋಡ್ರಿ ಅಂತಂತಾರೆ. ಜ್ಞಾನಿ ಆಗೋದು ಅಂದರೆ ನಾನು ಅದಕ್ಕೆ ಹೇಳ್ತೀನಿ, ಹಿಂದಿನ ಕಾಲದಲ್ಲಿ ಜ್ಞಾನಿ ಆಗೋದು ಅಂದರೆ ಪುಸ್ತಕ ತೋರಿಸು, ಅದೂ ಅಲ್ಲ, ಪುಸ್ತಕ ಅಲ್ಲ, ಮೊಬೈಲ್ ಅಲ್ಲ. ಜ್ಞಾನ ಅನ್ನೋದು ಇನ್ಬಿಲ್ಟ್ ಅಂತದೆ ಶಾಸ್ತ್ರ. ಒಳಗಿದೆ ಜ್ಞಾನ, ಅನುಭವ ಒಳಗಿದೆ, ಅದು ಹೊರಗೆ ಬರಬೇಕು. ಆ ಜ್ಞಾನದ ಚಕ್ರ ಮನುಷ್ಯ ವ್ಯಕ್ತ ಮಾಡಿಕೊಳ್ಬೇಕು. ಆವಾಗ ಕಾಮಕ್ರೋಧಗಳ ಮೊಸಳೆಯಿಂದ ಪಾರಾಗ್ತಾನೆ ಅಂತ ಸಂದೇಶವನ್ನು ಭಾಗವತದ ಗಜೇಂದ್ರ ಮೋಚನೆ ಉಪಾಖ್ಯಾನದಿಂದ ತಿಳಿಬಹುದು. ಒಂದು ಅರ್ಥದ ಮುಖ ಇದು, ಒಂದು ಮುಖ. ಇನ್ನೊಂದು ಮುಖದಿಂದ ಈ ಸಂದೇಶ ತಿಳಿಸ್ತಾರೆ ಹಿರಿಯರು. ಮೊಸಳೆ ಅಂದರೆ ಅವನೊಬ್ಬ ಗಂಧರ್ವ, ಆನೆ ಕಾಲು ಹಿಡ್ದ. ಹಿಂದೆ ಆ ಗಂಧರ್ವ ಯಾರು ಅಂತ ನೋಡಿದ್ವಿ, ಹೂಹು. ಇದು ಒಂದು ತಿಳುವಳಿಕೆ ಕೊಡ್ತದಂತೆ. ವಿಚಿತ್ರ ಏನು ಅಂದರೆ ಮೊದಲು ಮುಕ್ತಿ ಸಿಕ್ಕಿದ್ದು ಹೂಹುವಿಗೆ, ಮೊಸಳೆಗೆ. ಸ್ವಲ್ಪ ತಡವಾಗಿ ಗಜೇಂದ್ರನಿಗೆ ಮುಕ್ತಿ ಸಿಕ್ತಂತೆ, ಅವನ ಗಂಧರ್ವ ಲೋಕಕ್ಕೆ ಹೋಗಲಿಕ್ಕೆ. ಇದಕ್ಕೆ ಹಿರಿಯರು ಹೇಳಿದರು, ನಾವು ದೇವರನ್ನು ನೇರವಾಗಿ ಹಿಡಿತೇವೆ ಅಂದರೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ದೇವರನ್ನೇ ಕಂಡವರ ಕಾಲು ಹಿಡಿದ್ರೆ ಆಯ್ತಂತೆ. ದೇವರನ್ನೇ ಕಂಡವರು ಅಂತ ಬಹಳ ಜನ ಇರ್ತಾರೆ ಮಹಾತ್ಮರು. ನಮಗೇನಾಗ್ತಾ ಇದೆ ಸಮಸ್ಯೆ ಅಂದರೆ, ಯಾರು ದೇವರನ್ನು ಕಂಡವರು ಇರ್ತಾರೆ ಅವರನ್ನು ನಾವು ಅವಲಂಬಿಸ್ತಾ ಇಲ್ಲ. ಇನ್ನೂ ದೇವರು ಯಾರು ಕಂಡಿಲ್ಲ ಅವ್ರ ಮಾತುಗಳನ್ನು ಕೇಳ್ಕೊಂಡು ಆರಾಮ್ ಸಮಯ ಹರಣ ಮಾಡ್ತಾ ಕೂತ್ಬಿಟ್ಟಿದ್ದೀವಿ. ಸಮಯ ಹರಣ. ನಿಜವಾಗಲೂ ದೇವರು ಕಂಡವರ ಪಾದ ಹಿಡಿಬೇಕಂತೆ ನಾವು. ಅವರ ಪಾದವನ್ನು ಅವಲಂಬಿಸಿದರೆ, ಭಗವಂತ ಮೊಸಳೆಯನ್ನು ಅವಲಂಬಿಸಿದಾಗ ಗಜೇಂದ್ರ ದೇವರನ್ನು ಕೂಗಿ ಕರೆದ, ಲಾಭ ಯಾರಿಗಾಯಿತು ಅಂದರೆ ಮೊಸಳೆಗಾಯ್ತಂತೆ. ಅದಕ್ಕೆ ಜಗನ್ನಾಥದಾಸರಂತಾರೆ, ಸ್ವಾಮಿ ನಮಗೆ ಯಾವಾಗಲೂ ನೀನೇ ಬೇಕು ಅಂತ ನಾನು ಕೇಳಲ್ಲ ಅಂದ್ರೆ ಅವರು. ನೀನೇ ಬೇಕು ಅಂದರೆ ನಿನ್ನನ್ನು ಕೇಳ್ದಿ, ತುಂಬ ಬ್ಯುಸಿಯೆಸ್ಟ್ ಪರ್ಸನ್, ಸುಮ್ಮನೆ ಹೇಳ್ತಿದ್ದೇನಷ್ಟೇ. ದೇವರೇ ನೀನೇ ಬೇಕು ಅಂತ ಕೇಳಲ್ಲ, ಈಗ ನಿನ್ನನ್ನು ಕಂಡವರು ನಮಗೆ ಬಹಳ ಬೇಕು ಅಂತಂತಂದ್ರಂತೆ. ಎಂಥ ಮಾತಲ್ಲ ಇದು ನೋಡಿ. ಅವ್ರ ಮಾತನ್ನು ಇವತ್ತು ಏಕಾದಶಿ ಸ್ಮರಣೆ ಮಾಡಬೇಕು ವಿಶೇಷವಾಗಿ. ಆ ಮಾತಿನ ಮರ್ಮ ಏನು ಅಂತ ಗೊತ್ತಾಗ್ತದೆ. ರಂಗ ನಿನ್ನ ಕೊಂಡಾಡುವವರ ಸಂಗ ಸುಖ ಇತ್ತು ಕಾಯೋ ಕರುಣಾಸಾಗರ ಅಂತಂತಾರೆ. ಎಂಥ ಮಾತಿದು! ಈ ಮಾತಿನಲ್ಲಿ ಎಷ್ಟು ಮರ್ಮ ಇದೆ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ, ಉಂಡು ಹುಟ್ಟದ್ದೆಲ್ಲ ನಿನ್ನ ಯಜ್ಞ ಎಂಬರೋ, ಬಂಡೂಣಿ ಅಂದದಿ ನಾಮಾಮೃತವ ಸವಿವರೋ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಪಾಂಡುರಂಗ ನಿನ್ನ ಕೊಂಡಾಡುವವರ ಸಂಗ ಸುಖವಿತ್ತು ಕಾಯೋ ಅಂತಂತಾರೆ ಜಗನ್ನಾಥದಾಸರು. ಯಾಕೆ ಈ ಮಾತನ್ನು ಹಾಡಿದರು ನೋಡಿ. ಗಜೇಂದ್ರ ಒಬ್ಬ ದೇವರ ಭಕ್ತ, ಮೊಸಳೆನೂ ದೇವರ ಭಕ್ತನೇ. ಸಾಂದರ್ಭಿಕವಾಗಿ ಅಪರಾಧಕ್ಕೆ ಶಿಕ್ಷೆಯಾಗಿ ಬಂದಿದ್ರಷ್ಟೇ ಅವರು. ಮೊಸಳೆ ಹೋಗಿ ಗಜೇಂದ್ರನ ಕಾಲು ಹಿಡಿದು ಬಿಟ್ಟ. ದೇವರನ್ನು ಕರೆದವನು ಗಜೇಂದ್ರ. ಆದರೆ ಮೊದಲು ಮುಕ್ತಿ ಸಿಕ್ಕಿದ್ದು ಯಾರಿಗೆ ಸಿಕ್ಬಿಡ್ತು? ಮೊಸಳೆಗೆ. ಹಾಗಾದರೆ ದೇವರನ್ನು ಕಂಡವರ ಪಾದ ನಾವು ಹಿಡಿದು ಬಿಟ್ಟರೆ ನಮಗೂ ಬೇಗ ಮುಕ್ತಿಯನ್ನು ಭಗವಂತ ಕೊಡ್ತಾನೆ ಅನ್ನೋ ಸಂದೇಶವನ್ನು, ಮಹಾತ್ಮರ ಸೇವೆ ಮಾಡಲಿ ಅನ್ನೋ ಭಾಗವತ ಧರ್ಮವನ್ನು ನಮಗೆ ಅನುಸಂಧಾನ ಮಾಡಿಸ್ತದೆ. ಇದು ಒಂದು ಮುಖ.
ಹೀಗೆ ನಾನಾಮುಖವಾಗಿ ಗಜೇಂದ್ರ ಮೋಚನೆಯ ಕಥೆಯನ್ನು ಸಂದೇಶದ ರೀತಿಯಲ್ಲಿ ನಮಗೆ ತಿಳಿಸ್ತಾರೆ. ಈ ರೀತಿ ಆದಮೇಲೆ ದೇವರು ವರ ಕೊಟ್ಬಿಟ್ಟಂತೆ ಈ ಕಥೆಗೆ. ಯಾರು ಬೆಳಗ್ಗೆ ಎದ್ದು ಕೂಡಲೇ ಈ ಗಜೇಂದ್ರ ಮೋಚನೆಯಲ್ಲಿ ಬಂದ ಈ ಪ್ರಕೃತಿಯ ಸೌಂದರ್ಯವನ್ನು, ಇಲ್ಲಿ ನಡೆದ ನನ್ನ ಭಕ್ತರ ಮಹಿಮೆಯನ್ನು, ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ತಮ್ಮ ದೇಹ ಬಿಡುವಾಗ ನನ್ನ ಸ್ಮರಣೆ ಕೊಡ್ತೇನೆ ಅಂತ ವರ ಕೊಟ್ಟನಂತೆ. ಉತ್ಥಾಯ ಅಪರರಾತ್ರಾಂತೆ ಪ್ರಯಾತ ಸುಸಮಾಹಿತಾ. ನಾವು ಬೆಳಗ್ಗೆ ಎದ್ದು ಕೂಡಲೇ ದಿನಾ ಗಜೇಂದ್ರ ವರದ ಅನ್ನಬೇಕು. ಇಲ್ಲಿ ಯಾರೆಲ್ಲ ಪ್ರವಚನಕ್ಕೆ ಬಂದಿದ್ದೀರಿ, ನಾಳೆಯಿಂದ ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾವು ಹಾಸಿಗೆಯಿಂದ ಏಳುವ ಮುನ್ನ ಗಜೇಂದ್ರ ವರದ, ಗಜೇಂದ್ರ ವರದ, ಗಜೇಂದ್ರ ವರದ 3 ಸಲ ಹೇಳೋಣ. ಹೀಗೆ ಹೇಳ್ತಾ ಇದ್ದರೆ ನಾವು ಮುಂದೆ ದೇಹ ಬಿಡೋ ಕ್ಷಣ ಬಂದಾಗ, ಗಜೇಂದ್ರನಿಗೆ ಪ್ರಾಣಕ್ಕೆ ಸಂಕಟ ಬಂದಾಗ ಹೇಗೆ ದೇವರು ತನ್ನ ಸ್ಮರಣೆ ಕೊಟ್ಟನೋ, ನಮಗೆ ಅವನ ಸ್ಮರಣೆಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾನಂತೆ. ನೋಡಿ, ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಮತಿಂ ಅಂತ ವರ ಕೊಟ್ಬಿಟ್ಟ. ತೇಷಾಂ ಪ್ರಾಣಾತ್ಯಯೇ ಚಾಹಂ, ಅವರು ಪ್ರಾಣ ಬಿಡುವ ಸಮಯಕ್ಕೆ ಸರಿಯಾಗಿ ನನ್ನ ಸ್ಮರಣೆ ಕೊಟ್ಬಿಡ್ತೇನೆ, ಆ ಭಕ್ತನನ್ನು ನಾನು ಉದ್ಧಾರ ಮಾಡ್ತೇನಪ್ಪ ಅಂತ ವರ ಕೊಟ್ಟಿದ್ದಾನೆ. ಹಾಗಾಗಿ ಇದು ಫಲಶ್ರುತಿ. ಹೀಗೆ ಗಜೇಂದ್ರ ಮೋಚನೆಯ ಪ್ರಾರಂಭ, ಮಧ್ಯ ಹಾಗೂ ಕೊನೆ ಈ ಅಂಶಗಳನ್ನು ತಿಳಿದು, ಗಜೇಂದ್ರ ಮೋಚನೆಯಲ್ಲಿ ಬಂದ ಸಂದೇಶ ಏನು ಅಂತ ತಿಳಿದು ನಾವು ಈ ಕಥೆಯನ್ನು ದೇವರಲ್ಲಿ ಶ್ರವಣ ಮಾಡಿದ್ದನ್ನು ಸಮರ್ಪಣೆ ಮಾಡಬೇಕು. ಇದು ಅಷ್ಟಮ ಸ್ಕಂಧದ ಒಂದು ಪ್ರಮುಖವಾದ ಘಟ್ಟ. ಇನ್ನು ಅಷ್ಟಮ ಸ್ಕಂಧದಲ್ಲಿ ಮತ್ತೊಂದು ಘಟ್ಟ, ಇದು ನಡೆದದ್ದು ತಾಪಸ ಮನ್ವಂತರದಲ್ಲಿ. 4. 5ನೇ ಮನ್ವಂತರ ರೈವತ. ಪಂಚಮೋ ರೈವತೋ ನಾಮ ಮನುಸ್ತಾಪಸ ಸೋದರ. 5ನೇ ರೈವತ ಮನ್ವಂತರದಲ್ಲಿ ವಿಕುಂಠ ಅಂತ ಒಬ್ಬಳಿದ್ಲಂತೆ. ವಿಕುಂಠಾಳಿಗೆ ಶುಭ್ರ ಅಂತ ಒಬ್ಬ ದೇವರ ಭಕ್ತ. ಈ ಇಬ್ಬರು ದಂಪತಿಗಳು, ವಿಕುಂಠ ಮತ್ತು ಶುಭ್ರ ದಂಪತಿ. ಶುಭ್ರ ಅನ್ನೋನು ನೋಡಿ, ಅವನ ಹೆಸರೇ ಹೆಂಗೆ ಇಟ್ಕೊಂಡು ಶುಭ್ರ ಅಂತ ಇಟ್ಕೊಂಡಿದ್ದಾನೆ ಅವನು. ದೇವರ ಭಕ್ತನಿಗೆ ಶುಭ್ರ ಅಂತ ಹೆಸರು. ಇವರಿಬ್ಬರಿಗೆ ದೇವರನ್ನು ಮಗನನ್ನಾಗಿ ಪಡಿಬೇಕು ಅಂತ ಆಸೆ. ಬಹಳ ಭಕ್ತಿ ಮಾಡಿದರು, ಶ್ರದ್ಧೆ ಮಾಡಿದರು. ಆಯಿತು, ಒಂದು ದೇವ್ರ ಮಗನಾಗಿ ಬಂದೇ ಬಿಟ್ಟ. ನಾಮಕರಣ ಏನು ಮಾಡಬೇಕು? ವಿಕುಂಠ ನನ್ನ ಮಗ ಈತ ಅಂತ ವೈಕುಂಠ ಅಂತ ನಾಮಕರಣ ಮಾಡಿದ್ಲಂತೆ. ನೋಡಿ, ಭಗವಂತನಿಗೆ ವೈಕುಂಠ ಅಂತ ಒಂದು ನಾಮ ಇದೆ. ಆಗ ಭಗವಂತ ಲಕ್ಷ್ಮೀದೇವಿಯನ್ನು ಭೂಮಿಗೆ ಕರೆಸಿದ. ಅವಳನ್ನು ತಾನು ಎಲ್ಲಿ ಬೇಕಾದಲ್ಲಿ ಕರೆಸ್ಕೊಳ್ತಾನೆ, ಸ್ವತಂತ್ರ. ಅವಳು ಪ್ರಾರ್ಥನೆ ಮಾಡಿದ್ಲು, ಭಗವಂತ ನಾನು ನೀನು ಇಬ್ಬರು ವಾಸ ಮಾಡಲಿಕ್ಕೆ ಅಂತ ಒಂದು ಲೋಕ ನಿರ್ಮಾಣ ಮಾಡು ಅಂದ್ಲಂತೆ. ಆಗಲಿ ಎಂದ. ನಿರ್ಮಾಣ ಮಾಡಿದ ಮೇಲೆ ಅದಕ್ಕೆ ಏನು ಹೆಸರು ಇರಬೇಕು? ತನ್ನ ಹೆಸರನ್ನು ಅದಕ್ಕಿಟ್ಟನಂತೆ. ನೋಡಿ, ಇಷ್ಟು ಕಥೆಯನ್ನು ಭಾಗವತ ವೈಕುಂಠ ಕಲ್ಪಿತೋ ಯೇನ ಲೋಕೋ ಲೋಕ ನಮಸ್ಕೃತಃ ರಮಯಾ ಪ್ರಾರ್ಥ್ಯಮಾನೇನ ದೇವ್ಯಾ ತತ್ಪ್ರಿಯ ಕಾಮ್ಯಯ ಅಂತ ಪುರಾಣ ಹೇಳ್ತದೆ. ಲಕ್ಷ್ಮೀದೇವಿಗೆ ಬಹಳ ಪ್ರಿಯಕರವಾದ ಲೋಕ ಅಂತಂದದ್ದಕ್ಕೆ ನಿರ್ಮಾಣನೂ ಮಾಡಿದ. ಅವಳು ಪ್ರಾರ್ಥನೆ ಮಾಡಿದ್ದಕ್ಕೆ ನಾಮಕರಣ ಮಾಡುವಾಗ ವೈಕುಂಠ ಅಂತ ಹೆಸರೂ ಇಟ್ಬಿಟ್ಟ. ಅದನ್ನಿವತ್ತು ವೈಕುಂಠ ಲೋಕ ಅಂತ ನಾವು ತಿಳಿಬೇಕಂತೆ. ಹೀಗೆ ವಿಕುಂಠ ಶುಭ್ರ ದಂಪತಿಗಳಲ್ಲಿ ಭಗವಂತ ಮಾಡಿದ ಅವತಾರ ವೈಕುಂಠ ಅನ್ನೋ ಅವತಾರ ಅಂತ ಇಷ್ಟೇ ಕಥೆ ಹೇಳಿದೆ. ಇದಕ್ಕಿಂತ ಹೆಚ್ಚಿನ ವಿವರಣೆ ಇಲ್ಲ ಇಲ್ಲಿ. 5ನೇ ಮನ್ವಂತರದ ಚರಿತ್ರೆಯನ್ನು ಶ್ರವಣ ಮಾಡಬೇಕು. 6ನೇ ಮನ್ವಂತರ ವೈಕುಂಠದ ಬಗ್ಗೆ ಕಲ್ಪನೆ ನಮಗಿರಬೇಕು ನಿಜವಾಗ್ಲೂ. ಏಕೆಂದರೆ ನಮಗೆ ಈ ಲೋಕದಲ್ಲೇ ನೋಡಿ ಅಭ್ಯಾಸ ಆದದ್ದಕ್ಕೆ ಹಿಂಗೊಂದು ಇದೇನಾ ಅಂತ ಒಂದು ಆಶ್ಚರ್ಯ ಆಗ್ತದೆ ಆ ಲೋಕದ ಬಗ್ಗೆ ಕೇಳಿದಾಗ. ಕೆಲವರು ನಂಬಲ್ಲ. ಆಮೇಲೆ ಅಲ್ಲಗಳಿತಾರೆ ಅದನ್ನು. ಎಲ್ಲಿ ವೈಕುಂಠನ ಇದ್ದದ್ದೆಲ್ಲ ನಮಗೆ ಗೊತ್ತಿದೆ, ನಾವೆಲ್ಲ ಕಡೆ ಸುತ್ತು ಬಂದುಬಿಟ್ಟಿದ್ದೇವೆ ಜಗತ್ತಿನೊಳಗೆ ಅಂತಿರ್ತಾರೆ. ಭಗವಂತ ವೈಕುಂಠ ಲೋಕ ಹೇಗಿಟ್ಟಿದ್ದಾನೆ ಅಂದರೆ, ಸುಮ್ಮನೆ ಒಂದು ಕಲ್ಪನೆ ಇರಲಿ ನಿಮಗೆ ಅಂತ ತಿಳಿಸಿರ್ತೀನಿ. ನಭವಂತಿ ಯತ್ರ ಮೃತಿ ಜನ್ಮ ಜರಾಃ ತ್ರಿವಿಧಂ ಭಯಂ ಕಿಮುತ ದುಃಖಗಣಃ ಅಪರಂಚ ಕಿಂಚಿದಶುಭಂ ನ ಭವೇತ್ ನ ಗುಣಾತಿ. ನೋಡ್ರಿ, ಅವ್ರು ಹೇಳುವ ಮಾತು, ಯಾವ ಲೋಕದಲ್ಲಿ ಮರಣ ಇಲ್ಲ,
ಅದನ್ನು ವೈಕುಂಠ ಅಂತ ತಿಳಿ. ಯಾವ ಲೋಕದಲ್ಲಿ ಜನನ ಇಲ್ಲ ಅದನ್ನು ವೈಕುಂಠ ಅಂತ ತಿಳಿ. ಯಾವ ಲೋಕದಲ್ಲಿ ಪ್ರವೇಶ ಮಾಡಿದರೆ 3 ವಿಧವಾದ ಭಯ ಇಲ್ಲ ಅದನ್ನು ವೈಕುಂಠ ಅಂತ ತಿಳಿ. ಯಾವ ಲೋಕದಲ್ಲಿ ಅಶುಭವಿಲ್ಲ ಅದನ್ನು ವೈಕುಂಠ ಅಂತ ತಿಳಿ ಅಂತ ಹೇಳಿದ್ದಾರೆ. ಅಂಥ ಲೋಕ ಅಂಥದ್ದು. ನ ಭವಂತಿ ಯತ್ರ ಮೃತಿ ಜನ್ಮ ಜರಾಹ. ಮುಪ್ಪಿಲ್ಲಂತ ಆ ಲೋಕದಲ್ಲಿ. ಸ್ವಲ್ಪ ಆಸೆ ಆದರೂ ಬರಬೇಕೋ ಬೇಡ, ಅಂಥ ಲೋಕ ಇದೇನಲ್ಲ, ನಾವು ಹೋಗಬೇಕು ಅಂತ. ಇದು ವೈಕುಂಠ ಲೋಕ ಅಂತ ಪರಿಚಯ ಮಾಡಿಸಿದ್ದಾರೆ. 6ನೇ ಮನ್ವಂತರ ಷಷ್ಠಶ್ಚ ಚಕ್ಷುಷಃ ಪುತ್ರ ಚಾಕ್ಷುಷೋ ನಾಮ ವೈ ಮನು. ಚಾಕ್ಷುಷ ಅಂತ 6ನೇ ಮನ್ವಂತರದ ಅಧಿಪತಿ. ಆಗ ಸಂಭೂತಿ ಮತ್ತು ವಿರಾಜ ಅಂತ ಇಬ್ಬರು ದಂಪತಿಗಳು. ಅವರ ಭಕ್ತಿಗೆ ಮೆಚ್ಚಿ ಭಗವಂತ ಅವತರಿಸಿದ. ಅಜಿತ ಅಂತ ನಾಮಕರಣ ಮಾಡಿದರು. ಇದು ಭಗವಂತನ ಒಂದು ರೂಪ, ಇದು ಅವತಾರ ಅಂತ ತಿಳಿಸ್ತದೆ ಭಾಗವತ. ಪರೀಕ್ಷಿತ್ ರಾಜ ಕೇಳ್ದ, ಅಜಿತನ ಕಥೆಯನ್ನು ವಿಸ್ತಾರವಾಗಿ ಹೇಳ್ರಿ, ಅವನು ಏನು ಮಾಡಿದ, ಏನು ಮಾಡಿಸಿದ, ಅದನ್ನು ನನಗೆ ಹೇಳ್ರಿ ಅಂತ ಕೇಳ್ದ. ಪರೀಕ್ಷಿತ್ ರಾಜನಿಗೆ ಅದನ್ನು ವಿಸ್ತಾರ ಮಾಡ್ತಾರೆ. ಈತ ಸಮುದ್ರ ಮಥನ ಮಾಡಿಸಿ ದೇವತೆಗಳಿಗೆ ಅಮೃತವನ್ನು ಕೊಡಿಸಿದ ಮಹಾನುಭಾವ ಅಜಿತ ಅಂತ ಹೇಳಿದರು. ಸಮುದ್ರ ಮಥನ ಆಯ್ತು ಯಾಕೆ ಅಂತ ಜಿಜ್ಞಾಸೆ ಬಂತು. ಅದಕ್ಕೆ ಆ ಕಥೆ ಹೇಳ್ತಾರೆ. ಹಿಂದೆ ದೂರ್ವಾಸ ಅಂತ ಋಷಿಗಳಿದ್ದರು. ಆ ದುರ್ವಾಸ ಮಹರ್ಷಿಗಳು ದಾರಿಯಲ್ಲಿ ಬರ್ತಿದ್ದಾರೆ ದೇವಲೋಕದಲ್ಲಿ. ದೇವೇಂದ್ರ ಐರಾವತದ ಮೇಲೆ ಕುಳಿತುಕೊಂಡು ಎಲ್ಲೋ ಒಂದು ಊರಿಗೆ ಹೊರಟಿದ್ದ, ಯಾವುದೋ ಕಡೆ ಹೊರಟಿದ್ದ. ಅವನದು ತುಂಬ ಕಾರ್ಯಭಾರ. ಅವನಿಗೆ ಐಶ್ವರ್ಯದ ಮದ ಬಂದಿತ್ತು, ತ್ರಿಭುವನ ಐಶ್ವರ್ಯದ ಮದ. ಐಶ್ವರ್ಯದ ಮದ ಬಂದಿದೆ ಅನ್ನೋ ಕಾರಣಕ್ಕೆ ದೇವರು ಏನಾದರೂ ಒಂದು ರೀತಿ ಅವರಿಗೆ ಶಿಕ್ಷೆ ಹಾಕಿ ಪಾಠ ಕಲಿಸ್ತಿರ್ತಾನೆ, ಬುದ್ಧಿ ಕಲಿಸ್ತಿರ್ತಾನೆ. ಇಂದ್ರ ಹೀಗೆ ಐರಾವತದ ಮೇಲೆ ಕೂತ್ಕೊಂಡು ಹೋಗುವಾಗ ಎದುರುಗಡೆ ಬಂದ ದೂರ್ವಾಸರನ್ನು ನೋಡಿದ. ಅವರೂ ನೋಡಿದರು. ಅವ್ರ ಕೈಯಲ್ಲಿ ಒಂದು ಹಾರ ಇತ್ತಂತೆ. ಆ ಹಾರವನ್ನು ಇಂದ್ರನಿಗೆ ಅಂತ ಕೊಟ್ಬಿಟ್ರಂತೆ. ದುರ್ವಾಸರು ಎಷ್ಟು ಮಹಾತ್ಮರಲ್ವೇ, ದೊಡ್ಡ ಋಷಿಗಳು. ಅವರು ಕೊಟ್ರಲ್ಲ ಅಂತಾದರೂ ಅದನ್ನು ಇಸ್ಕೊಂಡು ಕಣ್ಣಿಗೆ ಒತ್ತುಕೊಳ್ಬೇಕಲ್ಲ, ದೊಡ್ಡವರು ಕೊಟ್ಟರು ಅಂತ. ಹಂಗೆ ಮಾಡಲಿಲ್ಲ. ಇದೇನು ಮಾಲೆ ಅಂತ ಅದನ್ನು ಆನೆ ಸೊಂಡಿಲಿಗೆ ಹಾಕಿದ್ನಂತೆ, ಎಸೆದು. ಆನೆ ಸೊಂಡ್ಲಿಗೆ ಹಾಕಿದ್ರೆ ಅದು ತಿರುಗಿಸಿ ನೆಲಕ್ಕೆ ಹಾಕ್ತು. ನೆಲಕ್ಕೆ ಹಾಕಿದ್ದಲ್ದೇನೆ ಅದನ್ನು ದಾಟಿ ಮುಂದೆ ಹೋಗಿಬಿಡ್ತಂತೆ. ದುರ್ವಾಸರು ಆನೆ ಸೊಂಡ್ಲಿಗೆ ಹಾಕಿದ್ದು, ನೆಲಕ್ಕೆ ಅದು ಉರುಳಿಸಿದ್ದು, ಅದು ದಾಟ್ಕೊಂಡು ಮುಂದೆ ಹೋಗಿದ್ದು ಎಲ್ಲ ಹಿಂತಿರುಗಿ ನೋಡಿದ್ರಂತೆ. ನೋಡಿ, ಅವ್ರು ಕೊಟ್ಟವ್ರು ಅವರಾದರೂ ಸುಮ್ಮನೆ ಹೋಗಿಬಿಡಬಾರ್ದ? ಅವರು ಸುಮ್ಮನೆ ಇರಲಿಲ್ಲ. ಕೊಟ್ಟದ್ದು ಏನಾಯಿತು ಎಲ್ಲ ಅಂತ ನೋಡ್ತಾನೆ ಬೇರೆ ನಿಂತಿದ್ರು. ಇಷ್ಟು ಮಾಡಿಬಿಟ್ಟ. ಇವನಿಗೆ ತ್ರಿಭುವನ ಐಶ್ವರ್ಯದ ಮದ ಬಂದಿದೆ ಅಂತ ಅವ್ರಿಗೆ ಗೊತ್ತಾಯಿತು. ದೇವೇಂದ್ರ, ಸಂಪತ್ತು ಬಂದಿದೆ ಅಂತ ಎಷ್ಟು ಮದದಿಂದ ವರ್ತಿಸ್ತೀಯೋ, ನಿನಗೆ ಆ ಸಂಪತ್ತು ಕೈತಪ್ಪಿ ಹೋಗಲಿ ಅಂತ ಶಾಪ ಹಾಕಿಬಿಟ್ರಂತೆ. ನಿಶ್ರೀಕಾಶ್ಚ ಭವನ್ ದೈತ್ಯಾ ನಿಶ್ರೀಕಾ. ಎಲ್ಲ ಸಂಪತ್ತು ಕೈತಪ್ಪಿ ಹೋಗಲಿ ಅಂತ ಶಾಪ ಹಾಕಿ ಅಸುರರು ದಾಳಿ ಮಾಡಿದರು. ಶಾಪ ಇದ್ದದ್ದಕ್ಕೆ ಇಂದ್ರ ಗೆಲ್ಲಿಕ್ಕಾಗಲಿಲ್ಲ. ಸಂಪತ್ತು ಅಧಿಕಾರ ಕೈತಪ್ಪಿ ಹೋಗಿಬಿಡ್ತು. ಅದಕ್ಕೆ ಯಾವ ಮಹಾತ್ಮರು ಯಾವುದನ್ನೇ ನಮಗೋಸ್ಕರ ಅಂತ ಕಳಿಸಿದರೆ, ಕೊಟ್ಟರೆ ಬಹಳ ಜಾಗರೂಕರಾಗಿ ವರ್ತಿಸ್ಬೇಕು ಅದರ ಬಗ್ಗೆ ನಾವು. ಯಾಕೆ ದುರ್ವಾಸ ಮಹರ್ಷಿಗಳು ಕೊಟ್ಟದ್ದಾದರೂ ಏನದು ಸಾಮಾನ್ಯ ಹಾರ ಅಲ್ಲ. ಅದು ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿದ್ರಂತೆ. ದೇವರಿಗೆ ಹಾಕಿದ ನಿರ್ಮಾಲ್ಯವನ್ನು ದುರ್ವಾಸರಿಗೆ ಕೊಟ್ಟಿದ್ರಂತೆ. ಹರಿನಿರ್ಮಾಲ್ಯ ಕೊಟ್ಟಿದ್ದನ್ನು ದುರ್ವಾಸರು ಕೈಯಲ್ಲಿ ತೊಗೊಂಡು ಬರ್ತಿದ್ದಾರೆ. ಅದನ್ನು ಇಂದ್ರನಿಗೆ ಕೊಟ್ಟರೆ ಇಂದ್ರ ಏನು ಮಾಡಬೇಕು? ಹರಿನಿರ್ಮಾಲ್ಯವನ್ನು ತಲೆಗೆ ಹೊತ್ತುಕೊಳ್ಬೇಕು, ಕಣ್ಣಿಗೆ ಹಚ್ಕೊಳ್ಬೇಕು, ತಲೆ ಮೇಲೆ ಇಟ್ಟುಕೊಳ್ಬೇಕು ತಲ್ವೇ ಇರೋದು. ನಿರ್ಮಾಲ್ಯದ ದೇವತೆ ಯಾರು? ನಿರ್ಮಾಲ್ಯದ ದೇವತೆ ಲಕ್ಷ್ಮೀದೇವಿ. ನೋಡಿ, ಸಂಪತ್ತಿನ ಅಭಿಮಾನಿ ಯಾವ ದೇವತೆಯೋ, ಹರಿನಿರ್ಮಾಲ್ಯದ ಅಭಿಮಾನಿಯು ಲಕ್ಷ್ಮೀದೇವಿ ಅಂತ ಹೇಳಿದ್ದಾರೆ. ಅದಕ್ಕೆ ಶಾಪ ಕೊಡುವಾಗ ಸಂಪತ್ತು ಕೈ ತಪ್ಪಿ ಹೋಗಲಿ ಅಂತ ಬಿಟ್ಟರು ಅವರು. ಕೊಟ್ಟವ್ರು ಯಾರು? ಹರ. ದುರ್ವಾಸರು ಅಂದರೆ ಶಿವನ್ವೇ? ಶಿವನೇ ದುರ್ವಾಸ, ಬೇರೆ ಅಲ್ಲೇ ಅಲ್ಲ. ಭಾಗವತನೇ ಹೇಳಿದೆ, ಹರನಿಗೆ ಅವಮಾನ, ಹರಿಗೆ ಅವಮಾನ, ಕೊಟ್ಟದ್ದು ನಿರ್ಮಾಲ್ಯ, ಅದರ ದೇವತೆಯಾದಂತಹ ಲಕ್ಷ್ಮಿಗೆ ಅವಮಾನ. ಅದಕ್ಕೆ ಶಾಪ ನಿಶ್ರೀಕಾಹ ಭವನ್ ಅಂತದ್ದು. ಹರಿನಿರ್ಮಾಲ್ಯವ ಶಿರದಿ ಧರಿಸುತ್ತಿರು
ಹರಿನೈವೇದ್ಯವ ಭುಂಜಿಸುತ್ತಿರು ನಿತ್ಯ, ಇರಳು ಹಗಲು ಹರಿಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು ನೀ ದುರುಳರ ಕೂಡದಿರು. ಯಾಕೆ ಬೇಕಿತ್ತು? ಹರಿನಿರ್ಮಾಲ್ಯ ಶಿರಸ್ಸಿನ ಮೇಲೆ ಧರಿಸ್ಬೇಕೋ ಬೇಡೋ? ಎಂಥ ಅಪರಾಧ ಆಯಿತು. ಆ ಅಪರಾಧಕ್ಕೆ ತಕ್ಕಂತೆ ಎಲ್ಲ ಕೈ ತಪ್ಪಿ ಹೋಗಿಬಿಡ್ತು. ದೇವತೆಗಳ ಕಾಂತಿ ಮಕಾಳಾಯಿತು, ದೇವತೆಗಳ ಕಾಂತಿ ಕುಂದೋಯ್ತು, ಸಂಪತ್ತು ಕೈ ತಪ್ಪಿ ಹೋಯಿತು, ಅಧಿಕಾರ ಕೈ ತಪ್ಪಿ ಹೋಯಿತು. ಎಲ್ಲ ದೇವತೆಗಳು ಸೇರಿ ದೇವರ ಬಳಿಗೆ ಬರಬೇಕಾಯ್ತು. ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಹೀಗಾಗಿ ಹೋಗಿದೆ, ಏನಾದರೂ ಉಪಾಯ ಹೇಳು. ಭಗವಂತ ಹೇಳ್ದ, ಕ್ಷೀರ ಸಮುದ್ರವನ್ನು ಮಥನ ಮಾಡ್ರಿ, ಸಮುದ್ರದಲ್ಲಿ ಸಾಕಷ್ಟು ಮೌಲ್ಯಗಳಿವೆ, ಅಮೃತ ಬರ್ತದೆ, ನೀವು ಅಮೃತ ಪಾನ ಮಾಡಿದರೆ ಒಳ್ಳೆ ಶಕ್ತಿ ಬರ್ತದೆ, ಅಜರರಾಗ್ತೀರಿ, ಅಮರರಾಗ್ತೀರಿ. ಅಮೃತ ಪಾನ ಮಾಡಿದರೆ ಬರ್ತದೆ ಅದು. ಅಮೃತ ಬೇಕು ಅಂದರೆ ಕ್ಷೀರ ಸಮುದ್ರ ಮಥನ ಮಾಡ್ರಿ ಅಂತಂದ್ರಂತೆ. ಸರಿ, ಮಥನ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ದೇವತೆಗಳಂತಾರೆ, ನಾವು ಮಥನ ಏನೋ ಮಾಡಬೇಕು ಅಂತ ಹೋಗ್ತೇವೆ ಸ್ವಾಮಿ, ಸಮುದ್ರ ಮಥನ ಮಾಡಬೇಕಾದ್ರೆ ಒಂದೊಳ್ಳೆ ಕಡುಗೋಲು ಬೇಕಲ್ಲ. ಕಡುಗೋಲು ಏನು ಮಾಡೋಣ? ಕಡುಗೋಲು ಅಷ್ಟೇ ಅಲ್ಲ, ಅದನ್ನು ಈ ಕಡೆ ಆ ಕಡೆ ಹಿಡಿದು ಎಳಿಬೇಕಾದ್ರೆ ಹಗ್ಗ ಬೇಕಲ್ಲ, ಹಗ್ಗ ಏನು ಮಾಡೋಣ? ಎಲ್ಲ ಬೇಕಲ್ಲ ಮಥನ ಮಾಡುವಾಗ. ದೇವರೇ ಹೇಳಿದ ಎಲ್ಲ ಉಪಾಯ. ಮಂದರ ಅಂತ ಪರ್ವತ ಇದೆ, ಬಂಗಾರದ ಬೆಟ್ಟ ಅದು, ಅದನ್ನು ನೀವು ಮಥನ ಮಾಡಿಕೊಡ್ರಿ, ಅಂದರೆ ಕಡುಗೋಲಿನಂತೆ ಮಾಡಿಕೊಡ್ರಿ. ಆಮೇಲೆ ಹಗ್ಗ, ವಾಸುಕಿ ಅಂತಿದ್ದಾನೆ ನಿಮ್ಮ ಸಹೋದರ, ನೀವೆಲ್ಲ ಕಶ್ಯಪರ ಮಕ್ಕಳೇ, ಕಶ್ಯಪರ ದಾಯಾದ, ಹಾಗಾಗಿ ನಿಮ್ಮ ತಮ್ಮನೇ ವಾಸುಕಿ, ಅವನನ್ನು ನಾನು ಹೇಳಿದ್ದೇನೆ ಅಂತ ಹೇಳಿ ಹಗ್ಗ ಮಾಡಿಕೊಳ್ರಿ ಅಂತ. ಹಾವನ್ನು ಹಗ್ಗ ಮಾಡಿಕೊಂಡ್ರಂತೆ. ಹಾವು ಹಗ್ಗ ಆಯಿತು. ಆಮೇಲೆ ದೇವತೆಗಳು ಕೇಳ್ತಾರೆ, ಸ್ವಾಮಿ ನಾವು ಮಾತ್ರ ಸೇರಿ ಮಾಡ್ಬೋದಾ, ಅದು ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರಂತೆ. ಮತ್ತೆ ಅದಕ್ಕೆ ದೇವರೇ ಉಪಾಯ ಹೇಳ್ದ, ನೋಡಿ ನೀವು ಮಾತ್ರ ಸೇರಿದರೆ ಮಥನ ಆಗೋದಲ್ಲ, ಅದು ದೊಡ್ಡ ಕೆಲಸ. ಅದು ಈ ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕೆ ಅಂತ ಸಂಕಲ್ಪ ಮಾಡಿದಾಗ ಶತ್ರುಗಳ ಜೊತೆಗೂ ಸಂಧಾನ ಮಾಡಿಕೊಳ್ರಿ ಇನ್ನಂತೆ. ಕೆಲವೊಮ್ಮೆ ಸಣ್ಣ ಸಣ್ಣ ಕೆಲಸ ಆಗ್ಲಿಕ್ಕೆ ಸಣ್ಣವ್ರು ಮಾಡಿದರೆ ಸಾಕಾಗ್ತದೆ. ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕಿದಾಗ ಶತ್ರುಗಳ ಜೊತೆಗೂ ಸಂಧಾನ. ಅವಾಗಲಿಂದ ಸಮ್ಮಿಶ್ರ ಅನ್ನೋ ವ್ಯವಸ್ಥೆ ಶುರು ಆಯ್ತಂತೆ. ಈ ಸಮ್ಮಿಶ್ರ ಸರ್ಕಾರ ಅಂತಿರ್ತದಲ್ಲ, ದೊಡ್ಡ ದೊಡ್ಡ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಅನಿವಾರ್ಯ ಅವೆಲ್ಲ. ಹಾಗಾಗಿ ಸಂಧಾನ. ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ, ಶತ್ರುಗಳ ಜೊತೆಗೂ ಸಂಧಾನ ಮಾಡಿಕೊಳ್ಳ್ರಿ, ಅದು ನಿಮ್ಮ ದೊಡ್ಡ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿಬಿಟ್ಟೆ. ಆಯಿತು ಅಂದರು. ಆಗಿನ ಕಾಲದ ಅಸುರರು ದೇವೇಂದ್ರ ಬಂದು ಕೇಳ್ಕೊಂಡಾಗ ಆಸೆ ತೋರಿಸಿ ಹೇಳ್ದ, ನೋಡಿ ನಾವು ಅಮೃತ ಕ್ಷೀರ ಸಮುದ್ರ ಮಥನ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ, ನೀವು ಕೈ ಸೇರಿಸ್ಬೇಕು, ಕೈ ಜೋಡಿಸ್ಬೇಕು, ಯಾಕಂದರೆ ಅಮೃತ ಬಂದರೆ ನಿಮಗೊಂದಿಷ್ಟು ನಮಗೊಂದಿಷ್ಟು ಅಂದಂತೆ. ಅಷ್ಟು ಸಾಕಾಯ್ತು ಅವ್ರಿಗೆ. ಅಮೃತ ಬರ್ತದೆ, ಯಾಕೆ ಬೇಡ ಅನ್ನೋಣ, ಸರಿ ಅಂತ ನಾವು ಬರ್ತೇವೆ ಅಂತಂದರು. ಬಂದು ನಿಂತ ಮೇಲೆ ಸಮಸ್ಯೆ ಮತ್ತೆ ಎದುರಾಯಿತು. ಏನು ಸಮಸ್ಯೆ? ಮಂದರ ಪರ್ವತ ದೇವರೇ ತಂದಿಟ್ಟ ಮಧ್ಯಾಹ್ನ, ಅದು ಕಡುಗೋಲಾಯಿತು. ಆದರೆ ವಾಸುಕಿ ಸುತ್ತುಕೊಂಡ. ಆ ವಾಸುಕಿಯ ಬಾಲ ಹಿಡಿಬೇಕಾ ಮುಖ ಹಿಡಿಬೇಕಾ ಅಂತ ಸಮಸ್ಯೆ ಈಗ. ಯಾಕಂದರೆ ಬಾಲ ಹಿಡಿದ್ರೆ ಅಸುರರು ಅಂತಾರೆ, ನಾವೆಲ್ಲ ದಿತಿ ಮಕ್ಕಳು ದೈತ್ಯರು, ನೀವೆಲ್ಲ ಅದಿತಿ ಮಕ್ಕಳು ಆದಿತ್ಯರು. ಈ ವಾಸುಕಿ ಇದ್ದಾನಲ್ಲ, ಅವ ಕರ್ದ್ರು ವಿನತ ಇವರಲ್ಲೆಲ್ಲ ಹುಟ್ಟಿದವನು, ಅವನು ನಮ್ಮ ದಾಯಾದ. ಅವನು ದಾಯಾದಿಗಳ ಕಾಲು ನಾವ್ಯಾಕೆ ಹಿಡಿಬೇಕು ಅಂತ ಅನ್ನತ್ರು. ಅವ ಅಸುರ ಅವಾಗಿಂದಲೇ ಶುರು ಮಾಡಿದ್ದಾರೆ ಅದನ್ನು. ನಮಗೆ ಅವಮಾನ ಆಗ್ತದೆ, ಬಾಲ ಹಿಡಿದು ಈ ಬಾಲ ಹಿಡಿದು ಎಲ್ಲ ಅಭ್ಯಾಸ ಇಲ್ಲ, ನಾಳೆ ಪೇಪರ್ನಲ್ಲೆಲ್ಲ ಫೋಟೋ ಹಾಗೆ ಬಂದುಬಿಡ್ತದೆ, ಬಾಲ ಹಿಡಿಯಲ್ಲ ಅಂದ್ರಂತ. ದೇವತೆಗಳು ದೇವರ ಮುಖ ನೋಡಿದರು. ಮತ್ತೆ ಅಜಿತ, ಬಾಲ ಹಿಡಿಬೇಕಾ ಮುಖ ಹಿಡಿಬೇಕು? ದೇವರ ನಿಮಗೆ ಅಮೃತ ಬೇಕಾ ಬಾಲ ಬೇಕಾ ಅಂತ ಕೇಳಿದ್ದಂತೆ. ಮಾಡ್ಲಿಕ್ಕೆ ಹೊರಟಿರೋದು ಅಮೃತದ ಕೆಲಸ. ಈ ಬಾಲ ಮುಖದಲ್ಲಿ ಯಾಕೆ ಜಗಳಾಡ್ತೀರಿ? ಎಷ್ಟು ಭಗವಂತ ಆ ಕಾಲದಲ್ಲಿ ವ್ಯವಸ್ಥೆ ಮಾಡ್ತಿದ್ದ ನೋಡಿ. ಸರಿ, ಇವು ಬಾಲನೇ ಹಿಡಿತೀವಿ ಅಂತ ಒಪ್ಪಗೊಂಡ್ರು ದೇವತೆಗಳು. ಅಸುರರೆಲ್ಲ ಬಾಲ ಹಿಡ್ಲಿಕ್ಕೆ ಹಿಂಜರಿದು ಮುಖನೇ ಹಿಡಿದ್ರು. ಮುಖ ಹಿಡಿದು ಎಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಭಾಗವತದಲ್ಲಿ ಒಂದು ಅಂಶ ಹೇಳ್ತದೆ, ವಿಘ್ನ ಬಹಳ ಬಂತಂತ. ಯಾಕೆ ದೇವಾಸುರರು ಇಷ್ಟೆಲ್ಲ ದೇವರೇ ಅನುಮತಿ ಕೊಟ್ಟು ಕಾರ್ಯ ಮಾಡಿಸುವಾಗಲೂ ಮಧ್ಯ ಮಧ್ಯ ವಿಘ್ನ ಬಂತು ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಭಾಗವತ
ವಿಲೋಕ್ಯ ವಿಘ್ನೇಶ ಗತಿಂ ಸುರೇಶ್ವರೋ. ಆ ಯಾವ ದೇವತೆಗಳು ಕೂಡ ಮಾಡಲಿಕ್ಕೆ ಹೊರಟ ಕಾರ್ಯದೊಳಗೆ ವಿಘ್ನೇಶನನ್ನು ಸ್ಮರಣೆ ಮಾಡಲಿಲ್ಲ, ಅದಕ್ಕೆ ವಿಘ್ನ ಬಂತು ಅಂತ. ಆದಿಪೂಜಿತ ನೀನು, ಆದಿಪೂಜಿತ ಅಲ್ವೇ? ಕಾರ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸಂಕಟೇ ಚೈವ ವಿಘ್ನಸ್ತಸ್ಯ ನ ಜಾಯತೆ. ಎಷ್ಟು ದೊಡ್ಡ ಸ್ಥಾನ ಇದೆ ನೋಡಿ ವಿಘ್ನೇಶನಿಗೆ. ನಾವದನ್ನು ಮರಿಬಾರ್ದು. ಯಾವುದೇ ಕಾರ್ಯ ಪ್ರಾರಂಭ ಮಾಡುವ ಮುನ್ನ ವಿಘ್ನರಾಜನನ್ನು ಸ್ಮರಿಸಿ ಪೂಜಿಸಿ ಅವನ ಅನುಮತಿಯಂತೆ ಮುಂದುವರಿತೇನೆ ಅನ್ನಬೇಕು. ದೇವತೆಗಳಿಗೆ ವಿಘ್ನೇಶ್ವರನ ನೆನಪೇ ಆಗಲಿಲ್ಲ ಅಂತ. ಎಂಥ ವಿಚಿತ್ರ ನೋಡ್ರಿ. ಅವ್ರಿಗೆ ನೆನಪಾಗಲಿಲ್ಲ ಅನ್ನೋದು ಕತೆ ಹೇಳೋದ್ರ ಮೂಲಕ ನಮಗದನ್ನು ನೆನಪಿಸ್ಕೊಡ್ತಿರ್ತಾರೆ. ಈ ಎಚ್ಚರಿಕೆ ಇರಲಿ ನಮಗೆ ಅಂತ. ಸರಿ, ವಿಘ್ನ ಬಂತು, ಕಳ್ಕೊಳ್ಬೇಕಲ್ಲ, ಅಜಿತನನ್ನು ಕೇಳ್ತಾರೆ. ಆವಾಗ ಮತ್ತೆ ಏನು ವಿಘ್ನ ಬಂತು? ಆವಾಗ ಮಂದರ ಪರ್ವತ ಭಾರ ಬಹಳ, ಹಾಗಾಗಿ ಸಮುದ್ರದ ಮಧ್ಯದಲ್ಲಿ ತಂದಿಟ್ಟ ಮೇಲೆ ಅದು ಒಳಗಡೆ ಮೇಲಿಂದ ಮೇಲೆ ಒಳಗಡೆ ಅದು ಮುಳುಗಲಿಕ್ಕೆ ಶುರು ಆಯಿತು. ಮಥನ ಹೇಗೆ ಮಾಡೋದು? ಕಡಗೋಲೆ ಒಳಗೆ ಮುಳುಗಿ ಹೋದರೆ ಮಥನ ಹೇಗೆ ಮಾಡೋದು? ಅದಕ್ಕೆ ಅಜಿತನನ್ನು ಬೇಡ್ಕೊಂಡ್ರು. ಅಜಿತ, ನೀನೇ ಏನಾದರೂ ಉಪಾಯ ಮಾಡು, ಮಂದರ ಪರ್ವತ ಭಾಳ ಭಾರ ಮುಳುಗಿ ಹೋಗ್ತಾ ಇದೆ, ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಅದಕ್ಕೆ ಭಗವಂತ ದೇವತೆಗಳ ಮೇಲೆ ಅಸುರರ ಮೇಲೆ ಸ್ವಲ್ಪವೂ ಭಾರ ಹೊರಿಸದಂತೆ ಇಡೀ ಪರ್ವತದ ಭಾರವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತ. ಅವನೇ ಕೂರ್ಮ ಅಂತಾದ ಅಂತ. ಇಡೀ ಮಂದರ ಪರ್ವತದ ಭಾರ ಹೊತ್ತಿದಾನಂತ. ಕೂರ್ಮಾಕೃತೆ ತ್ವವತು ನರ್ಮಾತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರಗಿರೇ ಧರ್ಮಾವಲಂಬನ ಸುಶರ್ಮಾ ಸದಾ ಕಲಿತ ಶರ್ಮಾ ಸುಧಾ ವಿತರಣಾತ್ ದುರ್ಮಾನ ರಾಹುಮುಖ ದುರ್ಮಾಯಿ ದಾನವಸು ಮರ್ಮಾಭಿಭೇದನ ಪಟೋ. ರಾಜರು ಹೇಳ್ತಾರೆ ಈ ಮಾತನ್ನು. ಕೂರ್ಮಾಕೃತಿ, ಕೂರ್ಮನಾಗಿ ಅವತಾರ ಮಾಡಿ ಬಂದು ಮಂದರ ಪರ್ವತದ ಭಾರವನ್ನೆಲ್ಲ ಬೆನ್ನಿನ ಮೇಲೆ ಹೊತ್ತು ಈಗಲಾದರೂ ಮಥನ ಮುಂದುವರಿಸ್ರಿ, ಶುರು ಮಾಡಿರಿ ಬೇಗ ಬೇಗ ಅಂತ ಅವರಿಗೆ ಹೇಳ್ದ. ಈ ಕಥೆಯ ಸಂದೇಶ ಏನು? ಭಗವಂತ ನಮಗೆಲ್ಲ ತಿಳುವಳಿಕೆ ಕೊಡ್ತಾನೆ. ನಿನಗೆ ನಿನ್ನ ಜೀವನದಲ್ಲಿ ಭಾಳ ಭಾರವಾಗ್ತಾ ಇದೆ ಅಂತ ಅನಿಸಿದ್ದೆಲ್ಲ ನನ್ನ ಬೆನ್ನಿನ ಮೇಲೆ ಹಾಕಿಬಿಡು ಅಂತ. ಆವಾಗಲಿಂದ ಬಂದದ್ದಂತೆ ವಾಡಿಕೆ. ನಿಮಗೇನೇ ಭಾರ ಆದರೂ ದೇವ್ರ ಬೆನ್ನಿನ ಮೇಲೆ ಹಾಕಿಬಿಡ್ರಿ, ಅವ ನೋಡ್ಕೋತಾನೆ ಅಂತ ಆವಾಗ ಬಂದದ್ದು. ಸುಮ್ಮನೆ ಬಂದದ್ದಲ್ಲ. ನಾವು ಬೆನ್ನಿನ ಮೇಲೆ ಹಾಕಲ್ಲ, ನಮಗದು ಭಾರ ಇಳಿಯಲ್ಲ. ಇದು ಸಮಸ್ಯೆ. ದೇವ್ರ ಬೆನ್ನಿನ ಮೇಲೆ ಹಾಕೋದು ಅಭ್ಯಾಸ ಮಾಡ್ಕೋ, ಸ್ವಲ್ಪ ತಾನಾಗೆ ಸಮಸ್ಯೆ ಪರಿಹಾರ ಆಗ್ತದೆ. ಮಂದರ ಪರ್ವತದ ಭಾರ ಹೊರಲಿಲ್ವೇ? ಅದಕ್ಕೆ ದಾಸರು ಪದೇ ಪದೇ ಭಾರ ಹೊತ್ತವನಲ್ಲವೇ ಅಂತಾರೆ ಅವನನ್ನು. ಏನು ಭಾರ ಹೊತ್ತೀವೋ ಮಾರಾಯ, ಎಷ್ಟು ಭಾರ ಆ ಪರ್ವತದ್ದು, ಬೆನ್ನಿನ ಮೇಲೆ ನೀನು ಹೊತ್ತಿಯಲ್ಲ ಹೋಗಿ ಹೋಗಿ. ಯಾರಾದರೂ ಒಬ್ಬ ದೇವತೆಯನ್ನು ಕರೆದು ಬಗ್ಗ ಇಲ್ಲಿ ನಿನ್ನ ತಲೆ ಮೇಲೆ ಇಡ್ತೇನೆ ಅಂತ ಇಡ್ಸಿದ್ರೆ ಬೇಡ ಅಂತಿದ್ನ ಅವನು. ಬೇಡ ಅಂದ ದೇವರು. ಬೇಡ, ಅದು ಯಾರೂ ಬೇಡ, ನನ್ನ ಕೆಲಸ ಇದು, ನಾನು ಹೊರ್ತೇನೆ ನಿಮ್ಮ ಭಾರ ಎಲ್ಲ ಅಂತ ತೋರಿಸ್ಲಿಕ್ಕೆ ಇಡೀ ಭಾರವನ್ನು ತನ್ನ ಮೇಲೆ ಹೊತ್ತು ಜಗತ್ತಿಗೆಲ್ಲ ಭಗವಂತ ಭಾರ ಹೊರುವವ ಅಂತ ನಾದ್ನಂತೆ. ಮಥನ ಮುಂದುವರೆದರೆ ಮುಳುಗುತ್ತಿದ್ದ ಸಮಸ್ಯೆ ಪರಿಹಾರ ಆದರೆ ಮೇಲ್ಗಡೆ ಪುಟಿಲಿಕ್ಕೆ ಶುರು ಆಯ್ತಂತೆ ಬೆಟ್ಟ. ಆ ರಭಸ ಬಹಳ ಅಲ್ವ ಎಳೆಯುವಾಗ. ಅರೆ, ಪರ್ವತ ಮೇಲ್ ಪುಟಿತಿದೆಯಲ್ಲ ಅಂತ ದೇವರು ಅಜಿತನಾದವನು ಮೇಲ್ಗಡೆಯಲ್ಲಿ ಒಂದು ರೂಪದಿಂದ ಬಂದು ಕೂತುಬಿಟ್ಟಂತೆ. ಮಂದರ ಮೇಲೂ ಏರಬಾರ್ದು, ಒಳಕ್ಕೆ ಮುಳುಗಬಾರ್ದು ಅಂತ ಕೂರ್ಬ. ಈಗ ಮಾಡ್ರಿ ಮಥನ ಅಂದರೆ ಪರ್ವತ ಶಿಥಿಲ ಆಗ್ಲಿಕ್ಕೆ ಶುರು ಆಯ್ತಂತೆ. ಅದು ಸವಿತದೆ, ಬಹಳ ವೇಗವಾಗಿ ಮಥಿಸ್ತಾ ಇದ್ದರೆ ಸವಿತದೆ. ಅದಕ್ಕೆ ಪರ್ವತದ ಒಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿದ್ನಂತೆ. ಇಷ್ಟಾಗೋ ಅಷ್ಟರಲ್ಲಿ ಮಥನದ ರಭಸಕ್ಕೆ ಅಸುರರೆಲ್ಲ ಮುಖ ಹಿಡಿದು ಎಳಿತಿದ್ರಲ್ಲ, ಮುಖದಲ್ಲಿ ವಿಷ ಬರ್ತಿತ್ತು, ಹಾವಿನ ಮುಖದಲ್ಲಿ. ಅದು ಬಾಯಿಗೆ ಬಂದ ಹಾಗೆ ವಿಷ ಉಗುಳಿ ಅವರ ಮುಖಕ್ಕೆಲ್ಲ ಬಡಿಸಿದ್ದಕ್ಕೆ ಅಸುರರು ಸುಸ್ತಾಗಿಬಿಟ್ರಂತೆ. ಅಸುರರು ಸುಣ್ಣಾದರು, ಸುಸ್ತಾದರು, ವಿಷದ ಗಾಳಿ ತಾಗ್ತಾ ಇದೆ. ಅದಕ್ಕೆ ದೇವರಂದ, ಇವು ಏನಾದರೂ ಮಲ್ಕೊಂಡ್ರೆ ಮತ್ತು ಇಂಜ್ಯೂರ್ಡ್ ಆದರೆ ಏನು ಮಾಡಬೇಕೀಗ? ಅದಕ್ಕೆ ಅವರೊಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿದ. ಇಷ್ಟಾಗೋ ಅಷ್ಟರಲ್ಲಿ ದೇವತೆಗಳಿಗೆಲ್ಲ ಅವ್ರಿಗೆ ಶ್ರಮ ಆಗಲಿಕ್ಕೆ ಶುರು ಆಯಿತು.
ದೇವತೆಗಳಿಗೆ ಶ್ರಮ ಆಗಬಾರ್ದು ಅಂತ ಅವರಲ್ಲಿ ಒಂದು ರೂಪ ಇಟ್ಟ. ಬೆಟ್ಟ ಪುಟಿಬಾರ್ದು ಅಂತ ಮೇಲೆ ಅಜಿತ, ಬೆಟ್ಟ ಮುಳುಗಬಾರ್ದು ಅಂತ ಕೆಳಗಡೆಯಲ್ಲಿ ಕೂರ್ಮ, ಬೆಟ್ಟ ಶಿಥಿಲ ಆಗಬಾರ್ದು ಅಂತ ಮಂದರ ಬೆಟ್ಟದ ಒಳಗೆ ಒಂದು ರೂಪ, ಅಸುರರು ವಿಶ್ರಾಂತಿ ಅವರಿಗೆ ಶ್ರಮ ಆಗಬಾರ್ದು ಅಂತ ಅವರೊಳಗೆ ಒಂದು ರೂಪ, ದೇವತೆಗಳಿಗೆ ಶ್ರಮ ಆಗಬಾರ್ದು ಅಂತ ದೇವತೆಗಳಲ್ಲಿ ಒಂದು ರೂಪ. ಇಷ್ಟಾಗೋ ಅಷ್ಟರಲ್ಲಿ ಹಾವಿನ ಗತಿ ಏನಾಗ್ತದ್ರಿ? ಅದು ಹಿಂಗೆ ಬಾಲ ಆ ಕಡೆ ಮಾರಿ ಹಿಡಿದು ಎಳೆದ್ರೆ ಏನಾಗಬೇಡ ಪಾಪ ಮುಖದ್ದು. ದೇವರಂದ ಅದು ಸಾಯಬಾರ್ದು, ಕಶ್ಯಪರು ನನಗೆ ಮತ್ತೆ ಬೈತಾರೆ ಅಂತ ಅದರೊಳಗೆ ಒಂದು ರೂಪ ಹಾಕೊಂಡಂತ. ಹಾಗಾದರೆ ಮಥನ ಯಾರು ಮಾಡಿದಾಗಾಯಿತು ಅಂತದೆ ಭಾಗವತ. ನೋಡಿ, ಈ ಶ್ಲೋಕ ನಿಮಗೆ ನೆನಪಿರಬೇಕು. ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ಪರೇಣತೆ ಪ್ರಾವಿಶತಾ ಸಮೇಧಿತಾ ಮಮಂಥುರಬ್ಧಿಂ ತರಸಾ ಮದೋತ್ಕಟಾ ಸುರಾಸುರಾ ಕ್ಷೋಭಿತನಕ್ರಚಕ್ರಂ ಉಪರಿ ಅಧಃ ಆತ್ಮನಿ ನೇತ್ರ ಗೋತ್ರಯೋಹೋ ಅಂತ ಹೇಳಿದ್ದಾರೆ. ಎಲ್ಲ ಕಡೆಯಲ್ಲಿ ತಾನೇ. ದೂರದಿಂದ ಯಾರಾದರೂ ಕ್ಷೀರ ಸಮುದ್ರ ಮಥನ ಋಷಿಮುನಿಗಳು ನೋಡ್ಲಿಕ್ಕೆ ಹೋದರೆ ದೇವತೆಗಳು ಅಸುರರು ಮಥನ ಮಾಡಿದರು ಅಂತ ಕಾಣಿಸ್ಬೇಕಂತೆ. ಆದರೆ ವಾಸ್ತವಿಕ ಸಂಗತಿ ಎಲ್ಲ ಕಡೆಯಲ್ಲಿ ಒಳಗಿದ್ದವನು ಅವನೇ ಆಗಿದ್ದ. ಇದು ಭಾಗವತ. ಇದರ 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 ತಾತ್ಪರ್ಯ ನಿಮಗೆ ಅರ್ಥ ಆಗಬೇಕು. ಎಲ್ಲ ಮಾಡೋನು ಅವನೇ, ಹೆಸರು ಮಾತ್ರ ಬೇರೆ 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 ವ್ಯಕ್ತಿಗಳಿಗೆ ಕೊಡ್ತೇನೆ ಅಂತ ಇದನ್ನೇ ಮಾಡಿ ತೋರಿಸ್ಬಿಟ್ನಂತೆ. ಇಷ್ಟು ಮಾಡ್ತಿದ್ದಾರೆ. ಆ ಮಥನ ಮುಂದುವರೆಸಿದ ಹಾಗೆ ಮೊದಲು ಬರಬೇಕಲ್ಲ ಅಮೃತ, ಅದರೊಳಗೆ ಬೇರೆ ಬೇರೆ ಬಳ್ಳಿಗಳನ್ನು ಹಾಕಿ ಕ್ಷೀರ ಸಮುದ್ರದಲ್ಲಿ ಮಥನ ಮಾಡಿದ್ದಾರೆ. ಬಹಳ ಒಳ್ಳೊಳ್ಳೆ ಸಂಪತ್ತು ಬರಬೇಕು. ಮೊದಲು ಬಂದದ್ದು ಹಾಲಾಹಲ ವಿಷ ಬಂದುಬಿಡ್ತಂತೆ. ಹಾಲಾಹಲ ವಿಷ ಬಂದ ಕೂಡಲೇ ದೇವತೆಗಳು ದಾನವರು ಆ ಹಾವನ್ನು ಕೈಯಲ್ಲಿ ಇಟ್ಕೊಂಡದ್ದು ಬಿಟ್ಟರು, ಓಡೋಡಿ ಹೋಗಿಬಿಟ್ರು. ಯಾಕೆ ಬೇಕಪ್ಪ ನಮಗೆ ಅಮೃತ, ಈ ವಿಷ ಹೋದರೆ ಸಾಕು ಮೊದಲು ಅಂತ. ಹಾಲಾಹಲ ವಿಷ. ತದಾ ಜಗದ್ಗ್ರಾಸಿ ವಿಷಂ ಸಮುತ್ಥಿತಂ. ಜಗತ್ತನ್ನು ನುಂಗಾಕೋ ವಿಷ ಬರ್ತಾ ಇದೆ, ಎಲ್ಲ ಏನು ಮಾಡೋಣ ಅಂತ ಅನಿಸ್ತು. ಆಗ ಕೈಲಾಸದಿಂದ ಶಿವ, ಸತ್ಯಲೋಕದಿಂದ ವಾಯು ಇಬ್ಬಿಬ್ಬರು ಬಂದು ವಿಷದ ಬಾಧೆ ನಾವು ಪರಿಹಾರ ಮಾಡ್ತೀವಿ, ಯಾರು ಹೆದರು ಓಡೋಗೋದು ಬೇಡ ಅಂತ ಎಲ್ಲರನ್ನ ತಡೆದು ನಿಲ್ಲಿಸಿದ್ರು. ಬಂಗಾರದ ಪಾತ್ರೆಯಲ್ಲಿದ್ದ ವಿಷ ತಗೊಂಡ್ರಂತೆ ವಾಯುದೇವರು. ವಾಯು ತಗೊಂಡ, ಸತ್ಯಲೋಕದ ವಾಯು. ಶಿವ ಬಂದ, ನಾನು ತೊಗೊಳ್ಬೇಕದು, ನಾನು ತೊಗೋಬೇಕು. ತಡಿಯಪ್ಪ, ನಾನು ತೊಗೊಳ್ತೀನಿ, ನೀನು ಯಾಕಷ್ಟು ಚಿಂತೆ ಪಡ್ತೀನಿ, ನಾನು ತೊಗೋತೀನಿ ಅಂತ ವಾಯು. ಲೋಕಕ್ಕೆ ಕ್ಷೇಮ ಆದರೆ ಪರವಾಗಿ ಸಾಕು, ನಾವು ವಿಷ ಕುಡಿದ್ರೂ ಪರವಾಗಿಲ್ಲ, ನಾವು ವಿಷ ಕುಡಿದ್ರೂ ಅರಗಿಸ್ಕೋತೀನಿ, ಲೋಕಕ್ಕೆ ಏನಾಗಬಾರ್ದು, ಜಗತ್ತಿಗೆ ಏನಾಗಬಾರ್ದು. ಎಷ್ಟು ಸಜ್ಜನ ಜಗತ್ತಿನ ಮೇಲೆ ಕರುಣೆ ಇದೆ ವಾಯುದೇವರಿಗೆ ಅನ್ನಲಿಕ್ಕೆ ಅಂದು ಬಂದ ವಿಷವನ್ನು ತಾವೇ ಬಾಯಲ್ಲಿ ಪಾನ ಮಾಡಿಬಿಟ್ರಂತೆ. ರುದ್ರದೇವರು ಬಿಡಲಿಲ್ಲ, ನನಗೂ ಬೇಕು ಅಂತ ಹಠ ಹಿಡಿದ್ರಂತೆ. ಸ್ವಲ್ಪ ಶಿವನಿಗೂ ಕೊಟ್ಟರು ಅಂತಿದೆ, ಸ್ವಲ್ಪ ಕೊಟ್ರಂತೆ. ಬೇಡ ಅಂದರೂ ಇಲ್ಲ ಬೇಕು ಅಂತ ಹಠ ಮಾಡಿದ್ದಕ್ಕೆ ಕೊಟ್ಟರು. ಆ ವಿಷದ ಪ್ರಭಾವ ಎಷ್ಟು ನೋಡ್ರಿ. ಶಿವನ ಕುತ್ತಿಗೆ ಒಳಗೆ ಹೋಗುವಾಗಲೇ ಕುತ್ತಿಗೆ ನೀಲಿ ಆಗಿಬಿಡ್ತಂತಾಗಲಿ. ತಲೆಗೆ ಮೂರ್ಛೆ ಬಂದ ಹಾಗಾಯಿತು, ತಿರುಗಿದಾಗಾಯಿತು, ಮೂರ್ಛೆ ಬಂತು, ಕೆಳಗೆ ಮೂರ್ಛೆನೇ ಬಿದ್ದುಬಿಟ್ರಂತೆ. ಶಿವನಿಗೆ ಆ ಮೂರ್ಛಾ ಸ್ಥಿತಿ ಬಂದ ಕೂಡಲೇ ದೇವತೆಗಳೆಲ್ಲ ದೇವರ ಕಡೆ ನೋಡ್ಲಿಕ್ಕೆ ಶುರು ಮಾಡಿದರು. ಈ ಕ್ಷೀರ ಸಮುದ್ರ ಮಥನ ಇರಲಿ, ಮೊದಲು ಶಿವನ್ ಏನು ಮಾಡೋಣ ಅಂತ. ಯಾರೂ ಬರಲಿಲ್ಲ ಮುಂದೆ. ಆವಾಗ ಶಿವನ ಬಳಿಗೆ ಶ್ರೀಹರಿ ಬಂದ ಅಜಿತ. ಆ ಶಿವನ ತಲೆಯೆಲ್ಲ ಕೈ ಆಡಿಸಿದ್ದಂತೆ. ನೋಡಿ, ಅದನ್ನು ಹೇಳ್ತದೆ. ಹರೇ ಕರಸ್ಪರ್ಶ ಬಲಾತ್ ಸ ಸಂಜ್ಞಾಂ ಅವಾಪ ರುದ್ರ ತದುಚಾಸ್ಯ ಜೀರ್ಣಂ. ಹರೇ ಕರಸ್ಪರ್ಶ ಬಲಾತ್, ಕೈಗಳನ್ನು ಸ್ಪರ್ಶ ಮಾಡಿದ. ದೇವರ ಕೈಗಳಲ್ಲಿ ಅಂಥ ಶಕ್ತಿ ಇದೆ, ಅಮೃತ ಹಸ್ತ. ಅಯಮ್ಮೇ ಹಸ್ತೋ ಭಗವಾನ್, ಅಯಮ್ಮೇ ಭಗವತ್ತರಃ, ಅಯಮ್ಮೇ ವಿಶ್ವಭೇಷಜಃ ಅಂತಾರೆ. ಆ ಕೈಗಳ ಸ್ಪರ್ಶ ಮಾತ್ರದಿಂದ ರುದ್ರದೇವರು ಎದ್ದೇ ನಿಂತರಂತೆ. ಆದರೆ ಕುತ್ತಿಗೆ ಮಾತ್ರ ನೀಲಿಯಾಗಿತ್ತು ಅಂತ ಪುರಾಣಗಳು ಹೇಳ್ತಾವೆ. ಕುತ್ತಿಗೆ ಹಾಗೇ ಉಳಿತಂತೆ. ವಿಷ ಇನ್ನೂ ಕೆಳಗೆ ಇಳಿತದೆ ಅಂದಾಗ ದೇವರಂದ, ನೀನು ಹಾಗೆ ಉಳಿಸ್ಕೋಬೇಡ, ಒಂದು ಯಾವುದಾದ್ರೂ ಹಾವು ಸುತ್ತುಗೊಂಡಂತೆ. ಹರಿಯ ಮಾತು ಕೇಳಿ ಹರ ತಕ್ಷಣ ಒಂದು ಹಾವು ಬೇರೆ ಸುತ್ತಗೊಂಡಂತೆ, ಸರ್ಪಭೂಷಣ ಅಂತ ಆದ. ಹಾವು ಸುತ್ತಕೊಂಡೇ ಬಿಟ್ಟ ಕುತ್ತಿಗೆಗೆ. ಇಷ್ಟೇ ಅಲ್ಲ, ತಲೆಶೂಲಿ ಭಾಳ ಇದೆ ಅಂದರು. ಹರನಿಗಾದ ತಲೆಶೂಲಿ ಬಗೆಹರಿಸ್ಬೇಕಲ್ಲ, ಅದಕ್ಕೆ ಅಭಿಷೇಕ ಯಾವಾಗಲೂ ಮಾಡಿಸ್ಕೋ ಅಂತಂದ್ರಂತೆ.
ತಲೆ ಮೇಲೆ ಯಾವಾಗಲೂ ಗಂಗಾಳ ಇಟ್ಟು ನೀರು ಬೀಳ್ತಾ ಇರಬೇಕಂತೆ, ತಂಪಿರ್ತದಂತೆ ರುದ್ರದೇವರು ಯಾವಾಗಲೂ. ಇನ್ನೂ ಇದೆ ತಲೆ ಶೂಲಿ ಅಂದ್ರಂತೆ. ಈ ಕ್ಷೀರ ಸಮುದ್ರ ಮಥನ ಮಾಡಿದ ದಿನ ಅಷ್ಟಮಿ ತಿಥಿ. ಅಷ್ಟಮಿ ದಿವಸ ಚಂದ್ರ ಯಾವಾಗಲೂ ಅರ್ಧ ಇರ್ತಾನಂತೆ. ಅದಕ್ಕೆ ಭಗವಂತ ಅರ್ಧ ಚಂದ್ರನ ಒಂದು ಕಲೆಯನ್ನು ನಿನ್ನ ತಲೆ ಮೇಲೆ ಇಟ್ಕೋ ಅಂತಂದಂತೆ. ಅವನು ತಂಪು ಬಹಳ, ಅದಕ್ಕೆ ಚಂದ್ರಶೇಖರ ಅಂತಾದ ಅಂತಾರೆ. ಚಂದ್ರಶೇಖರರ, ಗಂಗಾಧರ, ಅಭಿಷೇಕ ಪ್ರಿಯ, ಸರ್ಪಭೂಷಣ, ನೀಲಕಂಠ, ಶ್ರೀಕಂಠ, ಶಿತಿಕಂಠ ಅಂತ ಪ್ರಸಿದ್ಧರಾದ ಅಂತ. ಇಷ್ಟಾದ ಮೇಲಾದರೂ ತಲೆ ಶೂಲಿ ಹೋಯ್ತಾ, ಇನ್ನೂ ಕಣ್ಣು ಅರ್ಧ ಮುಚ್ಚೇ ಇದ್ರಂತೆ. ಇನ್ನೂ ಯಾಕೋ ಸ್ವಲ್ಪ ಮೈಲ್ಡ್ ಆಗಿದೆ ಅಂದ್ರಂತೆ. ಕೆಲವರಿಗೆ ಮೈಲ್ಡಾಗಿ ತಲೆ ಶೂಲಿ ಬರ್ತದೆ. ಹಾಗೆ ರುದ್ರದೇವರಿಗೆ ಇನ್ನೂ ಸ್ವಲ್ಪ ಮೈಲ್ಡಾಗಿ ತಲೆ ಶೂಲಿ ಇದೆ ಅಂದ್ರಂತೆ. ಅದಕ್ಕೆ ವಾಯುದೇವರು ಬಂದರು. ನೋಡಿ ಎಷ್ಟು ತಲೆನೋವು ಅಂತಿದೆಯಲ್ಲ, ವಿಷ ಕುಡಿದದ್ದಕ್ಕೆ ಒಂದು ಕೆಲಸ ಮಾಡು, ನಿನಗೊಂದು 3 ಮಾತ್ರೆ ಕೊಡ್ತೀನಿ ಅಂದ್ರಂತವ್ರು. 3 ಮಾತ್ರೆ ತೊಗೊಂಬಿಡು. ಯಾವಾಗ ಅಂತ ಕೇಳಿದ್ರು. ಊಟಕ್ಕಿಂತ ಮುಂಚೆ ತೊಗೋಬೇಕಾ ಆಮೇಲೆ ಅಂತ. ಈಗೆಲ್ಲ ಮಾತ್ರೆಗಳ ಪದ್ಧತಿ ಹಾಗೆ ಅಲ್ವೇ, ಮೊದಲು ತೊಗೊಳ್ಬೇಕಾ ಆಮೇಲೆ ತೊಗೊಳ್ಬೇಕಾ? ಯಾವಾಗಲೂ ತೊಗೋತಾ ಇರು, ಬಿಡಬೇಡ, ಬಿಟ್ಟರೆ ತಲೆನೋವು ಬರ್ತದೆ ಅಂತದ್ರಂತೆ. ಸರಿ ಹೇಳ್ರಿ ಹಾಗಾದರೆ ಯಾವುದದು? ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್. ಆಗ ಹೇಳಿದ್ದಂತೆ ಈ ಮಂತ್ರವನ್ನು. ಇದು ಪದ್ಮಪುರಾಣದಲ್ಲಿ ಬರ್ತದೆ. ಅಚ್ಯುತ, ಅನಂತ, ಗೋವಿಂದ. ಅಚ್ಯುತ, ಅನಂತ, 3 ಮಾತ್ರೆ. ಇದನ್ನೇನು ಮೆಡಿಕಲ್ ಶಾಪ್ನಲ್ಲಿ ಪರ್ಚೇಸ್ ಮಾಡಬೇಕಾಗಿಲ್ಲ. ಇದನ್ನು ವಾಯುದೇವರು ರುದ್ರದೇವರಿಗೆ ಆ ಸಮಯದಲ್ಲಿ ಹೇಳಿಕೊಟ್ಟದ್ರಿಂದ ಇದೇ ಮಂತ್ರವನ್ನು ಪಾರ್ವತಿಗೆ ರುದ್ರದೇವರು ಹೇಳಿಕೊಟ್ರಂತೆ. ಅದು ಪದ್ಮಪುರಾಣದಲ್ಲಿ ದಾಖಲೆ ಮಾಡಿದರು. ಶಿವ ಜಗತ್ತಿಗೆ ಕೊಟ್ಟ ಅಚ್ಯುತಾನಂತ ಗೋವಿಂದ ಅನ್ನೋ ನಾಮತ್ರಯ ಮಂತ್ರದ ಮಹಿಮೆ ಇದು ಅಂತ ಹೇಳ್ತಾರೆ. ಇದು ನಮಗೆ ಕೊಟ್ಟ ತಿಳುವಳಿಕೆ. ನಮಗೂ ಯಾವಾಗಲೂ ಮೈಲ್ಡಾಗಿ ಸ್ವಲ್ಪ ತಲೆನೋವು ಇರ್ತದೆ, ಏನೂ ವ್ಯಥೆ ಪಡೋ ಕಾರಣ ಇಲ್ಲ. ಇನ್ಮೇಲಿಂದಲಾದರೂ ಶಿವನೇ ಅಚ್ಯುತಾನಂತ ನಾಮಸ್ಮರಣೆ ಮಾಡ್ತಾನೆ ಅಂದಮೇಲೆ ನಾಮತ್ರಯವನ್ನು ನಾವು ಯಾಕೆ ಬಿಡಬೇಕು ಹೇಳ್ರಿ? ಇಲ್ಲಿ ಬಂದವರಿಗೆಲ್ಲ ಅದೊಂದು ವಿಶೇಷವಾದಂಥ ಔಷಧಿ. ಏನು ಔಷಧಿ? ಒಂದು ಸ್ವಲ್ಪ ಸಮಯವೂ ಬಿಡದಂತೆ ಮನಸ್ಸಿನೊಳಗೆ ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ ಯಾವಾಗಲೂ ಈ ನಾಮ ಹೇಳ್ತಾ ಇದ್ರೆ ಆಯ್ತಂತೆ, ತಲೆನೋವು ಪರಿಹಾರ ಆಗಿಬಿಡ್ತದೆ. ಅಷ್ಟು ಶಕ್ತಿ ದೇವರ ನಾಮದಲ್ಲಿದೆ ಅಂತ ಆ ಸಂದರ್ಭದ ಕಥೆಯನ್ನು ವಿವರಣೆ ಮಾಡ್ತಾರೆ. ಇದು ವಿಷಪಾನ ವಾಯು ಮಾಡಿಯೂ ಅವನಿಗೇನೂ ಆಗಲಿಲ್ಲ. ಸ್ವಲ್ಪ ಪಾನ ಮಾಡಿದ್ದಕ್ಕೆ ನೀಲಕಂಠರಾದರು. ಅಚ್ಯುತಾನಂತ ಗೋವಿಂದ ಅನ್ನೋ ನಾಮತ್ರಯಗಳು ವಾಯುದೇವರಿಂದ ಉಪದೇಶ ಆಯಿತು. ಈ ಕಥೆಯೆಲ್ಲ ಭಾಗವತದಲ್ಲಿ ಬರ್ತದೆ. ಎಂಥ ಅದ್ಭುತ ನೋಡ್ರಿ ಇದು. ಮುಂದುವರಿತು. ಮಥನ ಮುಂದುವರೆದಾಗ ಕಾಮಧೇನು ಬಂತು, ಉಚ್ಚೈಶ್ರವಸ್ ಅನ್ನುವ ಕುದುರೆ ಬಂತು, ಕೌಸ್ತುಭ ಅನ್ನುವಂತಹ ಮಣಿ ಬಂತು. ಅದೇ ಕ್ಷೀರ ಸಮುದ್ರದಿಂದಲೇ ಹುಟ್ಟಿದ್ದೀವೆಲ್ಲವೂ ಕೂಡ. ಕೌಸ್ತುಭ ಮಣಿಯನ್ನು ಬ್ರಹ್ಮದೇವರು ಭಗವಂತನ ಕಂಠಕ್ಕೆ ಆಭರಣ ಮಾಡಿ ಉಡುಗೊರೆ ಅಂತ ಕೊಟ್ಬಿಟ್ರಂತೆ. ಹೀಗೆ ಒಂದೊಂದು ಅಲ್ಲಿದನೇ ಬಂದಿದೆ. ಅಪ್ಸರೆಯರು ಬಂದ್ರಂತೆ, ಅದಕ್ಕೆ ಅವರಿಗೆ ಅಪ್ಸರ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅಪ ಅಂದರೆ ನೀರು, ನೀರಿನಿಂದಲೇ ಬಂದವರು ಅವರೆಲ್ಲ, ಸಮುದ್ರದಿಂದ. 100 ಜನ ಅಪ್ಸರೆಯರು, ದೇವತೆಗಳ ಆಭರಣ, ಆಯುಧಗಳು ಎಲ್ಲ ಕ್ಷೀರ ಸಮುದ್ರದಿಂದ ಬಂದಿದ್ವಂತೆ. ಅದೇ ಸಂದರ್ಭದಲ್ಲೇನೆ ಕಂಬೂಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾಗ ಅಂತ ಅದನ್ನೇ ಮಹಾನುಭಾವರು ಹೇಳ್ತಾರೆ. ಕಂಠಕ್ಕೆ ಮಂಗಳಸೂತ್ರ ಕಟ್ಟಿಕೊಂಡೇನೆ ಮಹಾಲಕ್ಷ್ಮಿ ವೈಕುಂಠದಲ್ಲಿದ್ದವಳು ಈ ಸಮುದ್ರದಿಂದ ಬಾಲೆಯಾಗಿ ಒಂದು ರೂಪದಿಂದ ಅವತಾರ ಮಾಡಿದಳು ಅಂತ ಹೇಳ್ತದೆ ಭಾಗವತ. ಬಾಲೆ ಮಹಾಲಕ್ಷ್ಮಿ ಉದಿಸಿದ್ಲು, ಪ್ರಕಟಳಾದ್ಲು, ಹುಟ್ಟಲಿಲ್ಲ, ಪ್ರಕಟಳಾದ್ಲು. ಅವಳ ಸೌಂದರ್ಯ ನೋಡಿ ಎಲ್ಲರೂ ಕೂಡ ದೇವತೆಗಳು, ದಾನವರು ಮೋಹಗೊಂಡ್ರಂತ. ಅಷ್ಟು ಸುಂದರಳು. ಜಗತ್ತಿನಲ್ಲಿ ಅವಳಷ್ಟು ಸುಂದರಳು ಯಾರಿದ್ದಾರಪ್ಪ? ಅಷ್ಟು ಸುಂದರಳಂತೆ. ಯೌವನದ ರೂಪನೇ ಪ್ರಕಟಗೊಳಿಸಿದ್ಲಂತ ಆವಾಗ. ಜಗನ್ಮಾತೆ ಜಗಜ್ಜನನಿ ಲಕ್ಷ್ಮಿ ನವಯೌವನಾಂಗಿಯಾಗಿ ಆ ಸಮುದ್ರದಿಂದ ಮೇಲೆ ಬಂದಿದ್ದಾಳೆ. ವರುಣದೇವರು ನನ್ನ ಮಗಳಿವಳು ಅಂದ್ರಂತೆ. ವರುಣ, ಸಮುದ್ರ ರಾಜ ವರುಣ ನನ್ನ ಮಗಳು ಅಂತ. ಸರಿ, ನಿನ್ನ ಮಗಳೇ ಅಪ್ಪ ಅಂದರು ದೇವತೆಗಳು. ನನ್ನ ಮಗಳಿಗೆ ನಾನು ಸ್ವಯಂವರ ಮಾಡ್ತೇನೆ ಅಂತ ಆ ವರುಣ ಸ್ವಯಂವರ ಮಾಡ್ತೇನೆ ಅಂತ ಹೊರಟ. ಸ್ವಯಂವರ ಅಂದರೆ ಏನು? ಲಕ್ಷ್ಮಿಯ ಕೈಯಲ್ಲಿ ಹಾರ ಕೊಟ್ಟು
ಅವಳು ಯಾರನ್ನು ಅಪೇಕ್ಷಿಸ್ತಾಳೋ, ಇಚ್ಛೆ ಪಡ್ತಾಳೋ ಅವ್ರ ಕೊರಳಿಗೆ ಅವಳೇ ಹಾಕಬೇಕು, ಅವಳೇ ವರೆಸ್ಬೇಕು. ಅದೇ ಸ್ವಯಂವರ. ಹಾಗೇ ವ್ಯವಸ್ಥೆ ಮಾಡಿದ. ದೇವದಾನವರೆಲ್ಲ ಭಾಗವಹಿಸಿದ್ರಂತೆ ಸ್ವಯಂವರದ ಮಂಟಪದಲ್ಲಿ. ಎಲ್ರಿಗೂ ಕುತೂಹಲ, ನನ್ನ ಕೊರಳಿಗೆ ಹಾರ ಬೀಳ್ತದೆ, ನನ್ನ ಕೊರಳಿಗೆ ಹಾರ ಬೀಳ್ತದೆ ಅಂತ ಅವ್ರವ್ರದ್ದೇ ಮನಸ್ಸೊಳಗೆ ಆಸೆ. ನೋಡಿದರೆ ಕೊರಳಿಗೆ ಹಾರ ಯಾರ ಕೊರಳಿಗೆ ಬೀಳಬೇಕು? ಲಕ್ಷ್ಮಿ ಬರ್ತಾಳೀಗ ಅಂತ ಹಾದಿ ಕಾಯ್ತಾ ಇದ್ದಾರೆ. ಅವಳಿಗೆ ಅದ್ಭುತವಾದ ಅಲಂಕಾರ ಮಾಡಿದ್ರಂತೆ, ಆಭರಣಗಳನ್ನು ತೊಡಿಸಿದ್ರು. ಆ ಬಾಲೆ ಮಹಾಲಕ್ಷ್ಮಿ ಕೈಯಲ್ಲಿ ಮಾಲೆ ಇಟ್ಟುಕೊಂಡು ಸ್ವಯಂವರ ಮಂಟಪದ ಒಳಗೆ ಪ್ರವೇಶ ಮಾಡುವಾಗ ಅವಳನ್ನೇ ನೋಡ್ತಿದ್ದಾರಂತೆ ದೇವದಾನವರು. ಅವಳು ಮಾತ್ರ ಯಾರನ್ನು ನೋಡ್ತಾ ಇಲ್ಲ. ಪೂರ್ಣ ತಲೆ ಎತ್ತಿರಲಿಲ್ಲ, ಪೂರ್ಣ ತಲೆ ಬಗ್ಗಿರಲಿಲ್ಲ. ಹಾಗೆ ಅವಳು ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾಳೆ ಅಂತದೆ ಭಾಗವತ. ನೋಡ್ಲಿಕ್ಕೆ ಹೇಗಿದ್ಲು ಲಕ್ಷ್ಮೀದೇವಿ? ಮಹಾನುಭಾವರು ವರ್ಣನೆ ಮಾಡುವಾಗ ಅಂತಾರೆ, ಕಾಲಿಗೆ ಗೆಜ್ಜೆ ಕಟ್ಟಿದಾಳೆ, ಕಾಲಿಗೆ ಗೆಜ್ಜೆ ಕಟ್ಟಿದಾಳಂತೆ, ಮಿಂಚಿನ ಹೊಳಪಿನ ಸೀರೆ ಹುಟ್ಟಿದಾಳಂತೆ, ಗುಂಗುರು ಗುಂಗುರು ನೀಳವಾದ ಕೂದಲುಗಳನ್ನು ಮೈ ತುಂಬ ಹರಡಿದ್ದಾಳೆ ತಾಯಿ ಲಕ್ಷ್ಮಿ, ನಡುಪಟ್ಟಿ ಕಟ್ಟಿದಾಳೆ, ಕೈ ತುಂಬ ಬಳೆ ಧರಿಸಿದಾಳೆ, ಕುಂಕುಮ ಇಟ್ಟಿದ್ದಾಳೆ ಹಣೆಯಲ್ಲಿ. ಅಷ್ಟು ಸುಂದರಳಾಗಿ ಬ್ರಹ್ಮಾದಿ ದೇವತೆಗಳು ತಾಯಿಯಾದ ಲಕ್ಷ್ಮಿ ನವಯೌವನ ಆಕಾರದಲ್ಲಿ ಆ ಒಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಮತ್ತೊಂದು ಹೆಜ್ಜೆ ಅಂತ ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ಬಂದರೆ ಮಿಂಚಿನ ಬಳ್ಳಿ ನಡೀತಾ ಬರ್ತಿದೆಯೇನೋ ಅಂತ ಅನಿಸ್ಬೇಕಂತ ಹಾಗೆ ಕಾಣ್ತಾ ಇದ್ಲಂತೆ. ಅದನ್ನು ಭಾಗವತ ಹೇಳ್ತದೆ. ಹೇಮಲತೇವ ಸಾಬಭೋ, ಒಂದು ಬಂಗಾರದ ಬಳ್ಳಿ ಏನಾದರೂ ಹೆಣ್ಣಿನ ವೇಷ ಹೊತ್ತು ತಾನೇ ನಡೆದುಕೊಂಡು ಬಂದರೆ ಹ್ಯಾಗೆ ಕಾಣಬೇಕೋ ಹಾಗೆ ಕಾಣಿಸ್ತಿದ್ಲು ಅಂತ ಹೇಳ್ತಾರೆ. ಅಲ್ಲ, ಲೋಕದಲ್ಲಿ ಇವ್ರ ನಡಿಗೆನೇ ಇಷ್ಟದ ಅಂದಮೇಲೆ ಈಗೆಲ್ಲ ಸ್ತ್ರೀ ತನ್ನ ಆಭರಣ ಅಲಂಕಾರಗಳನ್ನು ಮಾಡಿಕೊಂಡು ಒಂದು ಕಡೆಯಲ್ಲಿ ನಡಿಗೆಯಲ್ಲಿ ಬಂದರೆ, ಉಡುಗೆ ತೊಡುಗೆಗಳಿಂದ ನಡಿಗೆಯಲ್ಲಿ ಬಂದರೆ ಎಷ್ಟು ಜನ ಮೋಹಿತರಾಗ್ತದೆ. ಏನು ಸುಂದರಳಿದ್ದಾಳೆ, ಏನು ಮುಖ ಇದೆ, ಏನು ಕಣ್ಣಿದೆ, ಏನೇನೂ ಇರಲ್ಲ, ಏನು ಇಲ್ಲದೆ ಇದ್ದದ್ದೇ ಇಷ್ಟದ ನಮಗೆಲ್ಲ. ಅರೇ, ಅವಳು ಜಗತ್ತಿನ ಸೌಂದರ್ಯದ ಖನಿ ಅಲ್ವೇ ಲಕ್ಷ್ಮಿ? ಸೌಂದರ್ಯಾಣ ನಿರವಧಿ ನಿಧಿ ದೇವತಾ ಮಂಜುತಾಯಾ, ಸೌಂದರ್ಯದ ಖನಿ ಅವಳು. ಅವಳು ನಡೀತಾ ನಡೀತಾ ಬಂದರೆ ಎಷ್ಟು ಅದ್ಭುತ ಅನಿಸಿರಬೇಡ. ಆ ಸಂದರ್ಭವನ್ನು ವರ್ಣನೆ ಮಾಡ್ತದೆ ಭಾಗವತ. ಕೈಯಲ್ಲಿ ಹಾರ ಬೇರೆ ಕೊಟ್ಟಿದ್ರು, ತಲೆ ಪೂರ್ಣ ಎತ್ತಲಿಲ್ಲ, ಆದರೆ ಮನಸ್ಸಿನಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಲಿಲ್ಲ, ಯಾರ ಕೊರಳಿಗೆ ಈ ಹಾರ ಹಾಕಬೇಕು. ಮನ್ನದಿ ನಾಚಿ ತನ್ನ ಮಕ್ಕಳ ಕುಂದ ತಾನೇ ಪೇಳಲು ಲಕುಮಿ, ಮನ್ನದಿ ನಾಚಿ ಮಹಾಲಕುಮಿ ಅಂತಾರೆ ವಾದರಾಜರು. ಈಗ ಅಲ್ಲಿ ಕೂತವರೆಲ್ಲ ದೇವತೆಗಳು ತನ್ನ ಮಕ್ಕಳೇ ಅಲ್ವೇ, ಯಾರ ಕೊರಳಿಗೆ ಹಾರ ಹಾಕಬೇಕು? ಮೇಲಾಗಿ ಅಲ್ಲಿ ಕೂತಂಥವ್ರದ್ದೆಲ್ಲ ಏನಿದೆ ಏನಿಲ್ಲ ಅಂತ ಅವಳಿಗೆ ಗೊತ್ತಿಲ್ಲೇನು. ಅದಕ್ಕೆ ರಾಜರಂತಾರೆ, ಮನಸ್ಸಿನೊಳಗೆ ಎಲ್ಲ ಬಂದ ದೇವತೆಗಳ ದೋಷಗಳೆಲ್ಲ ಅವಳಿಗೆ ಗೊತ್ತೇ ಇದೆ, ಆದರೆ ಎಣಿಸ್ಲಿಲ್ಲ ಅಂತಂತಾರೆ. ಎಣಿಸ್ಲಿಲ್ಲ. ಯಾಕೆ ಎಣಿಸ್ಲಿಲ್ಲ ಅಂದರೆ ವಾದರಾಜರು ಹೇಳಿದರು, ಯಾವ ತಾಯಿ ತನ್ನ ಮಕ್ಕಳು ದೋಷ ಎಣಿಸ್ತಾಳೆ ಹೇಳ್ರಿ ನೋಡೋಣ ಅಂತಾರೆ. ಅದಕ್ಕೆ ತನ್ನ ಮಕ್ಕಳ ಕುಂದ ತಾನೇ ಪೇಳಲು ಅಂತಂದ್ರು ಅವರು. ಯಾವ ತಾಯಿ ತನ್ನ ಮಗು ಕಪ್ಪಿದೆ, ಬೆಳ್ಳಗಿದೆ, ಕೆಂಪಿದೆ ಅಂತ ಇನ್ಯಾರಾದರೂ ಹೇಳಲಿಕ್ಕೆ ಹೋದರೆ ಬಾಯಿ ಬಡಿತಾಳೆ, ನಿನಗೆ ಯಾಕೆ ಬೇಕು, ಅದು ನನ್ನ ಮಗು ಅಂತಂತಾಳೆ. ನಾವು ನೀವು ಲೋಕದಲ್ಲಿ ಸಾಮಾನ್ಯ ಮಕ್ಕಳನ್ನು ಹಡೆದಾಗಲೇ ಆ ತಾಯಂದರಿಗೆ ಆ ಮಗುವಿನ ಮೇಲಿರೋ ಅಭಿಮಾನ ಎಷ್ಟು ಅಂತ ನೋಡ್ತೇವೆ. ಇನ್ನು ಜಗಜ್ಜನನಿಯಾದ ಮಹಾಲಕ್ಷ್ಮಿ ಅಲ್ಲಿ ಬಂದು ಕುಳಿತ ದೇವತೆಗಳ ದೋಷಗಳನ್ನು ಎಣಿಸಿದ್ಲು ಅಂತ ತಿಳಿಬೇಡ್ರಿ. ಅವಳು ತನ್ನ ಮಕ್ಕಳು ಅಂತ ಭಾವಿಸಿದ್ಲಾದ್ರಿಂದ ಮನಸ್ಸಿನಲ್ಲೇ ಅವಳಿಗೆ ಅನಿಸ್ತಂತೆ, ಎಷ್ಟೇ ಆಗಲಿ ನನ್ನ ಮಕ್ಕಳಿವರು ಅಂತ. ಆದರೆ ಭಾಗವತದಲ್ಲಿ ಏನು ಮಾಡಿದ್ದಾರೆ, ಆ ದೇವತೆಗಳನ್ನು ಲಕ್ಷ್ಮಿ ಒರೆಸದೇ ಇರಲಿಕ್ಕೆ ಕಾರಣ ಹೇಳುವಾಗ ಒಂದು ವಿಶೇಷ ಹೇಳ್ತಾರೆ. ವಿಮರ್ಶೆ ಮಾಡಿ ಮಾಡಿ ದೇವತೆಗಳ ಬಗ್ಗೆ ಯಾವ ದೇವತೆ ನನಗೆ ಬೇಕು ಅಂತ ಲಕ್ಷ್ಮಿ ಆರಿಸುವಾಗ ಒಂದು ವ್ಯವಸ್ಥೆ ಇಟ್ಕೊಂಡ್ಲಂತೆ. 3 ಅವಳು ಅಪೇಕ್ಷಿಸಿದ್ಲು ಅಂತ ಹೇಳ್ತಾರೆ. 3 ಯಾವುದು? ನಾನು ಈ ಹಾರ ಹಾಕಬೇಕಾದ್ರೆ ಮೊದಲನೇದ್ದು ಗುಣಪೂರ್ಣನಾಗಿರಬೇಕು, 2ನೇದ್ದು ದೋಷಗಳು ಎಳ್ಳಷ್ಟು ಇರಬಾರ್ದು, 3ನೇದ್ದು ಭಕ್ತರ ಮೇಲೆ ಕರುಣಾಮಯಿ ಆಗಿರಬೇಕು.
ಭಕ್ತರ ಮೇಲೆ ಕರುಣಾಮಯಿಯಾಗಿರಬೇಕು, ಗುಣಪೂರ್ಣನಾಗಿರಬೇಕು, ಎಳ್ಳಷ್ಟು ದೋಷಗಳಿರಬಾರ್ದು. ಈ ಥರದ ವರ ಇಲ್ಲಿ ಯಾರಿದ್ದಾನೆ ಅವನನ್ನು ನಾನು ವರಿಸ್ತೇನೆ, ಇದು ತಲೆಯಲ್ಲಿ ಇಟ್ಟುಕೊಂಡಿದ್ದಾಳೆ. ಇಲ್ಲೇನಾಗಿದೆ, ದೇವತೆಗಳು ಬಂದಿದ್ದಾರಲ್ಲ ಅವರಲ್ಲಿ ಏನಾಗಿತ್ತು ಅಂದರೆ ಗುಣ ಇದೆ, ಗುಣ ಇಲ್ಲ ಅಂತ ಹೇಳಲ್ಲ, ಆದರೆ ಗುಣದ ಜೊತೆಯಲ್ಲಿ ದೋಷವೂ ಇದೆ ಅಂತೆ. ಲಕ್ಷ್ಮಿ ಅಂತಾಳೆ, ಗುಣ ಮಾತ್ರ ಇದ್ದು ದೋಷಗಳೇ ಇಲ್ಲದೇ ಇರೋ ವರ ನನಗೆ ಬೇಕು, ಇಲ್ಲಿ ಗುಣನೂ ಇದ್ದು ದೋಷನೂ ಇದ್ದರೆ ನನಗೆ ಬೇಡ ಅಂತಾಳಂತವಳು. ಇದು ನೋಡ್ರಿ ಎಂಥ ವಿಚಿತ್ರ ಪ್ರಸಂಗ ಇದು. ಗುಣನೂ ಇದೆ ದೋಷನೂ ಇದ್ದರೆ ಬೇಡ, ಗುಣ ಮಾತ್ರ ಇರಬೇಕು ದೋಷಗಳೇ ಇರಬಾರ್ದು ಅಂತಂತಾಳೆ. ಭಾಗವತದಲ್ಲಿ ಆ ದೇವತೆಗಳ ಹೆಸರನ್ನು ಹೆಸರಿಸದೇನೆ ದೋಷಗಳು ಮಾತ್ರ ಇಂತಿಂಥ ದೇವತೆಗಳಲ್ಲಿ ಇದೆ ಅಂತ ಹೇಳಿಬಿಡ್ತದೆ. ಅದಕ್ಕೆ ದೇವತೆಗಳನ್ನೆಲ್ಲ ರಿಜೆಕ್ಟ್ ಮಾಡಿದ್ಲಂತೆ. ಇದು ಒಂದು ಭಾಗವತದಲ್ಲಿ ಬರೋದು. ಇದನ್ನು ತಿಳ್ಕೊಳ್ಬೇಕು. ಇನ್ನೂ ಒಂದು ಹೇಳ್ತಾರೆ ಮಹಾನುಭಾವರು, ಇದು ಪ್ರಸಂಗಕ್ಕೆ ಅನುಗುಣವಾಗಿ ಹಾಸ್ಯವೂ ಹೌದು, ಲೋಕಕ್ಕೊಂದು ನೀತಿಯೂ ಹೌದು, ಲಕ್ಷ್ಮಿ ಎಷ್ಟು ದೂರ ಆಲೋಚನೆ ಮಾಡಿದ್ಲು ಅನ್ನೋದು ಹೌದು. ಇದನ್ನು ಕೇಳಿರಬೇಕು, ಅದನ್ನು ಕೇಳಿರ್ಬೇಕು, ಎಲ್ಲ ಕೇಳಬೇಕು. ಭಾಗವತದ ವಿಶೇಷತೆಗಳಿವೆಲ್ಲ. ಲಕ್ಷ್ಮಿ ನವಯೌವನದ ರೂಪ ಧರಿಸಿದಾಳೆ. ತನ್ನ ಅಂತಸ್ತಿಗೆ, ತನ್ನ ಮನಸ್ಸಿಗೆ, ತನಗೆ ತಕ್ಕಂತೆ ವರ್ಣನೆ ವರಿಸಬೇಕಾದದ್ದು ನಿಜವೇ ಅಲ್ವೇ ಅಂತ ಲಕ್ಷ್ಮಿ ಲೋಕದ ಹೆಣ್ಣಿಗೆ ಸಂದೇಶ ಕೊಡ್ತಾಳಂತೆ. ಇದನ್ನು ಕೇಳಿ ಭಾಗವತದ್ದನ್ನು ಕೇಳೋಣ. ಆಮೇಲೆ ಅಲ್ಲಿ ಬ್ರಹ್ಮ ಇದ್ದ, ವಾಯು ಇದ್ದ, ಸೂರ್ಯ ಇದ್ದ, ಚಂದ್ರ ಇದ್ದ, ಅಗ್ನಿ ಇದ್ದ, ಸಮುದ್ರ ಇದ್ದ. ಯಾರನ್ನು ಯಾಕೆ ವರಿಸ್ಲಿಲ್ಲ ಲಕ್ಷ್ಮಿ ಅಂದಾಗ ಅವರು ಒಂದು ಪ್ರಸಂಗದಲ್ಲಿ ಒಂದು ಮಾತು ಹೇಳ್ತಾರೆ. ಬ್ರಹ್ಮನನ್ನು ವರಿಸದೇ ಇರೋದಕ್ಕೆ ಕಾರಣ ಭಾಳ ವೃದ್ಧನಾಗಿದ್ದಾನೆ, ಅದಕ್ಕೆ ಬೇಡ ಅಂತಂದ್ಲಂತೆ. ಏಷ ಬ್ರಹ್ಮಾತಿವೃದ್ಧ, ಹಣ್ಣು ಮುದುಕ. ಹೆಣ್ಣು ಯಾವಾಗಲೂ ತನ್ನ ವಯಸ್ಸಿಗಿಂತ ಅತೀ ಹೆಚ್ಚಿರೋ ವರನನ್ನು ವರಿಸಬಾರ್ದಂತೆ. ಭಾಳ ಹೆಚ್ಚಿದ್ರೆ ಅದು ವೃದ್ಧ, ಅವನು ಮುದುಕ. ಅದನ್ನು ಹೆಣ್ಣಿಗೆ ಸಂದೇಶನೂ ಕೊಟ್ಟಿರಬೇಕು. ತಾನು ಬ್ರಹ್ಮನನ್ನು ವಯಸ್ಸು ಬಹಳ ಆಗಿದೆ ಅದಕ್ಕೆ ವರಿಸಲಿಲ್ಲ ಅಂತ ಹೇಳು ಆಗಿರಬೇಕು. ಅದನ್ನು ಹೇಳಿದ್ಲಂತೆ. ಸರಿ, ಅವಳ ಬುದ್ಧಿ ಸಖಿ ಮಾತನಾಡಿಸ್ತಿಲ್ಲಂತೆ ಲಕ್ಷ್ಮಿನ. ಲಕ್ಷ್ಮಿ, ಕೈಯಲ್ಲಿ ಹಾರ ಇಟ್ಕೊಂಡು ಹೊರಟಿದ್ದಿ, ಸ್ವಲ್ಪ ಯೋಚನೆ ಮಾಡು, ಯಾರ್ದೋ ಕೊರಳಿಗೆ ಹಾಕ್ಲಿಕ್ಕೆ ಹೋಗ್ಬಿಡ್ಬೇಡ, ದುಡುಕಿ ಒಳ್ಳೆ ವರನನ್ನು ಆರಿಸು. ಬ್ರಹ್ಮನನ್ನೇನೋ ವಯಸ್ಸು ಜಾಸ್ತಿ ಆಗಿದೆ ಅಂತಂತ ಇದ್ದಿ, ಹಾಗಾದರೆ ಸೂರ್ಯನನ್ನು ಆರಿಸು ಅಂತಂದ್ಲಂತೆ. ಸೂರ್ಯ ಬಹಳ ಚೆನ್ನಾಗಿದ್ದಾನೆ, ವಯಸ್ಸೇನಂತ ಬಹಳ ಆಗಿಲ್ಲ ಅವನಿಗೆ. ಅದಕ್ಕೆ ಬುದ್ಧಿ ಸಖಿಗೆ ಹೇಳ್ತಾಳೆ ಲಕ್ಷ್ಮಿ, ಸೂರ್ಯನ ಕೊರಳಿಗೆ ಹಾರ ಹಾಕ್ತಿದ್ದೆ, ತಪತಿ ದಿನಮಣಿಹಿ ಅನ್ಲಂತೆ ಲಕ್ಷ್ಮಿ. ಅವನು ತಾಪ ಬಹಳ ಕೊಡ್ತಾನೆ ಜಗತ್ತಿಗೆಲ್ಲ ಅಂತ. ತಾಪ ಅಂದರೆ ಗೊತ್ತಿದೆ, ಸೂರ್ಯ ಬಂದ ಅಂದರೆ ಅವನ ಕಿರಣದಿಂದ ಎಲ್ರಿಗೂ ಸೆಕೆ ಆಗ್ಲಿಕ್ಕೆ ಶುರು ಆಗ್ತದೆ, ಎಷ್ಟು ತಾಪ ಆಗ್ತದೆ. ಅದಕ್ಕೆ ಲಕ್ಷ್ಮಿ ಅಂದೇ ಹೇಳಿದ್ಲಂತೆ, ವರನಾದವನೇನಾದರೂ ತಾಪ ಕೊಡೋನಾಗಿದ್ದರೆ ಒರೆಸ್ಬೇಡ ನೀನು ಅಂತ ಹೇಳಿಬಿಟ್ಲಂತೆ. ಹಿಂಗೆ ಹೇಳಿದಾಗ ಮೊನ್ನೆ ಒಬ್ಬರು ಬಂದು ಹೇಳಿದರು, ಆಚಾರ್ಯ ಲಗ್ನ ಆದಮೇಲೆ ತಾಪ ಕೊಡ್ತಾರಲ್ಲ ಅದಕ್ಕೇನು ಮಾಡೋದು ಅಂತ. ಅದಕ್ಕೇನು ಉಪಾಯ ಇಲ್ಲ ಅಂದೆ ನಾನು. ಕೆಲವೊಮ್ಮೆ ಹಾಗಾಗ್ತದೆ. ಅದಕ್ಕೆ ಲಕ್ಷ್ಮಿ ಅಂದೇ ಹೇಳಿದ್ಲು, ತಾಪ ಜಾಸ್ತಿ ಕೊಡೋ ವರ ಬೇಡ ನನಗೆ ಅಂದ್ಬಿಟ್ಲಂತೆ. ತಪತಿ ದಿನಮಣಿ. ಬುದ್ಧಿ ಸಖಿ ಕೇಳಿದ್ಲಂತೆ ಲಕ್ಷ್ಮಿ, ಹಾಗಾದರೆ ಚಂದ್ರನ ಕೊರಳಿಗೆ ಹಾಕ್ಬೋದಾ ನೋಡು, ಚಂದ್ರ ತಾಪ ಕೊಡಲ್ಲ, ತಂಪೆರಿತಾನೆ ಯಾವಾಗಲೂ, ಚಂದಿದ್ದಾನೆ ನೋಡಲಿಕ್ಕೆ, ನಿಂಗೇನಾಗಿದೆ ಚಂದ್ರನನ್ನು ಒರೆಸ್ಬಿಡು. ಅದಕ್ಕೆ ಲಕ್ಷ್ಮಿ ಹೇಳಿದ್ಲಂತೆ, ಅವನೇನು ತಾಪ ಕೊಡಲ್ಲ, ಆದರೆ ಕ್ಷೀಣಿಸ್ತಾನೆ, ಅದಕ್ಕೆ ಬೇಡ ಅನ್ಲಂತೆ. ವರ ಹೇಗಿರಬೇಕು, ಸುಖ ದುಃಖಗಳಿಗೆ ಕುಂದು ಕೊರತೆಗಳಿಗೆ ಒಳಗಾಗಬಾರ್ದು. ಏನೋ ಸ್ವಲ್ಪ ಹಣ ಬಂದ ಕೂಡಲೇ ಭಾರೀ ಉತ್ಸಾಹ, ಭಾರೀ ಖುಷಿ. ಸ್ವಲ್ಪ ಏನಾದರೂ ಕೈ ತಪ್ಪಿ ಹೋಯ್ತು ಅಂದ್ರೆ ಮುಗಿದೋಯ್ತು, ನೀರಸವಾಗಿ ಕೂತ್ಕೊಂಡ್ಬಿಡ್ತಾನೆ. ಚಂದ್ರ ಆ ಥರದ ಪಾರ್ಟಿ ಅಂದ್ಲಂತವ್ರು. ಇವು ಅಮಾವಾಸ್ಯೆ ಬಂದರೆ ಯಜಮಾನರೇ ಕಾಣಲ್ಲ, ಅವನು ಹುಣ್ಣಿಮೆ ಬಂದ್ರಷ್ಟೇ ಕಾಣಿಸ್ತಾನೆ. ಯಾವಾಗಲೂ ಟೂರ್ ಮೇಲೆ ಇರ್ತಾರೆ ಕೆಲವರು ಯಜಮಾನರು. ಅಂಥ ಯಜಮಾನ ಬೇಡ ಅಂದ್ಲಂತೆ ಲಕ್ಷ್ಮಿ. ಅವನು ಏನು ಸುಖ ಕೊಡ್ತಾನೆ ನನಗೆ, ಸುಖ ದುಃಖಗಳಿಗೆ ಲಾಭಾಲಾಭಗಳಿಗೆ ಸಮತ್ವ ಕಾಪಾಡ್ಕೊಳ್ಳದೇ ಇರೋ ವರನನ್ನು ನಾನು ವರಿಸಲ್ಲ ಅಂತಾಳಂತೆ ಲಕ್ಷ್ಮಿ. ಯೋಚಿಸ್ರಿ, ಲಕ್ಷ್ಮಿ ಯಾರ ಮನೆಯನ್ನು ವರಿಸಿ ಬರ್ತಾಳೆ ಅನ್ನೋದು ಈ ಸಂದೇಶದಲ್ಲಿದೆ ಅಂತಾರೆ ಹಿರಿಯರು. ಭಾಳ ಇನ್ನೊಬ್ಬರಿಗೆ ತಾಪ ಕೊಡ್ತಿದ್ರೆ ಅವ್ರ ಮನೆಗೆ ಲಕ್ಷ್ಮಿ ಬರಲ್ಲ.
ಭಾಳ ಹಣ್ಣಣ್ಣು ಮುದುಕ ಅಂದರೆ ಲಕ್ಷ್ಮಿ ಬರಲ್ಲ ಅನ್ಲಂತೆ. ಕ್ಷೀಣಿಸ್ತಿದ್ರೆ ಸುಖ ದುಃಖಗಳಿಗೆ ಲಕ್ಷ್ಮಿ ಬೇಡ ಅಂತಾಳೆ. ಸರಿ ವಾಯುನನ್ನು ಮಾಡ್ಕೋತೀನು ಅಂದ್ಲಂತೆ ಬುದ್ಧಿ ಸಖಿಗೆ ಹೇಳ್ತಾಳೆ ಲಕ್ಷ್ಮಿ, ವಾಯು ಕ್ಷೀಣಿಸಲ್ಲ, ತಾಪ ಕೊಡಲ್ಲ, ನೋಡಲಿಕ್ಕೂ ಚಂದಿದ್ದಾನೆ, ವಯಸ್ಸೇನು ಅಂಥ ಪರಿ ಆಗಿದೆ ಅಂತಿಲ್ಲ. ಆದರೆ ನನಗೇನಾಗಿದೆ ಅಂದರೆ ಚಂಚಲ ಜಾಸ್ತಿ, ಅದಕ್ಕೆ ಬೇಡ ಅನ್ಲಂತೆ. ಚಂಚಲೋ ಮಾತರಿಶ್ವ. ಚಂಚಲ ಅಂದರೆ ಇಲ್ಲಿರ್ತಾನೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲೆಲ್ಲೋ ಇರ್ತಾನೆ. ನನಗೇನು ಖುಷಿ ಕೊಡ್ಲಿಕ್ಕೆ ಸಾಧ್ಯ? ಇದು ದೋಷವೇ ಮನುಷ್ಯರಲ್ಲಿ. ಚಾಂಚಲ್ಯ ದೋಷ ಇದ್ದರೆ ಲಕ್ಷ್ಮಿ ಅವರ ಮನೆಯಲ್ಲಿ ಇರಲ್ಲ ಅಂತ ಅರ್ಥ. ಸರಿ, ಹಾಗಾದರೆ ಮನ್ಮಥನನ್ನು ವರಸ್ತಿಯನ್ನು ನೋಡು ಅಂದ್ಲು ಬುದ್ಧಿ ಸಖಿ. ಮನ್ಮಥ ತುಂಬ ಚೆನ್ನಾಗಿದ್ದಾನೆ. ಮನ್ಮಥ ಅವ ಎಲ್ಲರ ಮನಸ್ಸನ್ನು ಮಥಸ್ಥಾನ, ಆದ್ದರಿಂದಲೇ ಅಲ್ವೇ ಮನ್ಮಥ. ದೇವರ ಮನಸ್ಸಿನಿಂದಲೇ ಹುಟ್ಟಿದವ, ಆದ್ದರಿಂದಲೂ ಮನ್ಮಥ. ನೋಡು ಮತ್ತೆ ಮನ್ಮಥನನ್ನು ಆರಿಸ್ತೀಯ. ಚಂಚಲ ಏನಲ್ಲ, ಕ್ಷೀಣಿಸಲ್ಲ, ತಾಪ ಕೊಡಲ್ಲ, ಸುಂದರ ಇದ್ದಾನೆ. ಅಯ್ಯೋ ಸುಂದರ ಇದ್ದಾನೆ ನಿಜ, ಆ ಶಿವನ 3ನೇ ಕಣ್ಣಿನಿಂದ ಅವನ ಅಂಗಗಳೇ ಇಲ್ಲ, ಅನಂಗ, ಅದಕ್ಕೆ ಅವ ಬೇಡ ಅಂತಂದ್ಲಂತೆ. ಅಂಗ ಸರಿ ಇಲ್ಲದೆ ಇರೋರನ್ನು ನಾನು ಹೇಗೆ ವಿವಾಹ ಮಾಡಿಕೊಳ್ಳಿ? ಬೇಡ ಅಂತಂದ್ಬಿಟ್ಲು. ಅನಂಗ ಅಂತ ಬೇಡ ಅಂತಾಳೆ. ಹೀಗೆ ಒಬ್ಬೊಬ್ಬ ದೇವತೆಗಳಲ್ಲಿ ಒಂದಲ್ಲ ಒಂದು ಕೊರತೆಗಳಿದ್ದರಿಂದ ನನಗೆ ಅವರು ಯಾರೂ ಯೋಗ್ಯ ವರರಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಲಕ್ಷ್ಮಿ ಎಲ್ಲ ದೇವತೆಗಳನ್ನು ದೂರ ಸರಿಸಿ ಅಲ್ಲಿದ್ದಂಥ ಒಬ್ಬನನ್ನು ಆರಿಸ್ತಾಳೆ. ಅಜಿತ ನಾಮಕ ನಾರಾಯಣನನ್ನು, ಅವನ ಕೊರಳಿಗೆ ಹಾರ ಹಾಕ್ತಾಳೆ ಅಂತ ಹಿರಿಯರು ಈ ರೀತಿಯಾಗಿ ಕಲ್ಯಾಣವನ್ನು ವರ್ಣನೆ ಮಾಡಿದ್ದು ಒಂದು. ಇವತ್ತು ಸಮಯಕ್ಕೆ ಅನುಗುಣ ಮುಕ್ತಾಯ ಮಾಡೋಣ. ನಾಳೆ ಇನ್ನೊಂದು ಬಗೆಯಿಂದ ಭಾಗವತದಲ್ಲಿ ದೇವತೆಗಳಲ್ಲಿ ಈ ಥರದ್ದು ದೋಷಗಳಿದ್ದಾವೆ ಅಂತ ಆಲೋಚನೆ ಮಾಡಿ, ದೋಷಗಳೇ ಇಲ್ಲದ ಗುಣ ಮಾತ್ರ ಇರೋನೊಬ್ಬನಿದ್ದಾನೆ ಅಂತ ನಿರ್ಣಯಕ್ಕೆ ಬರ್ತಾಳೆ. ಆ ದೋಷಗಳು ಯಾವುದು? ಅದು ಭಾಗವತದಲ್ಲಿ ಹೇಳಿದ್ದು. ಅದನ್ನು ನಾವು ಚಿಂತನೆ ಮಾಡಬೇಕು. ಕಾಮ ಇದೆ, ಕ್ರೋಧ ಇದೆ, ಗುಣನೂ ಇದೆ, ಜೊತೆಯಲ್ಲಿ ಈ ದೋಷಗಳಿದ್ದಾವೆ. ಹಣ ಗಳಿಸ್ಬೇಕು ಅನ್ನೋ ಆಸೆ ಇದೆ, ಜ್ಞಾನ ಇದೆ, ಹಣದ ಹಪಹಪಿ ಹೋಗಿಲ್ಲ. ಹೀಗೆಲ್ಲ ಒಂದಿಷ್ಟು ದೋಷಗಳನ್ನು ಹೇಳಿ, ಆ ದೋಷಗಳು ಯಾವುದು ಇಲ್ಲದೇ ಇರೋನೊಬ್ಬನಿದ್ದಾನೆ, ಅವನೇ ದೋಷ ದೂರ, ಗುಣಪೂರ್ಣ, ಅವನು ಭಕ್ತಾನುಕಂಪಿ, ಅವ ಬೇರೆ ಯಾರಲ್ಲ, ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲ ಮಾಡುವ ದೇವತೆಗಳಿಗಿಂತ ಉತ್ತಮನಾದ ನಾರಾಯಣ ಅಂತ ಅಜಿತನ ಕೊರಳಿಗೆ ಹಾರ ಹಾಕ್ತಾಳೆ ಅಂತ ಕಥೆ ಬರ್ತದೆ. ನಾಳೆ ಆ ವಿಷಯವನ್ನು ಒಂದಿಷ್ಟು ಚಿಂತಿಸಿ ಮುಂದಿನ ಕಥಾಭಾಗವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.